ರಮಣರಾಜ್ಯದೌ ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः हरिः ಓಂ. ನಾನಾನಂ ಅಂತ ಆರಂಭ ಆಗುವ ಸೂಕ್ತದ 5 ಮಂತ್ರಗಳನ್ನು ನಿನ್ನೆ ನಾವು ಶ್ರವಣ ಮಾಡಿದ್ದೇವೆ. 6ನೇ ಮಂತ್ರ ಆಪಾವಸ್ವ ವಿಷಾಂಪತೆ ಆರ್ಜೀಕಾತ್ ಸೋಮಮೀಢ್ವಃ ಋತವಾಕೇನ ಸತ್ಯೇನ ಶ್ರದ್ಧಯಾ ತಪಸಾ ಸುತ ಇಂದ್ರ ಎಂದು ಪರಿಸ್ರವ. ಮನುಷ್ಯ ಜೀವನದಲ್ಲಿ ಸಾಧನೆ ಮಾಡಿ ದೇವರ ಹತ್ರ ಹೇಳಬೇಕು, ನಾನು ಇಷ್ಟು ಮಾಡಿದ್ದೇನೆ, ಆದ್ದರಿಂದ ನನ್ನನ್ನು ಆ ಜಾಗಕ್ಕೆ ಸೇರಿಸು ಅಂತ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸಬೇಕು. ಜೀವನದ ಸಾಧನೆ ಹೇಳಿಕೊಳ್ಳುವಂಥದ್ದು ಯಾವುದು? ಒಂದು ಋತವಾಕೇನ. ಋತವಾಕ ಅಂದರೆ ಒಳ್ಳೆಯ ಮಾತು. ಋತವಾಕ ಅನ್ನೋದಕ್ಕೆ 2 ಅರ್ಥ ಇದೆ. ಒಂದು ಸತ್ಯವಾದ ಮಾತು ಅಂತ ಒಂದು ಅರ್ಥ. ಋತ ಅಂದರೆ ಸತ್ಯ, ಸತ್ಯವಾದ ಮಾತು. ಆದರೆ ಋತ ಎಂಬ ಶಬ್ದ ಬರೀ ಸತ್ಯ ಎಂಬ ಅರ್ಥವನ್ನು ಕೊಡೋದಿಲ್ಲ, ಅದು ಪ್ರಾಮಾಣಿಕವಾದ ಮಾತು ಎಂಬ ಅರ್ಥವನ್ನು ಕೊಡ್ತದೆ. ಅಂದರೆ ಕೆಲವು ಸಲ ಸುಳ್ಳು ಹೇಳಿದರೂ ಕೂಡ ಅದು ಋತವಾಕ್ ಆಗ್ತದೆ, ಪ್ರಾಮಾಣಿಕವಾದ ಮಾತು. ಇನ್ನೊಬ್ಬರಿಗೆ ತೊಂದರೆ ಮಾಡಬೇಕು ಅನ್ನುವ ಭಾವನೆ ಇಲ್ಲದೆ 4 ಜನಕ್ಕೆ ಉಪಕಾರ ಆಗಬೇಕು ಅನ್ನುವ ದೃಷ್ಟಿಯ ಮಾತುಗಳೇನಿದ್ದಾವೆ ಅವಕ್ಕೆಲ್ಲ ಋತವಾಕ್ ಅಂತ ಹೆಸರು. ಕೆಲವೊಮ್ಮೆ ಉಪನ್ಯಾಸದಲ್ಲಿ ತುಂಬ ಸುಳ್ಳು ಹೇಳಬೇಕಾಗ್ತದೆ. ಯಾಕೆ ಹೇಳೋದು ಅಂತ ಹೇಳಿದರೆ, ಕೇಳುವವರಿಗೆ ವಿಷಯ ಅರ್ಥ ಆಗಬೇಕು ಅಂತ. ಸುಳ್ಳು ಹೇಳಿದ್ರಿಂದ ಒಂದು ಸತ್ಯ ವಿಷಯ ಅರ್ಥ ಆಗ್ತದೆ. ಈಗ ಪಂಚತಂತ್ರ ಅಂತ ಗ್ರಂಥ ಉಂಟು, ವಿಷ್ಣು ಶರ್ಮ ರಚನೆ ಮಾಡಿದಂತಹ ದೊಡ್ಡ ಗ್ರಂಥ. ಎಲ್ಲ ಸುಳ್ಳೆ, ಅದರಲ್ಲಿ ಒಂದು ಸತ್ಯವೂ ಇಲ್ಲ. ನಾಯಿ ಮಾತಾಡಿದ್ದು, ಕಾಗೆ ಮಾತಾಡಿದ್ದು, ಉಲೂಕ, ಗೂಬೆಯ ಕಥೆ, ಇದೆಲ್ಲ ಸುಳ್ಳೆ. ಆದರೆ ಇಡೀ ಪಂಚತಂತ್ರ ಓದಿದವ ಬುದ್ಧಿವಂತ ಆಗ್ತಾನೆ. ಸುಳ್ಳು ಕಥೆ ಓದಿ ಬುದ್ಧಿವಂತ ಹೇಗಾದ? ಆ ಸುಳ್ಳು ವಿಷಯಗಳಿಂದ ಒಂದಷ್ಟು ಸತ್ಯ ವಿಷಯಗಳು ಗೊತ್ತಾಗ್ತವೆ ಅನ್ನೋದು ಪುರಾಣ ಸಾಹಿತ್ಯದಲ್ಲೂ ಅನೇಕ ಕಡೆಯಲ್ಲಿ ಇರತಕ್ಕಂತಹ ಮಾರ್ಗ. ಆದ್ದರಿಂದ ಋತವಾಕೇನ, ಇನ್ನೊಬ್ಬರಿಗೆ ಒಳಿತಾಗಬೇಕು ಅಂತ ಹೇಳತಕ್ಕಂತಹ ಮಾತುಗಳು. ಸತ್ಯವಾದ ಮಾತು ಅಂತ ಅರ್ಥ ಅಲ್ಲ, ಅದಕ್ಕೆ ಪ್ರಾಮಾಣಿಕವಾದ ಮಾತು. ಇದು ಒಂದು ಜೀವನದ ಸಾಧನೆ. ಯಾಕಂದರೆ ಮನುಷ್ಯನಿಗೆ ಬಿಟ್ಟು ಬೇರೆಯವರಿಗೆ ಈ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಮನುಷ್ಯನಲ್ಲಿ ಮಾತ್ರ ಮಾತು ಅನ್ನುವ ಒಂದು ವಿಶೇಷ ವರ ಇರುವುದೇ ಮನುಷ್ಯನಿಗೆ. ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿದ್ದೇನೆ ಅಂತ ಅಂತ್ಯಕಾಲದಲ್ಲಿ ದೇವರ ಹತ್ರ ಹೇಳಿಕೊಳ್ಳುವುದು. ಋತವಾಕೇನ, ಪ್ರಾಮಾಣಿಕವಾಗಿ ಮಾತಾಡಿದ್ದೇನೆ, ಎಡವಟ್ಟು ಮಾತಾಡಿ ಮತ್ತೊಬ್ಬರಿಗೆ ತೊಂದರೆಗೆ ಸಿಲುಕಿಸುವ ಕೆಲಸ ಮಾಡಲಿಲ್ಲ. ಅಷ್ಟೇ ಅಲ್ಲ, ಸತ್ಯೇನ, ಪ್ರಾಮಾಣಿಕವಾದ ನಡೆಗೆ ಸತ್ಯ ಅಂತ ಹೆಸರು. ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ. ಪ್ರಾಮಾಣಿಕವಾದ ನಡೆಯಿಂದ ಹೊರಬಂದ ಮಾತು. ಋತ ಮತ್ತು ಸತ್ಯ ಅನ್ನುವುದಕ್ಕೆ ಸ್ವಲ್ಪ ವ್ಯತ್ಯಾಸ. ಮಾತಿನಲ್ಲಿ ಹೇಳುವುದಾದರೆ ಎಲ್ಲ ಕಾಲದಲ್ಲೂ ಒಂದೇ ರೀತಿಯಾಗಿರುವ ಸತ್ಯದ ವಿಷಯ ಋತ ಅಂತ ಕರೆಸಿಕೊಳ್ತದೆ. ಕಾಲಕಾಲಕ್ಕೆ ವ್ಯತ್ಯಾಸವಾಗುವ ಸತ್ಯದ ವಿಷಯಗಳನ್ನು ಸತ್ಯ ಅಂತ ಕರೀತಾರೆ. ಭಗವಂತ ಸರ್ವೋತ್ತಮನಿದ್ದಾನೆ ಅಂತ ಹೇಳಿದರೆ ಇದು ಋತ. ಯಾಕಂದರೆ ಯಾವತ್ತಿಗೂ ವ್ಯತ್ಯಾಸ ಆಗುವುದಿಲ್ಲ. ಇವತ್ತಿನ ದಿವಸ ಸೂರ್ಯ ಉತ್ತರಾಯಣ ಆದ್ರಿಂದ ಈ ಭಾಗದಲ್ಲಿ ಉದಯಿಸಿದ್ದಾನೆ ಅಂತ ಹೇಳಿದರೆ ಇದು ನಾಳೆಗೆ ಆಗಿರುವುದಿಲ್ಲ, ಇನ್ನೊಂದು ಭಾಗದಲ್ಲಿ ಉದಯಿಸ್ತಾನೆ. ಪೂರ್ವದಲ್ಲೇ ಒಮ್ಮೆ ಉತ್ತರಕ್ಕೆ, ಒಮ್ಮೆ ದಕ್ಷಿಣಕ್ಕೆ ಆತ ಉದಯಿಸ್ತಾನೆ. ಉತ್ತರಾಯಣ ದಕ್ಷಿಣಾಯನಗಳು ವ್ಯತ್ಯಾಸವಾದಾಗ ಈ ಕಾಲಕ್ಕೆ ಹೀಗೆ ಅಂತ ಹೇಳ್ತೇವೆ ಅಲ್ವ, ಅಲ್ಪಕಾಲಿಕವಾದ ಸತ್ಯಗಳು ಅಂಥದ್ದು. ಇವತ್ತು ನಾನು ಊಟ ಮಾಡಿ ಹೊಟ್ಟೆ ಭರ್ತಿ ಆಯಿತು ಅಂದರೆ ಇದು ಋತ ಅಂತ ಇದನ್ನು ಕರೀಲಿಕ್ಕಿಲ್ಲ. ಯಾಕಂದರೆ ಇವತ್ತು ಹೊಟ್ಟೆ ಭರ್ತಿ ಆಯಿತು, ನಾಳೆ ಆಗ್ತದೆ ಅಂತ ನಿಶ್ಚಯ ಇಲ್ಲ. ಅಥವಾ ಭರ್ತಿ ಆದದ್ದು ಸಾಯಂಕಾಲಕ್ಕೆ ಆಗುವಾಗ ಮತ್ತೆ ಖಾಲಿ ಆಗ್ತದೆ. ಇಂಥ ವಿಷಯಗಳನ್ನು ಸತ್ಯ ಅಂತ ಕರೀತಾರೆ.
ಆಯಾ ಕಾಲಕ್ಕೆ ಬೇಕಾದ ವಿಷಯಗಳನ್ನು ಸತ್ಯದಿಂದ ಪ್ರಾಮಾಣಿಕ ನಡೆಯಿಂದ ನಾನು ಬದುಕಿದ್ದೇನೆ. ಶ್ರದ್ಧೆ 4 ವಿಷಯಗಳು. ಒಂದು ಪ್ರಾಮಾಣಿಕವಾದ ಮಾತು, ಮತ್ತೊಂದು ಪ್ರಾಮಾಣಿಕವಾದ ನಡೆ, ಮತ್ತೊಂದು ನಮ್ಮ ಪರಂಪರೆಯ ಮೇಲೆ ಶ್ರದ್ಧೆ, ಮತ್ತೊಂದು ಎಷ್ಟು ಸಾಧ್ಯವೋ ಅಷ್ಟು ಈ ಶರೀರದ ಮೂಲಕ ಸಾಧನೆ. ಈ 4 ಋತವಾಕ, ಸತ್ಯ, ಶ್ರದ್ಧಾ ಮತ್ತು ತಪಸ್ಸು ಅಂತ. ಶ್ರದ್ಧಾ ಅನ್ನುವುದು ಕೂಡ ಮನುಷ್ಯನ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ವಿನಾಕಾರಣವಾಗಿ ವಿಶ್ವಸಿಸುವುದಕ್ಕೆ ಶ್ರದ್ಧಾ ಅಂತ ಕರಿತೇವೆ. ನಿಜವಾಗಿ ಶ್ರದ್ಧೆ ಯಾವಾಗ ಬರ್ತದೆ? ವಿಶ್ವಾಸ ಬರುವುದು. ಅವರು ಮಾಡಿ ತೋರಿಸಿದ ಮೇಲೆ ಅವರ ಮೇಲೆ ವಿಶ್ವಾಸ. ಒಂದು 10 ದಿವಸ ನಮ್ಮ ಜೊತೆಗೆ ಒಬ್ಬ ವ್ಯಕ್ತಿ ಇದ್ದರೆ ಅಲ್ಲಿ ತನಕ ಸಂಶಯ ದೃಷ್ಟಿಯಿಂದಲೇ ನೋಡ್ತಾ ಇದ್ದ ವ್ಯಕ್ತಿ ಆಮೇಲೆ ಅವನನ್ನು ವಿಶ್ವಾಸ ಮಾಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಈ ಶ್ರದ್ಧೆ, ವಿಶ್ವಾಸ ಅನ್ನುವುದು ಫಲದಾನದ ನಂತರದಲ್ಲಿ ಲಭ್ಯವಾಗುವಂಥದ್ದು. ಆದರೆ ನಮ್ಮ ಸಂಪ್ರದಾಯದಲ್ಲಿ ಹಾಗಿಲ್ಲ. ಗುರುಗಳನ್ನು, ಶಾಸ್ತ್ರಗಳನ್ನು ಅದೆಲ್ಲ ಹೇಳಿದ್ದು ಸರಿಯಾದರೆ ಆಮೇಲೆ ನಂಬ್ತೇನೆ ಅಂತಲ್ಲ. ಮೊದಲು ನಂಬಿ ಅದು ಸರಿಯಾಗದೆ ಹೋದರೆ ನಂದ್ಯಾವುದೋ ಕರ್ಮ. ಈ ಜ್ಯೋತಿಷಾಸ್ತ್ರವನ್ನು ಕೇಳಲಿಕ್ಕೆ ಹೋಗುವಾಗ ಏನು ಹೇಳ್ತಾರೋ ಎಡವಟ್ಟು ನೋಡು, ಒಂದು 5 ಆದರೂ ಸರಿಯಾದರೆ ಒಳ್ಳೆಯದು ಅಂತ ಹೋಗುವುದಲ್ಲ, ನಂಬಿಯೇ ಹೋಗುದು. ಅಲ್ಲ, ಅವರು ಹೇಳಿದ್ದು ಸರಿಯಾಗಲಿಲ್ಲ, ಅದಕ್ಕೆ ಬಹುಶಃ ನನ್ನ ಕರ್ಮ ಕಾರಣ ಇರಬೇಕು ಅಂತ ಇಷ್ಟರಲ್ಲಿ ಸಮಾಧಾನ ಮಾಡಿಕೊಳ್ಳೋದು. ಇದು ನಮ್ಮ ದೇಶದ ಸಂಪ್ರದಾಯ. ಶ್ರದ್ಧಾ ಅಂದರೆ ನಂಬಿಕೆ. ಅದು ಪರಂಪರೆಗಳಲ್ಲಿರ್ತಕ್ಕಂತಹ ಶ್ರದ್ಧೆ. ಶಾಸ್ತ್ರ ಪರಂಪರೆ, ಋಷಿ ಪರಂಪರೆ, ಗುರು ಪರಂಪರೆಗಳಲ್ಲಿ, ನಮ್ಮ ದೇಶದ ಪರ್ವತ ಪರಂಪರೆ, ನದಿ ಪರಂಪರೆ, ಈ ಪರಂಪರೆಗಳಲ್ಲಿ ಒಂದು ಶ್ರದ್ಧೆ ಅನ್ನುವುದು ಅದು ಮನುಷ್ಯನ ಜೀವನದಲ್ಲಿ ಉತ್ಕರ್ಷವನ್ನು ಕೊಡತಕ್ಕಂತಹ ಒಂದು ವಿಷಯ. ಅದನ್ನು ನಾನು ನಡೆಸಿಕೊಂಡು ಬಂದಿದ್ದೇನೆ. ಜೊತೆಗೆ ತಪಸ್ಸು ಅಂತ ಹೇಳಿದರೆ ಈ ಶರೀರವನ್ನು ಶೋಷಣೆ ಮಾಡುವ ವಿಷಯಗಳು. ಶರೀರವನ್ನು ಮನುಷ್ಯ ಚೆನ್ನಾಗಿ ಪಾಲನೆ ಮಾಡಬೇಕು ಅಂತ ಶಾಸ್ತ್ರದ ಆದೇಶ ಉಂಟು. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಅನ್ನುವ ಮಾತು ಅನೇಕ ಕಡೆಯಲ್ಲಿ ಬರ್ತದೆ. ಅಂದರೆ ನಾವು ಒಂದು ಒಳ್ಳೆಯ ಧರ್ಮಾನುಷ್ಠಾನ ಮಾಡಬೇಕಾದ್ರೆ ಮೊದಲ ಸಾಧನ ಯಾವುದು ಅಂದರೆ ನಮ್ಮ ಶರೀರ. ಅದನ್ನು ಚೆನ್ನಾಗಿ ನೋಡಿಕೊಳ್ಳದೇ ಇದ್ದವ ಏನು ಸಾಧನೆ ಮಾಡಲಿಕ್ಕಾಗ್ತದೆ? ಶರೀರ ಸಾಧನೆಗೆ ಉಪಯುಕ್ತ ಹೌದು, ಆದರೆ ಆ ಶರೀರವನ್ನೇ ಚೆನ್ನಾಗಿ ಬೆಳೆಸಿಕೊಂಡು ಬಿಟ್ಟರೆ ಆಮೇಲೆ ಆ ಶರೀರವು ಸಾಧನೆಗೆ ಎರವಾಗ್ತದೆ, ತಡೆಯಾಗ್ತದೆ. ಚೆನ್ನಾಗಿ ಬೆಳೆಸಿಟ್ರೆ ಮತ್ತು ಆ ಶರೀರವನ್ನು ನಾವು ಧರ್ಮ ಸಾಧನೆಗೆ ಉಪಯೋಗ ಮಾಡ್ತಾ ಹೋಗಬೇಕು. ಧರ್ಮ ಸಾಧನೆ ಅನ್ನೋದು ಕೆಲವೊಂದು ಸಂದರ್ಭದಲ್ಲಿ ಉಪವಾಸದ ಮೂಲಕ ಆಗ್ಬೋದು, ಕೆಲವೊಂದು ಸಂದರ್ಭದಲ್ಲಿ ತಪಸ್ಸು ಅಂತ ಹೇಳಿದರೆ ಆತ ನಿಂತುಕೊಂಡು ಒಂದು ಕಾಲಲ್ಲಿ ನಿಂತುಕೊಂಡು 2 ಕೈಗಳನ್ನು ಶಿರಸ್ಸಿನ ಮೇಲೆ ಇಟ್ಟು ತನ್ನ ಶರೀರವನ್ನು ಸೂರ್ಯನ ಬಿಸಿಲಿಗೆ ಒಡ್ಡಿಕೊಂಡು ಮಾಡತಕ್ಕಂತಹ ತಪಸ್ಸು ಇರ್ಬೋದು. ಅಥವಾ ಭಗವಂತನ ವಿಶೇಷ ಸನ್ನಿಧಾನಗಳಿಗೆ ಪಾದಯಾತ್ರೆಯ ರೂಪದ ತಪಸ್ಸು, ಅದು ಕೂಡ ಶರೀರ ಶೋಷಕವಾದದ್ದೇ. ಇಂತಹ ಶರೀರ ಶೋಷಕವಾದ ಭಗವತ್ ಸಾಧನೆಗಳೇನುಂಟು ಅಂಥದ್ದನ್ನು ತಪಸ್ಸು ಅಂತ ಕರೀತಾರೆ. ಹೀಗೆ ಋತವಾಕ, ಸತ್ಯ, ಶ್ರದ್ಧಾ ಮತ್ತು ತಪಸ್ಸು ಈ ಮೂಲಕವಾಗಿ ಆಪವಸ್ವ ವಿಷಾಂಪತೆ, ದಿಶಾಂಪತೆ ದಿಕ್ಕುಗಳ ಪತಿಯಾದಂತಹ ಓ ಪವಮಾನನೇ, ಪವಮಾನನನ್ನು ದಿಕ್ಕುಗಳ ಪತಿ ಅಂತ ಕರೀತಾರೆ. ಯಾಕಂದರೆ ಪವಮಾನ ಅಂದರೆ ಬೀಸುವ ಗಾಳಿ ಅಲ್ಲ, ಅವನು ಎಲ್ಲ ದಿಕ್ಕುಗಳಲ್ಲೂ ಕೂಡ ಬೀಸ್ತಾನೆ. 10 ದಿಕ್ಕುಗಳಲ್ಲೂ ಬೀಸುವವನಾದ್ದರಿಂದ ಅವ ದಿಕ್ಕುಗಳ ಪತಿ. ವಸ್ತುತಃ ದಿಶಾಂಪತೆ ಅಂತ ಈ ಭಾಗದಲ್ಲಿ ಹೆಚ್ಚಾಗಿ ಬರುವುದು ಇಂದ್ರನನ್ನು ಕುರಿತು. ಇಂದ್ರ ದಿಕ್ಪಾಲಕರಲ್ಲಿ ಮೊದಲಿಗನಾದ್ರಿಂದ ದಿಶಾಂಪತೆ ಅಂತ ದಿಕ್ಪಾಲಕರ ಮೊದಲಿಗನಾದ ಇಂದ್ರನನ್ನು ದಿಶಾಂಪತಿ ಅಂತ ಕರೀತಾರೆ. ಆದರೆ ಆ ಇಂದ್ರನನ್ನು ಕೂಡ ನಿಯಂತ್ರಿಸತಕ್ಕಂತಹ ಮುಖ್ಯ ಪ್ರಾಣ ನಿಯಾಮಕನಾದಂತಹ ಭಗವಂತ ಅವರು ಕೂಡ ದಿಶಾಂಪತಿ, ದಿಕ್ಕುಗಳಿಗೆಲ್ಲ ಪತಿ. ವಸ್ತುತಃ ದಿಶಾಂಪತಿ ಅಂದರೆ ಬರೀ ದಿಕ್ಕುಗಳಿಗೆ ಪತಿ ಅಂತ ಅರ್ಥ ಅಲ್ಲ, ಉಪದೇಶ ಮಾಡುವವರಲ್ಲಿ ಒಡೆಯ ಅಂತ ಅರ್ಥ. ದಿಕ್ ಅಂದರೆ ಸಂಸ್ಕೃತದಲ್ಲಿ ಗುರು ಅಂತ ಅರ್ಥ. ದಿಶತಿ ಇತಿ ದಿಕ್, ಉಪದಿಶತಿ ಇತಿ ದಿಕ್. ಯಾರು ದಿಕ್ ದರ್ಶನ ಮಾಡ್ತಾನೆ ಅವನಿಗೆ ದಿಕ್ ಅಂತ ಹೆಸರು. ಸಂಸ್ಕೃತದಲ್ಲಿ ದಿಕ್ ಅಂದರೆ ಉಪದೇಶ, ಉಪದೇಶ, ದೇಶ, ದಿಕ್ ಎಲ್ಲ ಸಮಾನಾರ್ಥಕವಾದ ಶಬ್ದ. ಉಪದೇಶಿಸುವವರು ಅವರಿಗೆ ದಿಕ್ಕುಗಳು ಅಂತ ಹೆಸರು. ನಮಗೆಲ್ಲ ಅವರೇ ದಿಕ್ಕು ಅಂತ ನಾವು ಹೇಳ್ತೇವೆ ಕೆಲವು ಸಲ. ಏನು ಆ ದಿಕ್ಕಿಗೂ ಅವರೇ ದಿಕ್ಕು ಅನ್ನೋದಕ್ಕೇನು ಸಂಬಂಧ ಇದೆ? ಅವರು ದಿಕ್ಕು ಅಂತ ಹೇಳಿದರೆ ಒಂದು ದಿಕ್ಕಿಗೆ ಹೇಗೋ ಸಾಗಬೇಕು, ಇವರೊಂದು ದಿಕ್ಕು ಅಂತ ಹೇಳಿದ ಹಾಗೆ ಆಗ್ತದೆ. ವಸ್ತುತಃ ದಿಕ್ ಅಂದರೆ ಸರಿಯಾದ ಮಾರ್ಗದರ್ಶಿ ಅಂತ ಆ ಶಬ್ದದ ಅರ್ಥ, ಉಪದೇಶಕ ಅನ್ನೋದು ಅರ್ಥ. ಹಾಗಾಗಿ ದಿಶಾಂಪತೆ ಅಂದರೆ ಉಪದೇಶ ಮಾಡುವವರಿಗೆಲ್ಲ ಪತಿ ಅಂದರೆ ಅದು ಪವಮಾನ. ಪವಮಾನ ಪ್ರಜಾಪತಿ, ಪವಮಾನನೇ ಶಾಸ್ತ್ರ ತತ್ವಗಳನ್ನು ಉಪದೇಶ ಮಾಡತಕ್ಕಂಥವ. ಇವತ್ತು ಆಪಾವಸ್ವ ಮಧ್ವ ಅಂತ, ಮಧ್ವ ಪವಮಾನ ಪ್ರಜಾಪತಿ, ಇವೆಲ್ಲ ಪವಮಾನ ಸೂಕ್ತದ ಮಂತ್ರಗಳು. ಆ ಯಾವ
ಹನುಮ ಭೀಮ ಎಂಬ 2 ಅವತಾರಗಳನ್ನು ಪಡೆದಂತಹ ವಾಯುದೇವರಿದ್ದಾರೆ. ಅದೇ ಪವಮಾನ ದೇವ ಮತ್ತೆ ಕಲಿಯುಗದಲ್ಲಿ ಮಧ್ವರಾಗಿ ಅವತರಿಸಿ ಶಾಸ್ತ್ರತತ್ವಗಳನ್ನೆಲ್ಲ ಬಿಡಿಸಿ ಬಿಡಿಸಿ ಲೋಕಕ್ಕೆ ಕೊಟ್ಟರು. ದಶಪ್ರಮತಿಂ ಜನಯಂತಯೋಷಣ ಅಂತ ಮಂತ್ರ ಹೇಳ್ತದೆ. ಆದ್ರಿಂದ ದಿಶಾಂಪತಿ ಅಂದರೆ ಶಾಸ್ತ್ರತತ್ವೋಪದೇಶಕರಾದಂತಹ ಜ್ಞಾನಿಗಳಿಗೆಲ್ಲ ತಾನು ಜ್ಞಾನವನ್ನು ಕೊಟ್ಟಿರ್ತಕ್ಕಂತಹ ದೇವ ಅಂತ ಅರ್ಥ. ಅಂತಹ ಓ ಪವಮಾನ, ನೀನು ಇಂದ್ರ ಎಂದು ಪರಿಸ್ರವ, ಇಂದ್ರ ಅನಿಸಿದಂತಹ ಸರ್ವೋತ್ತಮ ಪರಮೇಶ್ವರಿಯ ಸಂಪನ್ನನಾದಂತಹ ಭಗವಂತನ ಕಡೆಗೆ ನನ್ನನ್ನು ಹರಿಯುವಂತೆ ಮಾಡು. ಈ ಚೇತನ ಈ ಶರೀರದಿಂದ ಹೊರಗೆ ಹೋದ ಮೇಲೆ ಭಗವಂತನ ಸನ್ನಿಧಾನದಲ್ಲಿ ಸೇರುವ ಹಾಗೆ ನನ್ನನ್ನು ಅನುಗ್ರಹಿಸು. ಪರ್ಜನ್ಯ ವೃದ್ಧಂ ಮಹಿಷಂ ತಂ ಸೂರ್ಯಸ್ಯ ದುಹಿತಾ ಭಾರತ್ ತಂಗಂಧರ್ವ ಪ್ರತ್ಯಾಗಭ್ಢಂ ತಂ ಸೋಮೇರ ಸಮಾವಾಧು ಮಾದಾಧು ಇಂದ್ರ ಆಯೇಂದೋ ಪರಿಸ್ರವ. 7ನೆಯ ಪಂಕ್ತಿ ಛಂದಸ್ಸು ಹೇಳ್ತದೆ, ಪರ್ಜನ್ಯ ವೃದ್ಧಂ ಮಹಿಷಂ ತಂ ಸೂರ್ಯಸ್ಯ ದುಹಿತಾ ಭರತ್. ಒಂದು ವಿಚಿತ್ರವಾದ ಕಥೆಯನ್ನು ಈ ಶ್ಲೋಕ ಹೇಳ್ತದೆ. ನಾನು ನಿನ್ನೆ ಹೇಳಿದೆ, ಇದರಲ್ಲಿ 2 ಹಂತದ ಚಿಂತನೆ ಇದೆ. ಒಂದು ಸೋಮಯಾಗಕ್ಕೆ ಸಂಬಂಧಪಟ್ಟ ಚಿಂತನೆ, ಮತ್ತೊಂದು ಪವಮಾನ ಸೋಮ ಅಂತ ಹೇಳುವ ದೇವತಾ ಸಂಬಂಧಿಯಾಗಿ ತನ್ನ ಆತ್ಮವನ್ನು ಭಗವಂತನ ಕಡೆಗೆ ಕರ್ಕೊಂಡು ಹೋಗುವಂತ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮತ್ತೊಂದು. ಬರೀ ಸೋಮದ ಬಗ್ಗೆ ಚಿಂತನೆ ಮಾಡಿದಾಗ ಇದರಲ್ಲಿ ಒಂದು ವಿಶೇಷ ಇದೆ, ಒಂದು ಕಥೆ. ಈ ಸೋಮ ಅದು ಮೊದಲು ದೇವಲೋಕದಲ್ಲಿ ಇತ್ತಂತೆ. ನೀವು ದೇವಭೂಮಿ ಅಂತ ಕರೆಯುವುದು ಇವತ್ತು ಹಿಮಾಲಯವನ್ನಲ್ಲ, ಹಿಮಾಲಯದ ಯಾವುದೋ ಎತ್ತರದ ಶಿಖರದಲ್ಲಿತ್ತು ಅಂತ ಆಲೋಚನೆ ಮಾಡಿ. ದೇವಲೋಕದಲ್ಲಿತ್ತು. ಈ ಭರತ ಭೂಮಿಯಲ್ಲಿದ್ದವರಿಗೆ ಸೋಮ ಲತೆಯೇ ಸಿಗ್ತಿರ್ಲಿಲ್ಲ ಅಂತೆ. ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ. ಈಗೆಲ್ಲ ಚತುಷ್ಪಥ ರಸ್ತೆಯೂ ಆಗಿದೆ. ಬದ್ರಿನಾಥ್ ದಾಟಿಯೂ ಕೂಡ ಒಂದು ರಸ್ತೆಗಳು ಆಗ್ತಾ ಉಂಟು. ಆದರೆ ಹಿಂದಿನ ಕಾಲದಲ್ಲಿ ಅಲ್ಲಿಗೆ ಹೋಗುವುದಕ್ಕೆ ಒಂದು ವಿಧಾನ ಇತ್ತು. ದೇವಭೂಮಿಯಲ್ಲಿ ಯಾವುದೇ ರೀತಿಯಾದ ಪಾದಸ್ಪರ್ಶವೂ ಆಗಬಾರದು. ಅಲ್ಲಿ ಯಾವ ಪ್ರಕೃತಿ ಅನ್ನುವುದೇ ಆ ದೇವತೆಗಳ ಶರೀರ, ಅದನ್ನು ಯಾವುದೇ ರೀತಿಯಲ್ಲಿ ಕೆಡವುವ ಕೆಲಸ ಮಾಡಬಾರ್ದು. ಈ ಒಂದು ಭಾವನೆಗಳಿದ್ದಂತಹ ಒಂದು ಕಾಲ. ಅದನ್ನು ಉಪನಿಷತ್ತುಗಳು ವೇದಗಳು ಅದೇ ಭಾವಗಳನ್ನು ಮುಂದಿಟ್ಟುಕೊಂಡೇ ವಿವರಣೆ ಮಾಡ್ತಕ್ಕಂಥದ್ದು. ಹಾಗಾಗಿ ದೇವಭೂಮಿಯಲ್ಲಿದ್ದಂತಹ ಸೋಮ ಲತೆ ಅದು ಸೋಮ ಯಾಗ ಮಾಡುವುದಕ್ಕೆ ಕೆಳಗೆ ಬರಬೇಕು. ಯಾಕಂದರೆ ಆ ದೇವಭೂಮಿಯಲ್ಲಿ ಹೋಗಿ ಅಗ್ನಿ ಪ್ರಜ್ವಾಲನೆ ಮಾಡಿದರೆ ಹಿಮ ಬೀಳ್ತದೆ. ಅದರ ಮೇಲೆ ಹಿಮ ಬಿತ್ತು ಅಂತಾದರೆ ಯಜ್ಞ ಕರ್ಮಗಳನ್ನು ಸೋಮಯಾಗವನ್ನು ನಡೆಸುವುದಕ್ಕಾಗುವುದಿಲ್ಲ. ಅಲ್ಲಿಂದ ಸೋಮಲತೆಯನ್ನು ತಂದು ಈ ಹರಿದ್ವಾರ ಗಂಗಾದ್ವಾರ ಅಂತ ಕರೆಯುವ ಪ್ರದೇಶ ಅಲ್ಲಿ ಯಜ್ಞವನ್ನು ನಡೆಸಬೇಕು ಅಂತ ಸೋಮಯಾಗದ ವ್ಯವಸ್ಥೆ. ಆದರೆ ಅಲ್ಲಿಂದ ತರುವುದು ಹೇಗೆ ಅನ್ನೋದು ಪ್ರಶ್ನೆ. ದೇವತೆಗಳನ್ನೆಲ್ಲ ಪ್ರಾರ್ಥಿಸಿದ್ರಂತೆ. ದೇವತೆಗಳು ಸೋಮಲತೆ ನಮ್ಮಲ್ಲೇ ಇರಲಿ, ನಿಮಗೆ ಕೊಡುವುದಿಲ್ಲ ಅಂತ ಹೇಳಿದ್ರಂತೆ. ಆಮೇಲೆ ಮತ್ತೆ ಋಷಿಗಳೆಲ್ಲ ಸೇರಿ ಪ್ರಾರ್ಥಿಸಿದರು. ಆವಾಗ ದೇವತೆಗಳು ನಿಮಗೆ ಕೊಟ್ಟರೇನೆ ಹೆಚ್ಚು ಉಪಯೋಗ ಅಂತ ತೀರ್ಮಾನಿಸಿದರು. ಯಾಕಂದರೆ ನಮ್ಮಲ್ಲೇ ಸೋಮಲತೆ ಇದ್ರೆ ಲತೆ ಮಾತ್ರ ಇರ್ತದೆ, ನಿಮಗೆ ಹೋದರೆ ಹಾಗಲ್ಲ. ನೀವು ಅದನ್ನು ಗ್ರಾವ ಅಂದರೆ ಕಲ್ಲಿನಲ್ಲಿ ಹಾಕಿ ಅದನ್ನು ಜಜ್ಜಿ ಆಮೇಲೆ 7 ಹಂತದ ಸೂಕ್ಷ್ಮವಾದ ತಂತುಗಳುಳ್ಳಂತಹ ಬಟ್ಟೆಯಲ್ಲಿ ಅದನ್ನು ಹಿಂಡಿ ಅದರ ರಸವನ್ನು ತೆಗೆದು ಸ್ವಾದಿಷ್ಟವೂ ಮದಿಷ್ಟವೂ ಆದ ರಸವನ್ನು ಅಗ್ನಿಯಲ್ಲಿ ಹೋಮಿಸಿ ದೇವತೆಗಳಿಗೆ ಸಮರ್ಪಿಸ್ತೀರಿ. ಆದ್ದರಿಂದ ನಾವು ನಿಮಗೆ ಕೊಟ್ಟರೆ ನೀವು ಮತ್ತೆ ನಮಗೆ ಸಮರ್ಪಿಸ್ತೀರಲ್ವಾ, ಹಾಗಾಗಿ ನಿಮಗೆ ಕೊಡೋಣ ಅಂತ ತೀರ್ಮಾನಿಸಿ ಸೂರ್ಯನ ಮಗಳು, ಅವಳಿಗೆ ಸಾವಿತ್ರಿ ಅಂತ ಹೆಸರು. ಯಾಕಂದರೆ ಸೂರ್ಯನಿಗೆ ಸವಿತೃ ಅಂತ ಹೆಸರು. ಸವಿತೃವಿನ ಮಗಳಾದ್ರಿಂದ ಸಾವಿತ್ರಿ, ಸೂರ್ಯ ಸಾವಿತ್ರಿ ಅಂತ ಆಕೆಯನ್ನು ಕರೀತಾರೆ. ಈ ಸೂರ್ಯ ಸಾವಿತ್ರಿಯಲ್ಲಿ ಲತೆಯನ್ನು ಕೊಟ್ಟು ಕಳಿಸಿದ್ರಂತೆ. ಆದರೆ ಆಕೆ ಆ ಲತೆಯನ್ನು ಹಿಡ್ಕೊಂಡು ಬರ್ತಾ ಇರಬೇಕಾದ್ರೆ ಗಂಧರ್ವರು ಅಪಹರಿಸಿದರು. ಹೀಗೆ ದೊಡ್ಡವರೆಲ್ಲ ಇರ್ತಾರೆ, ಮಧ್ಯದಲ್ಲಿ ಡಕಾಯಿತರೆಲ್ಲ ಇರ್ತಾರೆ. ಈ ಸೋಮವನ್ನು ಗಂಧರ್ವರು ಅಪಹರಿಸಿದರು. ಗಂಧರ್ವರು ಅಪಹರಿಸಿದ್ಯಾಕೆ? ಇದು ಎತ್ತರದ ದೇವಭೂಮಿಯಲ್ಲಿದ್ದದ್ದನ್ನು ಮನುಷ್ಯ ಭೂಮಿಗೆ ಕಳಿಸುವುದು ಅಂದರೆ ಏನು ಅಂತೇಳಿ ಅದನ್ನು ಅಪಹರಿಸಿದರು. ಇಲ್ಲಿ ಕಥೆ ಏನಿದೆ ಅಂದರೆ ದೇವಲೋಕದಲ್ಲಿತ್ತಂತೆ. ದೇವಲೋಕದಲ್ಲಿದ್ದದ್ದನ್ನು ಸೂರ್ಯ ಸಾವಿತ್ರಿ ಹಿಡ್ಕೊಂಡು ಬರ್ತಾಳೆ. ಆವಾಗ ಗಂಧರ್ವ ಲೋಕ ಮಧ್ಯದಲ್ಲಿ ಬರ್ತದೆ. ಗಂಧರ್ವರು ಅಪಹರಿಸಿದರು. ಇವಾಗ ಈ ಸಾವಿತ್ರಿ ಮೊದಲಾದ ದೇವತಾಗಣ ಯೋಚನೆ ಮಾಡಿತು, ನಾವು ಭೂಮಿಗೆ ಕಳಿಸಿದ್ದನ್ನು ಇವರು ಅಪಹರಿಸಿಟ್ಟಿದ್ದಾರಲ್ವಾ, ಈ ಗಂಧರ್ವರಲ್ಲಿದ್ದರೆ ಅದು ಮತ್ತೆ ದೇವತೆಗಳಿಗೆ ಸಿಗುವುದಿಲ್ಲ. ಹಾಗಾಗಿ ಮನುಷ್ಯರಲ್ಲಿ ಬಂದರೆ ಅವರು ಯಾಗದ ಮೂಲಕವಾಗಿ ದೇವತೆಗಳಿಗೆ ಇಂದ್ರಾಯ ಸ್ವಾಹ ಅಗ್ನೇಯ ಸ್ವಾಹ ಅಂತ ಅರ್ಪಿಸ್ತಾರೆ. ಹಾಗಾಗಿ ಭೂಮಿಗೆ ಹೋಗಬೇಕು, ಗಂಧರ್ವರಿಂದ ಅದನ್ನು ಬಿಡಿಸಿಕೊಳ್ಳಬೇಕು. ಮಾರ್ಗ ಹೇಗೆ? ಆಗ ಅವರಿಗೆ ತೀರ್ಮಾನ ಮಾಡಿದರು ಇವರು. ಈ ಗಂಧರ್ವರು ಅವರಿಗೆ ಹೆಂಗಸರು ಅಂದರೆ ಬಹಳ ಇಷ್ಟ. ಈ ಅಪ್ಸರ ಸ್ತ್ರೀಯರು ಮುಂದೆ ಬಂದರೆ ಗಂಧರ್ವರಿಗೆ
ಎಲ್ಲ ಮರ್ತೋಗ್ತದಂತೆ. ಅದಕ್ಕೋಸ್ಕರ ಈ ಗಂಧರ್ವರನ್ನು ಹೇಗೆ ವಶೀಕರಿಸಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದಂತಹ ಸಾವಿತ್ರಿ ಕೆಲವು ಸ್ತ್ರೀಯರನ್ನಲ್ಲಿಗೆ ಕಳಿಸ್ತಾರಂತೆ. ಕಳಿಸುವಾಗ ಇವರು ಕೆಲವು ದಿವಸ ನಿಮ್ಮಲ್ಲಿ ಇರ್ತಾರೆ, ಅದಕ್ಕೆ ಪ್ರತಿಯಾಗಿ ನಮ್ಗೆ ಏನಾದರೂ ಕೊಡಬೇಕು. ಏನು ಕೊಡಬೇಕು ಅಂತ ಕೇಳಿದಾಗ ಸೋಮಲತೆ ಎಲ್ಲ ಇದೆ ಅಲ್ವ, ಅದನ್ನು ಕೊಡಿ. ಇವ್ರು ಏನೂ ಆಲೋಚನೆ ಮಾಡದೆ ಸೋಮಲತೆ ಕೊಟ್ರಂತೆ. ಹಾಗೆ ಅವತ್ತಿಂದ ಒಂದು ಕ್ರಮ ಶುರುವಾಯಿತಂತೆ. ಏನಂದ್ರೆ, ಯಜ್ಞದಲ್ಲಿ ಲತೆಯನ್ನು ಯಜ್ಞದಲ್ಲಿ ಉಪಯೋಗಿಸಬೇಕು ಅಂತಾದ್ರೆ ಏನಾದರೂ ಕ್ರಯ ಕೊಟ್ಟೇ ತಗೊಳ್ಬೇಕು, ಹಾಗೆ ತಗೊಂಡು ಬರುವ ಹಾಗಿಲ್ಲ ಅಂತ ಶುರುವಾಯ್ತಂತೆ. ಹಾಗಾಗಿ ಇವತ್ತು ಯಜ್ಞದಲ್ಲಿ ಸೋಮಲತೆಯ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ, ಅದು ಪಿಂಗಾಕ್ಷ್ಯ ಏಕಹಾಯನ್ಯ ಗವ ಸೋಮಂ ಕ್ರೀಣಾತಿ ಅಂತ ಸೋಮವನ್ನು ಕ್ರಯ ಕೊಟ್ಟು ತೆಗೊಂಡು ಸೋಮವನ್ನು ಉಪಯೋಗಿಸಬೇಕು. ಹಾಗೆ ಎಲ್ಲೋ ಪಾಟಲ್ಲಿ ಬೆಳೆಸಿದ್ದ ಸೋಮಲತೆ ಹಿಡ್ಕೊಂಡು ಕತ್ತರಿಸಿ ತಗೊಂಡು ಬಂದು ಹೋಮ ಮಾಡಿದರೆ ಫಲವೇ ಸಿಗುವುದಿಲ್ಲ ಅಂತೆ. ದುಡ್ಡು ಕೊಟ್ಟೇ ತಗೊಳ್ಬೇಕು. ದುಡ್ಡು ಅಂದ್ರೆ ಏನು? ಗೋವನ್ನು ಕೊಟ್ಟು ಸೋಮವನ್ನು ಕ್ರಯಣ ಮಾಡಬೇಕು. ಸೋಮಕ್ರಯಣ ಮಾಡುವುದಕ್ಕೆ ಇಂಥದ್ದೇ ಗೋವು ಕೊಡಬೇಕು, ಹೀಗೆಲ್ಲ ವ್ಯವಸ್ಥೆ ಇದೆ. ಆ ಸೋಮಕ್ರಯಣ ಅನ್ನೋ ವ್ಯವಸ್ಥೆ ಶುರುವಾದದ್ದೇ ಈ ಆರಂಭದ ವ್ಯವಸ್ಥೆಯ ಕಾರಣದಿಂದ. ಗಂಧರ್ವರಿಗೆ ಕ್ರಯ ಕೊಟ್ಟು ತೆಗೆದುಕೊಂಡ ಕಾರಣದಿಂದ ಮುಂದಕ್ಕೆ ಸೋಮಕ್ರಯಣದ ಮೂಲಕವೇ ಯಾಗ ನಡಿಬೇಕು ಅಂತ ವ್ಯವಸ್ಥೆ ಆಯಿತು ಅಂತ ಇದೆಲ್ಲ ಸಾಯಣ ಭಾಷ್ಯಾದಿಗಳಲ್ಲಿ ನಿರೂಪಿತವಾದಂತಹ ಒಂದು ವಿಷಯ. ಸೋಮಲತೆ ಹೇಗೆ ಭೂಮಿಗೆ ಬಂತು ಅನ್ನೋ ಒಂದು ನಿರೂಪಣೆ ಇದೆ. ಆ ನಿರೂಪಣೆ ಇಲ್ಲಿ ಕಾಣಿಸಿದೆ ಈ ಮಂತ್ರದಲ್ಲಿ. ಪರ್ಜನ್ಯ ವೃದ್ಧಂ ಮಹಿಷಂ ತಂ ಸೂರ್ಯಸ್ಯ ದುಹಿತ ಆಭರತ್ ತಂಗಂಧರ್ವಾಹ ಪ್ರತ್ಯಗಮ್ಹನ್ ತಂ ಸೋಮೇ ರಸಂ ಆದಧುಹು ಅಂತ ಒಂದು ಮಂತ್ರ ಇದೆ. ಈ ಕಥೆಯನ್ನು ಇಟ್ಟುಕೊಂಡ್ರೆ ಈ ಕರ್ಣ ಸೂಕ್ತಕ್ಕೆ ಅಂತಹ ಮಹತ್ವ ಇಲ್ಲ. ಆದ್ದರಿಂದ ಶ್ರೀಮನ್ ಮಧ್ವಾಚಾರ್ಯರು ತೋರಿಸಿದ ಮಾರ್ಗದಲ್ಲಿ ಈ ಮಂತ್ರವನ್ನು ಅರ್ಥೈಸಿಕೊಳ್ಬೇಕು. ಅದೇನು ಹೇಳ್ತದೆ ಇಲ್ಲಿ? ಸೋಮ ಅಂದರೆ ನಮ್ಮ ಮನಸ್ಸು ಅಂತ ಅರ್ಥ. ಆರಂಭದಿಂದಲೂ ನಾವು ನೋಡ್ತಾ ಬಂದಿದ್ದೇವೆ. ಸೋಮ ಅಂದರೆ ಚಂದ್ರ ಅಂದರೆ ಮನಸ್ಸಿಗೆ ಅಭಿಮಾನಿ. ಆದ್ರಿಂದ ಎಲ್ಲೆಲ್ಲಿ ಸೋಮಯಾಗದ ಬಗ್ಗೆ ವಿವರಣೆ ಬರ್ತದೆ ಅಲ್ಲಿ ಅಧ್ಯಾತ್ಮದ ಅರ್ಥದಲ್ಲಿ ಸೋಮ ಅಂತ ಹೇಳಿದರೆ ಮನಸ್ಸು ಅಂತ ಅರ್ಥ. ಸೋಮದ ಕುಂಡ, ಸೋಮಯಾಗದ ಒಂದು ವೇದಿ ಅಂದರೆ ಕುಂಡ ಮತ್ತು ಮೇಖಲೆಯಿಂದ ಕೂಡಿರತಕ್ಕಂಥ ಯಜ್ಞದ ಹೋಮ ಮಾಡುವುದಕ್ಕೆ ಇರತಕ್ಕಂಥ ಭಾಗ. ಅದು ಯಾವುದಂದ್ರೆ ಈ ಶರೀರವೆಂಬಂತಹ ಹೋಮಕುಂಡದಲ್ಲಿ ಸೋಮರಸ ಅಂತ ಹೇಳಿದರೆ ನಮ್ಮ ಮನಸ್ಸು. ಸೋಮ ಅಂದರೆ ಮನಸ್ಸು, ಸೋಮರಸ ಅಂದರೆ ಮನಸ್ಸಿನಲ್ಲಿ ತುಂಬಿದ ಭಕ್ತಿ ರಸ. ಭಗವಂತನಿಗೆ ಇಂದ್ರ ಎಂದೋ ಪರಿಶ್ರಮ, ಓ ಇಂದೋ, ಓ ಸೋಮನೇ, ನೀನು ಇಂದ್ರದ ಕಡೆಗೆ ಹರಿದು ಹೋಗು. ಇಂದ್ರ ಅಂದರೆ ಪರಮೇಶ್ವರಿ ಸಂಪನ್ನ ಭಗವಂತ. ಭಗವಂತನ ಹತ್ರ ಈ ಸೋಮ ಹರಿದು ಹೋಗಬೇಕು ಅಂದರೆ ನಮ್ಮ ಭಕ್ತಿ ರಸ ಭಗವಂತನ ಕಡೆಗೆ ಹರಿಬೇಕು ಅಂತ ಅರ್ಥ. ಅಧ್ಯಾತ್ಮದಲ್ಲಿ ಈ ರೀತಿಯ ಚಿಂತನೆ ಇರುವುದು. ಆ ಸೋಮವನ್ನು ಅಲಂಕಾರ ಮಾಡಬೇಕು ಅಂತ ವಿಧಾನ ಇದೆ. ಅಂದರೆ ಯಜ್ಞದಲ್ಲಿ ಯಜ್ಞಕರ್ಮವನ್ನು ನಾವು ನೋಡ್ಲಿಕ್ಕೆ ಹೊರಟ್ರೆ ಕುಂಡದಲ್ಲಿ ಅಗ್ನಿ ಪ್ರತಿಷ್ಠೆ ಆಗಿರ್ತದೆ. ಆ ಕಡೆ ದಕ್ಷಿಣ ಅಗ್ನಿ, ಈ ಕಡೆಯಿಂದ ಆಹವನೀಯ ಅಗ್ನಿ, ಮಧ್ಯದಲ್ಲಿರತಕ್ಕಂಥ ಗಾರ್ಹಪತ್ಯಾಗ್ನಿ ಅಂತ ತ್ರೇತಾಗ್ನಿ ಅಂತ ಕರಿತೇವೆ. ಈ ಗಾರ್ಹಪತ್ಯಾಗ್ನಿಯ ಪಕ್ಕದಲ್ಲಿ ಒಂದು ದೊಡ್ಡ ಮರದ ಒಂದು ಚೌಕಾಕಾರದ ಪಾತ್ರೆ ಇರ್ತದೆ. ಅದನ್ನು ದ್ರೋಣ ಅಂತ ಕರೀತಾರೆ. ಅದು ಸೋಮರಸವನ್ನು ಹಾಕಿಡುವುದಕ್ಕೆ ಇರತಕ್ಕಂಥದ್ದು. ಸಂಸ್ಕೃತದ ದ್ರೋಣ ಶಬ್ದ ಕನ್ನಡಕ್ಕೆ ಬರುವಾಗ ದ್ರೋಣ ಅಂತಾಗಿ ದೊನ್ನೆ ಅಂತಾಗಿದೆ. ದ್ರೋಣ ಶಬ್ದವನ್ನು ದೊನ್ನೆ ಅಂತ ಇವತ್ತು ಕರೀತೇವೆ. ಅದು ದುರೋಣ ಸತ್ ಅಂತ, ದುರೋಣ ಮತ್ತು ದ್ರೋಣ ಅನ್ನುವ ಶಬ್ದದಿಂದ ಶಾಸ್ತ್ರ ವಿಶೇಷವಾಗಿ ವೇದ ಮಂತ್ರಗಳು ಅದನ್ನು ವ್ಯವಹಾರ ಮಾಡ್ತಾರೆ. ಅದೇನಿರ್ತದೆ? ಒಂದು ಕೈ ಹಿಡ್ಕೊಳ್ಳಿಕ್ಕೆ ಇರ್ತದೆ. ಈಗ ಒಂದು ಚೌಕಾಕಾರವಾಗಿ ಕೆತ್ತಿ ಆಳ ಮಾಡಿರ್ತಾರೆ. ಅಂತಹ ಒಂದು ಪಾತ್ರೆ, ಮರದ ಪಾತ್ರೆ. ಆ ದ್ರೋಣದಲ್ಲಿ ಈ ಸೋಮರಸವನ್ನು ತುಂಬಿಸ್ಲಿಕ್ಕಿದೆ. ತುಂಬಿಸಿಟ್ರೆ ದೇವತೆಗಳಿಗೆ ಅಷ್ಟಿಷ್ಟ ಆಗುವುದಿಲ್ಲ. ಅದಕ್ಕೇನು ಮಾಡ್ತಾರೆ ಅಂದರೆ ಆ ಸೋಮದ ಪಾತ್ರೆಯನ್ನು ಅಲಂಕಾರ ಮಾಡಲಿಕ್ಕಿದೆ. ಅದರಲ್ಲಿ ಬಂಗಾರದ ಪುಷ್ಪ, ಬೆಳ್ಳಿಯ ಪುಷ್ಪ ಮತ್ತು ವಾಸ್ತವ ಪುಷ್ಪ. ನಿಜವಾಗಿ ಬಂಗಾರದ ಪುಷ್ಪ ಪರಿಮಳ ಏನು ಬರುವುದಿಲ್ಲ. ಬೆಳ್ಳಿಯ ಪುಷ್ಪಕ್ಕೂ ಕೂಡ ಸುಗಂಧ ಅನ್ನೋದು ಇರುವುದಿಲ್ಲ. ನಿಜವಾದ ಪುಷ್ಪಕ್ಕಲ್ವ ಸುಗಂಧ ಇರುವುದು. ಆ ನಿಜವಾದ ಪುಷ್ಪದಿಂದ ಅಲಂಕಾರ ಮಾಡುವುದರ ಜೊತೆಗೆ ಬೆಳ್ಳಿ ಬಂಗಾರದ ಪುಷ್ಪಗಳಿಂದ ಅದನ್ನು ಅಲಂಕಾರ ಮಾಡಿ ಆ ಅಲಂಕೃತವಾದಂತಹ ಸೋಮರಸವನ್ನು ದೇವತೆಗಳಿಗೆ ಕೊಡಬೇಕು ಅಂತ ವಿಧಾನ. ಈಗ ನಮ್ಮ ಮನಸ್ಸು ಅನ್ನೋದು ಸೋಮ ಆಯಿತು. ಮನಸ್ಸಿನಲ್ಲಿರತಕ್ಕಂಥ ಭಕ್ತಿರಸ ಸೋಮರಸವಾಯಿತು. ಅಲಂಕಾರ ಯಾವುದು? ನಾವು ಶರೀರಕ್ಕೆ ಮಾಡಿಕೊಂಡ ಅಲಂಕಾರ ಸೋಮಾಲಂಕಾರ ಅಂತ ಕರೆಸಿಕೊಳ್ಳುವುದಿಲ್ಲ. ಮನಸ್ಸಿಗೆ ಮಾಡತಕ್ಕಂಥ ಅಲಂಕಾರ. ಮನಸ್ಸಿನಲ್ಲಿ ಜ್ಞಾನ ವೈರಾಗ್ಯಗಳು ಸೇರಿಕೊಳ್ಳಬೇಕು. ಜ್ಞಾನ ವೈರಾಗ್ಯಗಳಿಂದ ಅಲಂಕೃತವಾಗಿರತಕ್ಕಂತಹ ಜ್ಞಾನ ವೈರಾಗ್ಯ ಶ್ರದ್ಧೆ. ಅಲ್ಲಿ ಹೇಗೆ ಬಂಗಾರ, ಬೆಳ್ಳಿ ಮತ್ತು ಪುಷ್ಪ ಅನ್ನುವ ಮೂರಿದೆಯೋ ಹಾಗೆ ಇಲ್ಲಿ ಜ್ಞಾನ ವೈರಾಗ್ಯ ಶ್ರದ್ಧೆಗಳಿಂದ ಅಲಂಕೃತವಾದಂತಹ ಶುದ್ಧ ಮನಸ್ಸಿನಲ್ಲಿ ಭಕ್ತಿ ಎಂಬಂತಹ ರಸ ಏನು ತುಂಬಿದೆ ಅದನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ. ತಂ ಸೋಮೇ ರಸಂ ಆದಧುಹು. ಈ ಸೋಮರಸ ಏನಿದೆ ಅದನ್ನು ಆ ಭಗವಂತನಲ್ಲಿ ಆಧಾನ ಮಾಡ್ತಾ ಇದ್ದೇನೆ. ಓ ಇಂದ್ರ ಎಂದೋ ಪರಿಶ್ರಮ.
ಓ ಪವಮಾನನೇ, ಭಗವಂತನ ಕಡೆಗೆ ನನ್ನನ್ನು ಕರೆದುಕೊಂಡು ಹೋಗು. ಋತಂ ವದನ್ ಋತದ್ಯುಮ್ನ ಸತ್ಯಂ ವದನ್ ಸತ್ಯಕರ್ಮನ್ ಶ್ರದ್ಧಾಂ ವದನ್ ಸ್ತೋಮರಾಜನ್ ಧಾತ್ರಾ ಸೋಮ ಪರಿಷ್ಕೃತ ಇಂದ್ರ ಆಯೇಂದೋ ಪರಿಸ್ರವ. ಹಿಂದೆ ಇದರ ವಿವರಣೆ ಸಾಮಾನ್ಯ ಬಂತು. ಋತ ಮತ್ತು ಸತ್ಯ ಅಂತ ಎರಡು ಶಬ್ದ. ಋತಂ ವದನ್, ನಾನು ಋತವನ್ನು ಹೇಳುತ್ತಾ, ಸತ್ಯಂ ವದನ್, ಸತ್ಯವನ್ನು ಹೇಳುತ್ತಾ, ಸತ್ಯಕರ್ಮನ್, ಸತ್ಯವಾದ ಮಾರ್ಗದಲ್ಲಿ ಸತ್ಯಕರ್ಮವನ್ನೇ ಮಾಡ್ತಾ, ಶ್ರದ್ಧಾಂ ವದನ್, ಎಲ್ಲರೂ ನಂಬತಕ್ಕಂತಹ ವಿಷಯಗಳನ್ನು ನಿರೂಪಿಸುತ್ತಾ, ಸೋಮರಾಜನ್, ಓ ರಾಜನಾದಂತಹ ಸೋಮನೇ, ಧಾತ್ರ ಸೋಮ ಪರಿಷ್ಕೃತ, ಈ ರೀತಿಯಲ್ಲಿ ಸೋಮವು ಧಾತೃವಿನಿಂದ ಪರಿಷ್ಕೃತವಾಗಿದೆ. ಯಜ್ಞದಲ್ಲಿ ಆಗುವಾಗ ಸೋಮ ಪರಿಷ್ಕಾರ ಅನ್ನೋದು ಒಂದು ಕಾರ್ಯಕ್ರಮ. ಸೋಮ ಪರಿಷ್ಕಾರ ಅಂದ್ರೇನು? ಈಗ ಹೇಳಿದ ಹಾಗೆ ಆ ಪಾತ್ರೆಯನ್ನು ಅಲಂಕಾರ ಮಾಡೋದು, ಅದರಲ್ಲಿ ಸೋಮವನ್ನು ತುಂಬಿಸೋದು. ತುಂಬಿಸಿದ ಸೋಮ ಸುಮಾರು 1 ಗಂಟೆಯಷ್ಟು ಹೊತ್ತು ಅದರಲ್ಲಿ ಹಾಗೆ ಸೋಮರಸವನ್ನಿಟ್ಟರೆ ಅದು ನೀವೆಷ್ಟು ಸೋಮ ಹಾಕಿದ್ದೀರೋ ಅದಕ್ಕಿಂತ 1/8 ಜಾಸ್ತಿ ಆಗ್ತದೆ. ಯಾವತ್ತು ಹಾಗೆ ಸೋಮ ನೀವೆಷ್ಟು ಲೋಟದಲ್ಲಿ ಪೂರ್ತಿ ಹಾಕುವ ಹಾಗಿಲ್ಲ, ಲೋಟದಲ್ಲಿ ಒಂದಿಷ್ಟು ಬಿಟ್ಟು ಹಾಕಬೇಕು. 1 ಗಂಟೆ ಆಗುವಾಗ ಅದು ಪೂರ್ತಿ ಆಗ್ತದೆ, ಬುರುಗು ಬರ್ತದೆ ಅಂತ ಅರ್ಥ. ಈ ಮೊಸರು ಇತ್ಯಾದಿಗಳು ಹಾಗೆ ಅಲ್ಲ, ಸ್ವಲ್ಪ ಬುರುಗು ಬರ್ತದೆ, ಹುಳಿ ಬರುವುದು ಸೋಮ. ಆ ರೀತಿ ಸೋಮರಸದಲ್ಲಿ ಬುರುಗು ಬಂದು ಅದು ಮೇಲೆ ಪೂರ್ತಿ ಆಯಿತು ಅಂತ ಹೇಳಿದರೆ ಆಗ ಸೋಮ ಪರಿಷ್ಕಾರವಾಯಿತು ಅಂತ ಅರ್ಥ, ಅಂದರೆ ಯಜ್ಞಕ್ಕೆ ಯೋಗ್ಯವಾಯಿತು ಅಂತ ಅರ್ಥ. ಅದಕ್ಕಿಂತ ಜಾಸ್ತಿ ಏನಾದರೂ ಬಂದು ಅದು ಕೆಳಗೆ ಕೌಚಿ ಬಿತ್ತು ಅಂತಾದರೆ, ಜಾಸ್ತಿ ಆಯ್ದು ಉಕ್ಕಿತು ಅಂತಾದರೆ ಅದು ಯಜ್ಞಕ್ಕೆ ಬರುವುದಿಲ್ಲ, ಅದು ನಿಷಿದ್ಧ ಆಗ್ತದೆ. ಅದು ಸರಿಯಾದ, ಅದಕ್ಕೆ ಈಗ ಮೊಸರು ಹಾಗೆ ಅಲ್ವಾ, ನಾವು ಹಾಲಿಗೆ ಹೆಪ್ಪು ಹಾಕಿದ ಮೇಲೆ 3 ಗಂಟೆ ಆದರೆ ಅದಕ್ಕೆ ದಧಿ ಅಂತ ಹೆಸರು. ಅನಮ್ಲಂತು ದಧಿ ಕ್ಷೀರಂ, ಆಮ್ಲವಲ್ಲದ ದಧಿ, ಅದು 3 ಗಂಟೆ ಅಷ್ಟೇ. ಆ 3 ಗಂಟೆಯಲ್ಲಿ ಕೆಲವು ವ್ಯತ್ಯಾಸಗಳಿದ್ದಾವೆ. ಏನಂದರೆ ಸಮಶೀತೋಷ್ಣವಾದ ಭೂಮಿಯಲ್ಲಿ 3 ಗಂಟೆಯಲ್ಲಿ ಅದು ಮೊಸರಾಗ್ತದೆ. ಅಕಸ್ಮಾತ್ ನಾವು ಹರಿದ್ವಾರದಂಥ ಚಳಿಯ ಪ್ರದೇಶದಲ್ಲಿ ಹಾಕುವುದು ಅಂತಾದರೆ ಆವಾಗ ಆ ಹಾಲೆಷ್ಟು ಅಷ್ಟೇ ಮೊಸರು ಅದಕ್ಕೆ ಹಾಕಬೇಕಂತೆ ಲೆಕ್ಕಾಚಾರ. ಅದು ಬಿಟ್ಟು 3 ಗಂಟೆಗಿಂತ ಜಾಸ್ತಿ ಮಾಡಲಿಕ್ಕಿಲ್ಲ. ಅದಕ್ಕೆ ಹಾಕುವ ಹೆಪ್ಪಿನ ಅಂಶದಲ್ಲಿ ಹೆಚ್ಚು ಕಡಿಮೆಯನ್ನು ಮಾಡಿಕೊಂಡು ಅದನ್ನು ದಧಿಯನ್ನಾಗಿಸಿಕೊಂಡು ಆ ಅನಮ್ಲವಾದಂತಹ ದಧಿಯನ್ನು ಯಜ್ಞಕರ್ಮದಲ್ಲಿ ಉಪಯೋಗಿಸಬೇಕು ಅನ್ನುವ ವಿಧಾನ. ಆ ವಿಧಾನವನ್ನು ಅನುಸರಿಸಿ ಇವೆಲ್ಲವನ್ನು ಕೂಡ ಸೋಮದ ಪರಿಷ್ಕಾರ ಅಂತ ಕರೀತಾರೆ. ಅಂದರೆ ಸೋಮ ಒಂದಿಷ್ಟು ಹೊತ್ತು ಅದರಲ್ಲಿ ಫೇನ ಬರುವ ಹಾಗೆ ಅದನ್ನು ಇಡತಕ್ಕಂತಹ ಪ್ರಕ್ರಿಯೆ. ಈ ಸೋಮ 1 ಗಂಟೆಯಷ್ಟು ಹೊತ್ತು ಬೇಕಲ್ವ ನೀವು ಪಾತ್ರೆಯಲ್ಲಿ ಹಾಕಿದ ಮೇಲೆ ಪರಿಷ್ಕೃತವಾಗುವುದಕ್ಕೆ. ಆ 1 ಗಂಟೆ ಹೊತ್ತು ಏನು ಸುಮ್ಮನೆ ಕೂತ್ಕೊಂಡು ನಿದ್ದೆ ಮಾಡುವ ಅವಕಾಶ ಇಲ್ಲ. ಆ ಹೊತ್ತಿಗೆ ಶಾಸ್ತ್ರದ ಚಿಂತನೆಯನ್ನು ನಡೆಸಬೇಕು. ಆಗ ಸಮಯ ಹೋದದ್ದೇ ಗೊತ್ತಾಗುವುದಿಲ್ಲ. ಹೇಗೆ ಈಗಿನ ಕಾಲದಲ್ಲಿ ಕೆಲವರಿಗೆ ಈ ಕಂದುಕ ಕ್ರೀಡೆ ಯಾವುದು ಕ್ರಿಕೆಟ್ ಬಗ್ಗೆ ಮಾತಾಡ್ತಾ ಇದ್ದರೆ ಸಮಯ ಹೋದದ್ದೇ ಗೊತ್ತಾಗುವುದಿಲ್ಲ. ಮತ್ತೆ ಕೆಲವರಿಗೆ ಚಲನಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದರೆ ಸಮಯ ಹೋದದ್ದು ಗೊತ್ತಾಗುವುದಿಲ್ಲ. ಹಾಗೆ ಈ ಯಜ್ಞಕರ್ಮದಲ್ಲಿ ಹೇಗೆ ಅಂದರೆ ಒಂದು ಶಾಸ್ತ್ರದ ಯಾವುದೋ ಸೂಕ್ಷ್ಮ ವಿಷಯವನ್ನು ಚಿಂತನೆ ಮಾಡ್ತಾ ಕಾಲ ಕಳಿಬೇಕು. ಆ ಚಿಂತನೆ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಕಾಲ ಕಳೆದದ್ದು ಗೊತ್ತಾಗುವುದಿಲ್ಲ. ಅಷ್ಟೊತ್ತಿಗೆ ಆ ಕಡೆಗೆ ಗಮನ ಇರತಕ್ಕಂಥ ಒಬ್ಬ ವ್ಯಕ್ತಿ ಇರ್ತಾನೆ, ಅವನಿಗೆ ಬ್ರಹ್ಮ ಅಂತ ಹೆಸರು. ಯಜ್ಞದಲ್ಲಿ ಅಧ್ವರ್ಯು ಹೋತೃ ಮತ್ತು 4 ವೇದಗಳನ್ನು ಬಲ್ಲಂತಹ ಬ್ರಹ್ಮ ಅನ್ನುವ ಒಬ್ಬ ವ್ಯಕ್ತಿ ಇರ್ತಾನೆ. ಆ ಬ್ರಹ್ಮ ಸೂಚನೆ ಕೊಡ್ತಾನೆ, ಯಜ್ಞದ ಕಾಲವಾಗಿದೆ ಅಂತ. ಅಂದರೆ ಮುಹೂರ್ತ ಬಂತು ಅಂತ ಅರ್ಥ. ಆ ಮುಹೂರ್ತ ಬಂದಾಗ ಅದನ್ನು ಭಗವಂತನಿಗೆ ನಿವೇದನೆ ಮಾಡತಕ್ಕಂತಹ ವಿಧಾನ ಇದೆ. ಶ್ರದ್ಧಾಂ ವದನ್ ಋತಂ ವದನ್ ಸತ್ಯಂ ವದನ್. ಇಲ್ಲಿ ಋತದ್ಯುಮ್ನ ಸತ್ಯಕರ್ಮ. ಸತ್ಯ ಅಂದರೆ ಶಾಸ್ತ್ರೋಕ್ತವಾದ ವಿಷಯಗಳು, ಋತ ಅಂತ ಹೇಳಿದರೆ ಶಾಸ್ತ್ರೋಕ್ತವಾದ ವಿಷಯಗಳು, ಶ್ರದ್ಧಾ ಅಂತ ಹೇಳಿದ್ರು ಶಾಸ್ತ್ರೋಕ್ತವಾದ ವಿಷಯಗಳು. ನಾನು ಹಿಂದೆ ಹೇಳಿದ 3 ವ್ಯತ್ಯಾಸಗಳಿಂದ ಆ ಶಬ್ದದ ಪ್ರಯೋಗ ಮಾಡಿದ್ದಾರೆ. ಅಂಥದ್ದನ್ನು ವದನ್ ಅಂದರೆ ಅವುಗಳ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಅದರ ಬಗ್ಗೆ ಮಾತನಾಡ್ತಾ ಈ ಸೋಮ ಏನಿದೆ, ಪರಿಷ್ಕೃತವಾಗಿರತಕ್ಕಂತಹ ಸೋಮ ಏನಿದೆ, ಅದನ್ನು ಇಂದ್ರನಿಗೆ ನಾನು ಕೊಡ್ತಾ ಇದ್ದೇನೆ. ಅಂದರೆ ನನ್ನ ಶುದ್ಧವಾದ ಮನಸ್ಸನ್ನು ಭಗವಂತನಿಗೆ ನಿವೇದನೆ ಮಾಡ್ತಾ ಇದ್ದೇನೆ. ಅಧ್ಯಾತ್ಮದಲ್ಲಿ ಮನಸ್ಸು, ಆ ಮನಸ್ಸು ಋತಂ ವದನ್ ಸತ್ಯಂ ವದನ್ ಶ್ರದ್ಧಾಂ ವದನ್. ಮನಸ್ಸಿನಲ್ಲೂ ಕೂಡ ಹಾಗೆ, ಬಾಯಿಯಲ್ಲಿ ಮಾತನಾಡ್ತೇವೆ, ಮನಸ್ಸಿನಲ್ಲಿ ಆಲೋಚನೆ ಮಾಡ್ತೇವೆ. ಮನಸ್ಸಿನಲ್ಲಿ ಮಾತಾಡಲಿಕ್ಕೆ ಆಗ್ತದೆ, ಯಾಕಂದರೆ ಮನಸ್ಸು ಅನ್ನೋದು ಪಂಚೇಂದ್ರಿಯಾತ್ಮಕವಾದದ್ದು. ಹೇಗೆ ಕಣ್ಣಿನಲ್ಲಿ ನಾವು ನೋಡ್ತೇವೋ ಹಾಗೆ ಮನಸ್ಸಿನಿಂದಲೂ ನೋಡಲಿಕ್ಕೆ ಆಗ್ತದೆ. ಕಿವಿಯಿಂದ ಕೇಳುವ ಹಾಗೆ ಮನಸ್ಸಿನಿಂದ ಕೇಳಲಿಕ್ಕಾಗ್ತದೆ. ಆದರೆ ಎಚ್ಚರದ ಅವಸ್ಥೆಯಲ್ಲಿ ಕಿವಿ ಇಲ್ಲದೆ ಮನಸ್ಸಿನಿಂದ ಕೇಳಲಿಕ್ಕೆ ಆಗೋದಿಲ್ಲ. ಆದರೆ ಸ್ವಪ್ನಾವಸ್ಥೆಯಲ್ಲಿ ಕಿವಿ ನಿದ್ದೆ ಮಾಡಿದರೂ ಕೂಡ ಮನಸ್ಸಿನಿಂದಲೇ ಕೇಳಲಿಕ್ಕಾಗ್ತದೆ.
ಯಾರೂ ಮಾತಾಡಿರುವುದಿಲ್ಲ ಆ ರೂಮಿನಲ್ಲಿ. ಆದರೆ ಇವಾಗ ಗೊರಕೆ ಹೊಡಿತಾ ಇದ್ದಾನೆ. ಆ ಗೊರಕೆ ಹೊಡೆಯುವ ಹೊತ್ತಿಗೆ ಇವನಿಗೆ ಏನೇನೋ ಕೇಳ್ತಾ ಇರ್ತದೆ ಒಳಗಿನಿಂದ. ಅವ ಹೇಳ್ತಾನೆ, ಇವತ್ತು ಎಂಥ ಒಂದು ಸಂಗೀತದ ಕಚೇರಿಯನ್ನು ಕೇಳಿದ್ದೇನೆ ಅಂತ ಹೇಳಿದರೆ ಸ್ವಪ್ನದಿಂದ ಎದ್ದಾಗ ಹೇಳುದು. ಅವನ ಕಿವಿ ಅದು ಉಪರತವಾಗಿತ್ತು. ಸ್ವಪ್ನ ಕಾಲದಲ್ಲಿ ಬಾಹ್ಯೇಂದ್ರಿಯಗಳಷ್ಟು ಕೂಡ ತಮ್ಮ ಕರ್ಮವನ್ನು ನಿಲ್ಲಿಸಿರ್ತವೆ. ಆದರೆ ಆತ ಸ್ವಪ್ನ ಕಾಲದಲ್ಲಿ ನೋಡ್ತಾನೆ, ಕೇಳ್ತಾನೆ, ಮುಟ್ತಾನೆ. ಅಂದರೆ ಪಂಚೇಂದ್ರಿಯದ ಕೆಲಸಗಳು ಕೂಡ ಅಂತರಿಂದ್ರಿಯವಾದಂತಹ ಮನಸ್ಸಿನ ಮೂಲಕ ಸ್ವಪ್ನ ಕಾಲದಲ್ಲಿ ನಡೀತದೆ. ಅದರಿಂದ ಮನಸ್ಸಿನ ಮೂಲಕವಾಗಿ ಋತಂ ವದನ್ ಸತ್ಯಂ ವದನ್ ಶ್ರದ್ಧಾಂ ವದನ್ ನಾನು ಜೀವನವನ್ನು ಸವೆಸಿದ್ದೇನೆ. ಅಂತಹ ಈ ಮನಸ್ಸಿನಲ್ಲಿ ತುಂಬಿದ ಭಕ್ತಿ ರಸವನ್ನು ಆ ಭಗವಂತನ ಕಡೆಗೆ ನನ್ನನ್ನು ಸರಿಸುವುದರ ಮೂಲಕ ನಾನು ಭಗವಂತನ ಕಡೆಗೆ ಹರಿಯುವ ಹಾಗೆ ಮಾಡಿ ನನ್ನನ್ನು ಭಗವಂತನಲ್ಲಿ ತಲುಪಿಸು ಅಂತ ಪವಮಾನ ಸೋಮನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂತಹ ಮಂತ್ರ. ಸತ್ಯಮುಗ್ರಸ್ಯ ಬೃಹತಃ ಸಂಸ್ರಾವಂತಿ ಸಂಸ್ರವಾಃ ಸಂಯಂತಿ ರಸಿನೋ ರಸಾಃ ಪುನಾನೋ ಬ್ರಹ್ಮಾಣ ಹರ ಇಂದ್ರ ಆಯೇಂದೋ ಪರಿಸ್ರವ ಯತ್ರ ಬ್ರಹ್ಮಾ ಪವಮಾನಶ್ಚಂದಸ್ಯ ಆಂ ವಾಚಂ ವದನ್ ಗ್ರಾವಣ ಸೋಮೇ ಮಹೀಯತೆ ಸೋಮೇನಾನಂದಂ ಜನಯನ್ನಿಂದ್ರ ಆಯೇಂದೋ ಪರಿಸ್ರವ. ಇಲ್ಲಿಗೆ ಒಂದು ರೀತಿ ಸೋಮಯಾಗದ ಮತ್ತು ಈ ಸೋಮವೆಂಬ ಮನಸ್ಸಿನ ಚಿಂತನೆಯನ್ನು ಮುಗಿಸಿ ಮತ್ತೆ ಹೊಸ ರೀತಿಯ ಚಿಂತನೆ ಈಗ ಆರಂಭ ಆಗ್ತದೆ. ಇಲ್ಲಿ ತನಕದ ಅನೇಕ ಮಂತ್ರಗಳು ಇದೇ ವಿಷಯವನ್ನು ಹೇಳಿದ್ದು. ನಾನು ಮನಸ್ಸಿನಿಂದ ಈ ರೀತಿಯಲ್ಲಿ ಸಾಧನೆ ಮಾಡಿದ್ದೇನೆ, ಆದ್ದರಿಂದ ನನ್ನನ್ನು ಭಗವಂತನ ಹತ್ತಿರಕ್ಕೆ ಕಳುಹಿಸುವ ಕೆಲಸ ಮಾಡು ಅಂತ ಕೇಳ್ತಾ ಇದ್ದದ್ದು. ಇನ್ನು ಮುಂದೆ ನನ್ನನ್ನು ಯಾವ ಲೋಕಕ್ಕೆ ನೀನು ಕರ್ಕೊಂಡು ಹೋಗಬೇಕು ಆ ಲೋಕದ ಬಗ್ಗೆ ವಿವರಣೆಯನ್ನು ಕೊಡುವುದಕ್ಕೆ ಶುರು ಮಾಡ್ತಾರೆ. ಈಗ ಮೋಕ್ಷ ಅನ್ನುವ ಶಬ್ದ ಕೇಳಿ ನಮಗೆ ಗೊತ್ತು. ಏನು ಮೋಕ್ಷ ಅಂದರೆ? ಮೋಕ್ಷ ಅಂದರೆ ಬಿಡುಗಡೆ ಅಂತ ಅರ್ಥ. ಬಿಡುಗಡೆಯಾಗುವುದಕ್ಕೆ ಇಂತಹ ಲೋಕ ಅಂತ ವಸ್ತುತಃ ಇಲ್ಲ. ಆತ್ಮ ಎಲ್ಲ ರೀತಿಯ ಬಂಧನದಿಂದ ಬಿಡುಗಡೆಯಾಗಿ ನೈಜ ಸುಖವನ್ನು ಅನುಭವಿಸಬೇಕು ಅಂತಾದರೆ ಅದಕ್ಕೆ ಇಂಥದೇ ಲೋಕ ಅಂತ ಬೇಕು ಅಂತಿಲ್ಲ. ಅಂದರೆ ಈ ಭೂಮಿಯಲ್ಲೇ ಮುಕ್ತ ಇರುವುದಕ್ಕೆ ಅವಕಾಶ ಇದೆ. ಆದರೂ ಕೂಡ ಮುಕ್ತನಿಗೆ ಒಂದು ಲೋಕದ ವ್ಯವಸ್ಥೆಯನ್ನು ಶಾಸ್ತ್ರ ಮಾಡಿದೆ. ಅದೇನು? ಅದನ್ನು ವೈಕುಂಠ ಅಂತ ಕರಿಬೋದು, ಶ್ವೇತದ್ವೀಪ ಅಂತ ಕರಿಬೋದು, ಅನಂತಾಸನ ಅಂತ ಕರಿಬೋದು. ಭಗವಂತನಿಗೆ ತ್ರಿಕಗುಬ್ಧಾಮ ಅಂತ ಒಂದು ಹೆಸರಿದೆ. ತ್ರಿಕಗುಬ್ಧಾಮ ಅಥವಾ ತ್ರಿಧಾಮ ಅಂತ ಅವನಿಗೆ ಹೆಸರು. ಅಂದರೆ 3 ಜಾಗದಲ್ಲಿ ಭಗವಂತ ಯಾವತ್ತೂ ನಿತ್ಯ ಸ್ವರೂಪಿಯಾಗಿ ಇರ್ತಾನೆ ಅಂತ. ಒಂದು ಕ್ಷೀರಸಾಗರ ಅಂತ ಕರಿತೇವೆ. ಕ್ಷೀರಸಾಗರದ ಮಧ್ಯದ ಮೇಲ್ಭಾಗದಲ್ಲಿರ್ತಕ್ಕಂಥ ಒಂದು ಪ್ರದೇಶ, ಆ ಪ್ರದೇಶವನ್ನೇ ನಾವು ಶ್ವೇತದ್ವೀಪ ಅಂತ ಕರೆಯೋದು. ಕ್ಷೀರಸಾಗರದಲ್ಲಿರುವ ಒಂದು ದ್ವೀಪ. ಶ್ವೇತದ್ವೀಪದಲ್ಲಿ ಒಂದು ಭವನ ಇದೆ. ಆ ಭವನದಲ್ಲಿ ಭಗವಂತನ ನಿತ್ಯ ಸ್ಥಿತಿ ಇದೆ. ಅದು ಕೂಡ ಮುಕ್ತ ಸ್ಥಾನ ಅಂತ ಕರೆಸಿಕೊಳ್ತದೆ ಶ್ವೇತದ್ವೀಪ. ಇನ್ನೊಂದು ಅನಂತಾಸನ ಅಂತ ಮತ್ತೊಂದು ಲೋಕ ಇದೆ. ಶ್ವೇತದ್ವೀಪದ ಎತ್ತರದಲ್ಲೇ ಇರತಕ್ಕಂಥ ಮತ್ತೊಂದು ಭಗವಂತನ ಸ್ಥಾನ. ಎಲ್ಲಕ್ಕಿಂತ ಎತ್ತರದಲ್ಲಿ ಮತ್ತೊಂದು ಭಗವಂತನ ಸ್ಥಾನ, ಅದೊಂದು ವೈಕುಂಠ ಅಂತ ಕರೀತಾರೆ. ಅದು ಸತ್ಯಲೋಕ ಅನ್ನುವ ಲೋಕಕ್ಕೂ ಮೇಲೆ 13 ಯೋಜನದಷ್ಟು 13 ಲಕ್ಷ ಯೋಜನದಷ್ಟು ಎತ್ತರದಲ್ಲಿರ್ತಕ್ಕಂತಹ ಒಂದು ಮುಕ್ತ ಸ್ಥಾನ, ಮುಕ್ತ ವಿಹರಣ ಸ್ಥಾನ ಅಂತ ಕರಿತೇವೆ. ಈ ಮುಕ್ತ ವಿಹರಣ ಸ್ಥಾನಗಳು ಅದು ಹೇಗಿರ್ತವೆ? ಅಲ್ಲಿ ಯಾರ್ಯಾರು ಇರ್ತಾರೆ ಅಲ್ಲಿ ಅಂದರೆ ಅನೇಕ ಬ್ರಹ್ಮದೇವರು ಇರ್ತಾರೆ. ಈ ಲೋಕದಲ್ಲಿ ಒಬ್ಬ ಬ್ರಹ್ಮ ಇರೋದು, ಅಲ್ಲಿ ಸಿಕ್ಕಾಬಟ್ಟೆ ಬ್ರಹ್ಮರು. ಇಲ್ಲಾದರೂ ಸುಮಾರು ಕೆಲವು ಸಲ 10-20 ಬ್ರಹ್ಮರು ಇರ್ತಾರೆ ಇಲ್ಲಿ. ಆದರೆ ವಸ್ತುಸ್ಥಿತಿಯಲ್ಲಿ ಬ್ರಹ್ಮ ಅಂತ ಹೇಳುವ ಒಂದು ಸ್ಥಾನ ಉಂಟಲ್ಲ, ಚತುರ್ಮುಖ ಬ್ರಹ್ಮ ಅಂತ ಸೃಷ್ಟಿ ಮಾಡತಕ್ಕಂತಹ ದೇವರು ಒಬ್ಬ ಚತುರ್ಮುಖ ಬ್ರಹ್ಮ. ಮುಂದಕ್ಕೆ ಈಗಿರುವ ವಾಯುದೇವರು ಮತ್ತೆ ಬ್ರಹ್ಮಸ್ಥಾನವನ್ನು ಪಡೆಯತಕ್ಕಂಥವರು. ಈ ಬ್ರಹ್ಮದೇವರು ಮುಕ್ತರಾದಾಗ ಇನ್ನೊಬ್ಬ ಬ್ರಹ್ಮಸ್ಥಾನಕ್ಕೆ ಬರ್ತಾನೆ. ಹಾಗಾದರೆ ಇಲ್ಲಿಯ ತನಕ ಎಷ್ಟು ಬ್ರಹ್ಮದೇವರು ಮುಕ್ತರಾಗಿದ್ದಾರೆ? ಅದಕ್ಕೆ ಲೆಕ್ಕ ಇಲ್ಲ. ಅನಾದಿ ಕಾಲದಿಂದ ಅನಂತ ಬ್ರಹ್ಮದೇವರು ಮುಕ್ತರಾಗಿದ್ದಾರೆ. ಅದರಿಂದ ಮುಕ್ತಿಯಲ್ಲಿ ಎಷ್ಟು ಬ್ರಹ್ಮರು ಅಂದರೆ ಅನಂತ ಬ್ರಹ್ಮರಿದ್ದಾರೆ. ಆ ಒಬ್ಬೊಬ್ಬ ಬ್ರಹ್ಮರದ್ದು ಕೆಲಸ ಏನಲ್ಲಿ? ಅವರು ಸ್ವಾತ್ಮಾನಂದ ಅನುಭವ ಮಾಡ್ತಾ ಇರ್ತಾರೆ. ಅದರ ಜೊತೆಗೆ ಅವರ ಆನಂದ ಅನುಭವ ಹೇಗಿರ್ತದೆ ಅಂದರೆ ಭಗವಂತನನ್ನು ಕುರಿತು ಒಂದು ಸೋಮಯಾಗ ಮಾಡುವ ಕೆಲಸವು ಅಲ್ಲಿ ನಡೀತಾ ಇರ್ತದೆ. ಆದರೆ ಸೋಮಯಾಗ ಇಲ್ಲಿ ಮಾತ್ರ ಈ ಹಿಮವತ್ ಪರ್ವತದ ತೀರದಲ್ಲಿ ಗಂಗಾ ಪರಿಸರದಲ್ಲಿ ಮಾತ್ರ ನಡೆಯುವುದಲ್ಲ, ಮೋಕ್ಷದಲ್ಲೂ ಕೂಡ ಸೋಮಯಾಗ ನಡೀತದೆ. ಸೋಮಯಾಗಕ್ಕೆ ಅಲ್ಲಿ ಸೋಮಲತೆ ಸಿಗ್ತದೆ. ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ ಏನಂದರೆ, ಇಲ್ಲಿ ಸೋಮಲತೆಯನ್ನು ತರಬೇಕಾದ್ರೆ ಹಿಮವತ್ ಪರ್ವತವನ್ನು ಹತ್ತಿ ಯಾರೋ ಕಷ್ಟಪಟ್ಟು ತಂದಾಗ ಅವರಿಗೆ ಬೆಲೆ ಕೊಟ್ಟು ತಗೊಳ್ಬೇಕು. ಅಲ್ಲಿ ಹಾಗಲ್ಲ, ಅವರು ಇಚ್ಛಿಸಿದಾಗ ಇಚ್ಛಿಸಿದ್ದೆಲ್ಲ ಪ್ರಾಪ್ತಿಯಾಗ್ತದೆ. ಸೋಮಲತೆ ಬೇಕು ಅಂದರೆ ಸೋಮಲತೆ.
ಆ ಸೋಮಲತೆಯಿಂದ ಸೋಮರಸ ಬೇಕು ಅಂತ ಅವರು ಇಚ್ಛಿಸುವುದಿಲ್ಲ, ಮತ್ತೆ ಸೋಮಲತೆಯನ್ನು ತಾವೇ ಗುದ್ದಿ ಅದರ ರಸವನ್ನು ತೆಗಿತಾರೆ. ಅದೊಂದು ತನ್ನ ಆನಂದವನ್ನು ಅನುಭವಿಸುವುದಕ್ಕೆ ಇರತಕ್ಕಂಥ ವಿಧಾನ. ಕೆಲವರ ಆನಂದ ತಿನ್ನುವುದರಲ್ಲಿ, ಕೆಲವರಿಗೆ ಆನಂದ, ಕೆಲವರಿಗೆ ತಿನ್ನುವುದರಲ್ಲಿ ಆನಂದ ಇರುವುದಿಲ್ಲ. ಆ ತಿನ್ನುವುದಕ್ಕೆ ಬೇಕಾದ ವಸ್ತುವನ್ನು ಮಾಡಿ ಇನ್ನೊಬ್ಬರಿಗೆ ಬಡಿಸುವುದರಲ್ಲೇ ಆನಂದ. ಕೆಲವರಿಗೆ ತಿಂದರೆ ಅಷ್ಟು ಆನಂದ ಆಗುವುದೇ ಇಲ್ಲ. ಈ ಆನಂದದ ಆವಿರ್ಭಾವ ಆಗಬೇಕಾದ್ರೆ ಅನೇಕ ಮುಖಗಳು. ಯಾವ ಸ್ವರೂಪಕ್ಕೆ ಯಾವ ಕೆಲಸದಿಂದ ಆನಂದವೋ ಅದು ಅದರ ಸ್ವರೂಪ ಅಂತ ಕರೆಸಿಕೊಳ್ತದೆ. ಸ್ವರೂಪಾನಂದ ಅಂದರೆ ಅಂಥದ್ದು. ಅಂತಹ ಸ್ವರೂಪಾನಂದದ ಆವಿರ್ಭಾವ ಆಗುವುದಕ್ಕೆ ಅಭಿವ್ಯಂಜಕವಾಗಿ ಕೆಲವು ಪದಾರ್ಥಗಳು ಬೇಕು. ಆ ಪದಾರ್ಥಗಳನ್ನು ಮೋಕ್ಷದಲ್ಲಿ ಭಗವಂತ ನಿರ್ಮಾಣ ಮಾಡಿ ಕೊಡ್ತಾನೆ. ಅದನ್ನು ನಿರ್ಮಾಣ ಮಾಡುವುದಕ್ಕಿರುವ ಪದಾರ್ಥ ಈ ಲೋಕದಲ್ಲಿರುವಂತಹ ರಜೋಗುಣ ತಮೋಗುಣಗಳಲ್ಲ, ಶುದ್ಧ ಸತ್ವ ಅಂತ ಒಂದು ಕರಿತೇವೆ, ಪ್ರಾಕೃತವಾದದ್ದೇ. ಆ ಶುದ್ಧ ಸತ್ವದ ಮೂಲಕ ಭಗವಂತ ಅಲ್ಲಿ ಇವರ ಸುಖದ ಆವಿರ್ಭಾವ ಆಗುವುದಕ್ಕೆ ಯಾವ ರೀತಿಯ ವಸ್ತು ಬೇಕು ಅಂತಹ ವಸ್ತುವನ್ನು ನಿರ್ಮಾಣ ಮಾಡಿ ಕೊಡ್ತಾನೆ. ಈಗ ಉದಾಹರಣೆಗೆ ಮೋಕ್ಷದಲ್ಲಿ ಒಬ್ಬ ವ್ಯಕ್ತಿಗೆ ಚಕ್ಕುಲಿ ತಿಂದಾಗ ಆಗುವ ಸುಖದ ಅನುಭವ ಆಗಬೇಕು ಅಂತ ಇಟ್ಟುಕೊಳ್ಳುವ. ಅಲ್ಲಿ ಆ ಸುಖದ ಅನುಭವ ಅವನ ಸ್ವರೂಪದಲ್ಲಿದೆ. ಆ ಸ್ವರೂಪದ ಆನಂದದ ಅನುಭವ ಅವನಿಗೆ ಹೇಗಾಗ್ತದೆ? ಅವ ಹೀಗೆ ಕೂತ್ಕೊಂಡು ಅದನ್ನು ಅನುಭವಿಸುವುದಲ್ಲ ಅಲ್ಲಿ ಮೋಕ್ಷದಲ್ಲಿ. ಮತ್ತೆ ಅವನಿಗೆ ಅದಕ್ಕೆ ಚಕ್ಕುಲಿ ಅವನಿಗೆ ಸಿಗ್ತದೆ, ಅದನ್ನು ತಿನ್ನಬೇಕು. ತಿನ್ನುವುದು ಅಂತ ಹೇಳಿದರೆ ಇಲ್ಲಿಯ ಹಾಗೆ ಚಕ್ಕುಲಿ ಅಲ್ಲ, ಅದು ಶುದ್ಧ ಸತ್ವದಿಂದ ನಿರ್ಮಿತವಾದ ಚಕ್ಕುಲಿ. ನಮ್ಮ ಈ ಇದರಲ್ಲೆಲ್ಲ ಬರ್ತದಲ್ಲ, ನಿಮ್ಮ ಟಿ ವಿಯಲ್ಲಿ ಚಕ್ಕುಲಿ ಬಂದರೆ ಅದು ಯಾವುದರದ್ದು ಚಕ್ಕುಲಿ? ಅದು ಕಡಲೆ ಹಿಟ್ಟು ಚಕ್ಕುಲಿ, ಅಕ್ಕಿ ಹಿಟ್ಟು ಚಕ್ಕುಲಿ ಅಂತ ಪ್ರಶ್ನೆ ಮಾಡ್ತೀರಾ? ಅಲ್ಲಿ ಬರುವುದು ಏನಂದರೆ ಬೆಳಕು ಮಾತ್ರ, ಬೆಳಕಿನ ಚಕ್ಕುಲಿ. ಅದೇ ಒಂದು ಚಿತ್ರದಲ್ಲಿ ಬರೆದ್ರೆ ಅದು ಬಣ್ಣದ ಚಕ್ಕುಲಿ ಅಷ್ಟೇ, ಬಣ್ಣವೇ, ಬಣ್ಣ ಬಿಟ್ಟು ಮತ್ತೊಂದಿಲ್ಲ. ಹಾಗೆ ಮೋಕ್ಷದಲ್ಲಿ ಶುದ್ಧ ಸತ್ವಾತ್ಮಕವಾದಂತಹ ಒಂದು ಶಷ್ಕುಲಿ. ಆ ಶಷ್ಕುಲಿಯನ್ನು ಇವ ಭಕ್ಷಣ ಮಾಡಿದಾಗ ಇವನ ಸ್ವರೂಪಭೂತವಾದಂತಹ ಶಷ್ಕುಲಿ ಭಕ್ಷಣ ಜನಿತ ಸುಖ ಏನಿದೆ ಅದರ ಆವಿರ್ಭಾವ ಆಗ್ತದೆ ಅಂತ. ಇದು ಮೋಕ್ಷದ ಸ್ಥಿತಿ. ಅಂದರೆ ಮೋಕ್ಷದಲ್ಲಿ ಇಲ್ಲದೆ ಇದ್ದ ಯಾವುದೇ ಆನಂದ ಮನುಷ್ಯನಿಗೆ ಪ್ರಪಂಚದಲ್ಲಿ ಇಲ್ಲ ಅನ್ನೋದು ಸಿದ್ಧಾಂತ. ಮೋಕ್ಷದಲ್ಲಿ ಇವತ್ತು ಪ್ರಪಂಚದಲ್ಲಿ ಏನಾದರೂ ಭಾರಿ ಸುಖ ಅಂತ ನಾವು ಅನುಭವಿಸಿದರೆ ಅದು ಮೋಕ್ಷದಲ್ಲಿರ್ತಕ್ಕಂತಹ ಅನಂತ ಸುಖ ರಾಶಿಯ ಒಂದು ಕೇವಲ ಭಿನ್ನಾಣ, ಅದನ್ನು ತೋರಿಸ್ತಕ್ಕಂಥ ಒಂದು ಪ್ರತಿಬಿಂಬ ಮಾತ್ರ. ನಿಜವಾದ ಬಿಂಬ ಸುಖ ಯಾವುದು ಅಂತ ಇದ್ರೆ ಮೋಕ್ಷ ಸುಖ ಅಂತ. ಅಂತಹ ಮೋಕ್ಷ ಸುಖವನ್ನು ಅನುಭವಿಸುವುದಕ್ಕೆ ಬೇಕಾದ ವಸ್ತು ವಿಶೇಷಗಳ ನಿರ್ಮಾಣವನ್ನು ಭಗವಂತ ಅಲ್ಲಿ ಮಾಡಿಕೊಡ್ತಾನೆ. ಬ್ರಹ್ಮಾದಿಗಳು, ಈಗ ಒಬ್ಬ ಚತುರ್ಮುಖ, ಒಬ್ಬ ಬ್ರಹ್ಮ ಅಲ್ಲಿ, ಆ ಬ್ರಹ್ಮ ಅವನ ಕಾಲದಲ್ಲಿ ಮುಕ್ತರಾದಂತಹ ಸಮುದಾಯದ ಜೊತೆಗೆ ಕೂತು ನಾವೊಂದು ಸೋಮಯಾಗ ಮಾಡುವ ಅಂತ ಕೊಡ್ತಾರೆ. ಅಲ್ಲೂ ಕೂಡ ಇದರ ಬಗ್ಗೆ ಬೇರೆ ಬೇರೆ ಪುರಾಣಗಳಲ್ಲೂ ಬರ್ತದೆ. ಯುಜ್ಯತೆ ಯಜ್ಞಶೀಲೈ ಸ ಯಜ್ಞ. ಮೋಕ್ಷದ ವರ್ಣನೆಯನ್ನು ಮಾಡಿದ ನಾರಾಯಣ ಪಂಡಿತರು ಮಧ್ವವಿಜಯ ಕಾವ್ಯದಲ್ಲಿ 11ನೇ ಸರ್ಗದಲ್ಲಿ ಇವರನ್ನೆಲ್ಲ ಮಾಡ್ತಾರೆ. ಮೋಕ್ಷದಲ್ಲಿ ಬ್ರಹ್ಮಾದಿ ದೇವತೆಗಳು ಯಜ್ಞದ ಮೂಲಕ ಭಗವಂತನನ್ನು ಆರಾಧನೆಯನ್ನೂ ಮಾಡ್ತಾರೆ. ಯತ್ರ ಬ್ರಹ್ಮ ಪವಮಾನಃ, ಪವಮಾನಃ ಬ್ರಹ್ಮ ಮತ್ತೆ ಬಂದಿಲ್ಲಿ, ಅಂದರೆ ಪವಮಾನ ವಾಯುದೇವರೇ ಬ್ರಹ್ಮನಾದವ ಅನ್ನೋದು ಅದರ ಅರ್ಥ. ಜೊತೆಗೆ ಪವಮಾನಃ ಅಂತ ಹೇಳಿದರೆ ಈ ಸೋಮವನ್ನು ಹಾಕಿ ಜಜ್ಜಿ ಅದನ್ನು ಹಿಂಡತಕ್ಕಂಥವ. ಪವನ ಅಂದರೆ ಹಿಂಡುವುದು ಅಂತ ಅರ್ಥ ಇದೆ. ಅಂತಹ ಚತುರ್ಮುಖ ಬ್ರಹ್ಮನು ಯತ್ರ ಬ್ರಹ್ಮ ಪವಮಾನಃ ಛಂದಸ್ಯಾಂ ವಾಚಂ ವದನ್. ಇವರು ಯಜ್ಞ ಮಾಡುವಾಗ ಚತುರ್ಮುಖ ಬ್ರಹ್ಮ ಬ್ರಹ್ಮಸ್ಥಾನದಲ್ಲೇ ಇದ್ದಾನೆ. ಉಳಿದ ದೇವತೆಗಳು, ಇಂದ್ರಾದಿ ದೇವತೆಗಳು ಈ ಸೋಮಲತೆಯನ್ನು ಹಿಡ್ಕೊಂಡು ಅದನ್ನು ಜಜ್ಜಿ ಅದರಿಂದ ರಸ ತೆಗೆಯುವ ಕೆಲಸ ಮಾಡ್ತಾ ಇದ್ದಾರೆ. ಜಜ್ಜುವುದಕ್ಕೆ ಸುಮಾರು ಹೊತ್ತು ಬೇಕು. ಸ್ವಲ್ಪ ಜಜ್ಜಿದ ಮೇಲೆ ಅದನ್ನು ಅರಿಬೇಕು. ಆ ಅರಿಯುವ ಹೊತ್ತಿಗೆ ಸುಮ್ಮನೆ ಯಾವುದೋ ಯೋಚನೆ ಮಾಡಿಕೊಂಡು ಮಾಡುವ ಹಾಗಿಲ್ಲ. ಅದಕ್ಕೋಸ್ಕರ ಅಂತ ಮಂತ್ರ ವಿಶೇಷವೂ ಕೂಡ ಇಲ್ಲ. ಮತ್ತೇನು, ಅಷ್ಟೊತ್ತಿಗೆ ಬ್ರಹ್ಮಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಅವನು ಭಗವದ್ ವಿಷಯಕವಾದ ಒಂದು ಉಪನ್ಯಾಸವನ್ನು ಮಾಡ್ತಾ ಇರಬೇಕು. ಆ ಉಪನ್ಯಾಸವನ್ನು ಕೇಳ್ತಾ ಇವರು ಕೆಲಸ ಮಾಡ್ತಾ ಇರಬೇಕು. ಇದು ಕ್ರಮ. ಅದರಿಂದ ಅನೇಕ ಮಠಗಳಲ್ಲಿ ಉಪನ್ಯಾಸ ಮಾಡುವಾಗ ಒಬ್ಬರು ಬೀನ್ಸ್ ಇಟ್ಕೊಂಡಿರ್ತಾರೆ, ಇನ್ನೊಬ್ರು ಬೆಂಡೆಕಾಯಿ ಇಟ್ಕೊಂಡು ಏನೇನೋ ಕೆಲಸ ಮಾಡ್ತಾ ಇರ್ತಾರೆ. ಕೆಲವರು ಹತ್ತಿ ಇಟ್ಕೊಂಡು ಬತ್ತಿ ಮಾಡ್ತಾ ಇರ್ತಾರೆ. ಇದು ಸರಿಯೋ ತಪ್ಪು ಅಂತ ಕೇಳಿದರೆ ಇದನ್ನು ನೋಡಿದರೆ ಇದು ಸರಿ ಅಂತ ಅನಿಸುತ್ತೆ. ಕೆಲವರಿಗೆ ಅದನ್ನು ನೋಡಿದರೆ ಸಿಟ್ಟು ಬರ್ತದೆ ಉಪನ್ಯಾಸ ಮಾಡುವವರಿಗೆ. ನಾನು ಉಪನ್ಯಾಸ ಮಾಡ್ತಾ ಇದ್ದೇನೆ, ಇವರು ಯಾವುದೋ ಬೇರೆ ಕೆಲಸ ಮಾಡ್ತಾರೆ ಅಂತ. ಹಾಗಿಲ್ಲ. ಅವರು ನಡೆಸುವಂತಹ ಕೆಲಸ ಹೇಗಾದರೂ ಅವರು ಮಾಡಲೇಬೇಕಲ್ವಾ. ಮಾಡುವಂತಹ ಕೆಲಸದಲ್ಲಿ ಎರಡೆರಡು ಅವಧಾನಗಳು. ಅವರ ಕೆಲಸ ಅಲ್ಲಿ ನಡೀತಾ ಇರ್ತದೆ. ಈ ಕಡೆ ಕಿವಿ ಈ ವಿಷಯಗಳನ್ನು ಶ್ರವಣ ಮಾಡ್ತಾ ಇರಬೇಕು. ಆ ರೀತಿಯಲ್ಲಿ ಇಲ್ಲಿ ಯಜ್ಞಕರ್ಮಗಳಲ್ಲಿ ಸಂಬಂಧಪಟ್ಟಂತಹ ಅಂಗ ಕಾರ್ಯಗಳು ನಡೀತಾ ಇರುವಂತೆಯೇ, ಅಂದರೆ ಕಲ್ಲಿನಲ್ಲಿ, ಗ್ರಾವ ಅಂದರೆ ಕಲ್ಲು, ಆ ಕಲ್ಲಿನಲ್ಲಿ ಸೋಮಲತೆಯನ್ನು ಹಾಕಿ ಜಜ್ಜಿದ ಮೇಲೆ ಅದನ್ನು ಅರಿತಾ ಇರುವಂತಹ ಕಾಲದಲ್ಲಿ ಯತ್ರ ಬ್ರಹ್ಮ ಪವಮಾನಃ ಛಂದಸ್ಯಾಂ ವಾಚಂ ವದನ್, ಅಲ್ಲಿ ಛಂದೋಮಯವಾದ ಮಾತುಗಳನ್ನು, ವೈದಿಕವಾದಂತಹ ಮಾತುಗಳನ್ನು ಆತ ಆಡ್ತಾ ಇದ್ದಾನೆ.
ಗ್ರಾವಣ ಸೋಮೆ ಮಹೀಯತೆ, ಗ್ರಾವ ಕಲ್ಲನ್ನು ಹಿಡ್ಕೊಂಡು ಸೋಮವನ್ನು ಚೆನ್ನಾಗಿ ಮಥನ ಮಾಡ್ತಾ ಇರಬೇಕಾದರೆ ಸೋಮೇನ ಆನಂದಂ ಜನಯನ್, ಆತ ವೇದ ಮಂತ್ರಗಳನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾನೆ ಚತುರ್ಮುಖ ಬ್ರಹ್ಮ. ಉಳಿದ ದೇವತೆಗಳದನ್ನು ಕೇಳ್ತಾ ಕೇಳ್ತಾ ಯಜ್ಞಕರ್ಮಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈತ ಹೇಳ್ತಕ್ಕಂತಹ ವೈದಿಕವಾದ ಅರ್ಥ ವಿಶೇಷಗಳಿಂದ ಆ ಮೋಕ್ಷದ ಮುಕ್ತವಾದಂತಹ ಚೇತನಗಳು ಯಜ್ಞದಲ್ಲಿ ಭಾಗವಹಿಸ್ತಾ ಇರತಕ್ಕಂಥವರು ಇನ್ನಷ್ಟು ಆನಂದೋದ್ರಿಕ್ತರಾಗ್ತಾ ಇದ್ದಾರೆ. ಆನಂದ ಜಾಸ್ತಿ ಆಗ್ತದೆ ಅಂತೆ. ಮೋಕ್ಷದಲ್ಲಿ ಆನಂದ ಜಾಸ್ತಿ ಆಗುವುದು ಅಂದರೆ ಹೇಗೆ? ಅದಕ್ಕೆ ವಾದಿರಾಜ ತೀರ್ಥರು ಹೇಳ್ತಾರೆ, ಅಲ್ಲಿ ಜಾಸ್ತಿ ಕಡಿಮೆ ಯಾವುದೂ ಇಲ್ಲ, ಇದ್ದದ್ದೇ ಅಭಿವ್ಯಕ್ತ ಆಗುವುದು. ಜಾಸ್ತಿ ಆಗುವುದು ಅಂತ ಇದ್ರೆ ಹಾಲನ್ನು ಸ್ವಲ್ಪ ಬಿಸಿ ಮಾಡಿದಾಗ ಇದ್ದಕ್ಕಿದ್ದಾಗಿ ಜಾಸ್ತಿ ಆಗುವುದಿಲ್ಲ, ಅರ್ಧದಷ್ಟಿದ್ದದ್ದು ಪೂರ್ತಿ ಆಗ್ತದೆ. ಪೂರ್ತಿ ಆಯಿತು, ಹಾಲು 1 ಲೀಟ್ರ್ ಆಯಿತು, ಅರ್ಧ ಲೀಟ್ರ್ ಅಂತ ಹೇಳಿಕೊಂಡ, ಅದು ಅರ್ಧ ಲೀಟ್ರೇ 1 ಲೀಟ್ರ್ ಹಾಗೆ ಕಾಣಿಸುವುದಷ್ಟೇ, ಉಕ್ಕುವುದು. ಇದಕ್ಕೆ ಆನಂದೋದ್ರೇಕ ಅಂತ ಹೇಳ್ತಾರೆ, ಉದ್ರಿಕ್ತವಾಗುವುದು. ಅದಕ್ಕೆ ಜಾಸ್ತಿ ಆಗುವುದೇನೋ ಅಲ್ಲ, ಇದ್ದ ಆನಂದದ ಉದ್ರೇಕ. ಆ ರೀತಿಯ ಉದ್ರಿಕ್ತವಾದ ಆನಂದವನ್ನು ಆನಂದಂ ಜನಯನ್ ಇಂದ್ರಾಯೇಂದೋ ಪರಿಶ್ರಮ ಯತ್ರ ಬ್ರಹ್ಮ ಪವಮಾನಃ, ಯಾವ ಲೋಕದಲ್ಲಿ ಪವಮಾನ ನೆನೆಸಿದಂತಹ ಚತುರ್ಮುಖ ಬ್ರಹ್ಮ ತಾನು ಮಹಿಯ ಕಾಲದಲ್ಲಿ ತಾನು ವೇದದ ಮಾತುಗಳನ್ನು ಹೇಳ್ತಾ ಅಲ್ಲಿದ್ದಂತಹ ಮುಕ್ತ ಸಮುದಾಯವನ್ನು ಆನಂದಗೊಳಿಸ್ತಾ ಇರ್ತಾನೋ ಅಂತಹ ಲೋಕ ಏನಿದೆ ಅಲ್ಲಿಗೆ ಓ ಪವಮಾನನೇ ನನ್ನನ್ನು ಪರಿಶ್ರವ, ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು ಅಂತ ಪ್ರಾಣದೇವನಲ್ಲಿ ಪ್ರಾರ್ಥಿಸೋದು. ಪ್ರಾಣ ಅಂತ ಹೇಳಿದ್ರೆ ಉಸಿರು, ಶರೀರದಿಂದ ಉಸಿರು ಹೋಗುವುದು ಅನ್ನುವುದಕ್ಕೆ ಪ್ರಾಣ ಹೋಗುವುದು ಅಂತ ಶಬ್ದ ಪ್ರಯೋಗ ಮಾಡುವುದಲ್ವಾ. ಪ್ರಾಣ ಹೋಯಿತು, ಹಸು ನೀಗಿದ ಅಂತ ಹೇಳುವುದೇನರ್ಥ? ಉಸಿರು ಹೋಗುವುದು ಅಂತ. ಆದರೆ ಉಸಿರೇ ಹೋಗುವುದಾ? ಉಸಿರಿನ ಜೊತೆಗೆ ಈ ಚೇತನವು ಕೂಡ ಹೋಗುವುದನ್ನೇ ಪ್ರಾಣ ಉತ್ಕ್ರಮಣ ಅನ್ನುವ ಶಬ್ದದಿಂದ ಕರೆಯುವುದು. ಆದ್ದರಿಂದ ಆ ಪ್ರಾಣನೇ ನಮ್ಮನ್ನು ಕರ್ಕೊಂಡು ಹೋಗಬೇಕು. ಭಗವದ್ಗೀತೆಯಲ್ಲಿ ಮಾತು ಬರ್ತದೆ, ಶರೀರದಲ್ಲಿ ಅನೇಕ ಚೇತನಗಳುಂಟು, ಒಂದೇ ಚೇತನ ಇರುವುದಲ್ಲ. 24 ತತ್ವಗಳಿಗೆ ಸಂಬಂಧಪಟ್ಟ ಅಭಿಮಾನಿ ದೇವತೆಗಳೆಂಬ ಚೇತನಗಳು ಈ ಶರೀರದಲ್ಲಿದ್ದಾರೆ. ಆ 24 ತತ್ವಗಳ ಅಭಿಮಾನಿಗಳಲ್ಲಿ ಒಬ್ಬ ಪ್ರಾಣ, ಅವನು ಮಹತ್ತತ್ವಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವ, ಬ್ರಹ್ಮವಾಯು ಅಂತ ಕರೆಸಿಕೊಳ್ತಕ್ಕಂಥವ. ಅಂತಹ ವಾಯುದೇವ ಸಾಮಾನ್ಯವಾಗಿ ಹೃದಯದಲ್ಲಿ ಇರ್ತಾನಂತೆ. ಯಾಕೆ ಹೃದಯದಲ್ಲಿರ್ತಾನೆ? ಹೃದಯದಲ್ಲಿ ಈ ಶರೀರವನ್ನು ನಿಯಂತ್ರಿಸುವ ಜೀವ ಇರುವುದಲ್ಲೇ, ಜೊತೆಗೆ ಈ ಶರೀರವನ್ನು ನಿಯಂತ್ರಿಸ್ತಕ್ಕಂಥ ಜೀವನಿಯಾಮಕನಾದ ಭಗವಂತ ಇರುವುದು ಹೃದಯದಲ್ಲಿ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ. ಈಶ್ವರ ಸರ್ವಭೂತಾನಾಂ, ಎಲ್ಲರಿಗೂ ನಿಯಾಮಕನಾದ ದೇವ ಹೃದಯದಲ್ಲಿದ್ದಾನೆ. ದೇವ ಎಲ್ಲಿದ್ದಾನೋ ಅಲ್ಲಿ ಜೀವ ಇರ್ತಾನೆ. ಅಂದರೆ ಈ ಶರೀರದಲ್ಲಿ ಜೀವ ಎಲ್ಲಿದ್ದಾನೆ? ಇಡೀ ಶರೀರದಲ್ಲಿದ್ದಾನೆ ನಾವು ಹೇಳುವುದಿಲ್ಲ. ಇಡೀ ಶರೀರದಲ್ಲಿದ್ದರೆ ಯಾರು ನೀನು ಅಂತ ಹೇಳಿದಾಗ ನಾನು ಅಂದರೆ ಅಂತ ತಲೆ ಮುಟ್ಟಿಕೊಂಡು ಹೇಳ್ಬೇಕು. ಯಾರು ಹಾಗೆ ಹೇಳುವುದಿಲ್ಲ. ನಾನು ಅಂತ ಎದೆ ಮುಟ್ಟಿ ಹೇಳ್ತಾನೆ ಅಂದರೆ ಈ ಚೇತನ, ಈ ಶರೀರಕ್ಕೆ ಸಂಪೂರ್ಣವಾಗಿ ಒಡೆತನವನ್ನು ಸಾಧಿಸಿಕೊಂಡಿರ್ತಕ್ಕಂತಹ ಭಗವದಧೀನನಾದ ಜೀವ ಯಾರಿದ್ದಾನೆ ಅವನಿರುವುದು ಹೃದಯದಲ್ಲಿ ಅಂತ ಅರ್ಥ. ಆ ಹೃದಯದಲ್ಲೇ ಸರ್ವನಿಯಾಮಕನಾದಂತಹ ದೇವನೂ ಕೂಡ ಎಲ್ಲರ ಹೃದಯದಲ್ಲಿದ್ದಾನೆ. ಆದರೆ ಜೀವನಿಗೂ ದೇವನಿಗೂ ಇಷ್ಟು ವ್ಯತ್ಯಾಸ. ಜೀವ ಆಯಾ ದೇಹದಲ್ಲಿ ಆಯಾ ಜೀವ ಮಾತ್ರ ಇರ್ತಾನೆ. ದೇವ ಎಲ್ಲ ಜೀವರ ಸಮೀಪದಲ್ಲೂ ಒಬ್ಬನೇ ದೇವ ಇರ್ತಾನೆ ಅಂತ. ಈ ದೇವನಿಗೂ ಜೀವನಿಗೂ ಇಷ್ಟು ವ್ಯತ್ಯಾಸ. ಇವರಿಬ್ಬರ ಭೇದವನ್ನು ತಿಳಿಯುವುದು ಬಹಳ ಕಷ್ಟ ಅಂತೆ. ಎಷ್ಟು ಕಷ್ಟ ಅಂತ ಹೇಳಿದರೆ, ಅದು ಇಶೀಕ ಅಂತ ಒಂದು ಥರದ ಹುಲ್ಲು, ಕುಶ ಅಂತ ಮತ್ತೊಂದು ಥರದ ಹುಲ್ಲು. ಈ ಇಶೀಕ ಮತ್ತು ಕುಶ ಎರಡು ಒಟ್ಟಿಗಿತ್ತು ಅಂತಾದರೆ ಯಾವುದು ಇಶೀಕ ಯಾವುದು ಕುಶ ಅಂತ ವ್ಯತ್ಯಾಸ ಮಾಡುವುದು ಗೊತ್ತಾಗುವುದಿಲ್ಲ. ಅದು ಎರಡೂ ಒಂದೇ ಥರ ಇರ್ತದೆ. ಕೊನೆಗೆ ಹೇಗೆ ನೋಡಬೇಕು ಅಂದರೆ, ಹೀಗೊಮ್ಮೆ ಕೈ ಹಾಕಿ ಹೀಗೆ ಎಳಿಬೇಕು. ಹೀಗೆ ಎಳೆದಾಗ ಕೈಯಲ್ಲಿ ರಕ್ತ ಬಂತು ಅಂತಾದರೆ ಅದು ಇಶೀಕ, ಬರಲಿಲ್ಲ ಅಂತ ಹೇಳಿದರೆ ಅದು ಕುಶ ಅಂತ. ಇವುಗಳ ವ್ಯತ್ಯಾಸವನ್ನು ತಿಳಿಯುವುದಕ್ಕೆ ಅದರ ಹರಿತ ಮಾತ್ರ ಅದು ಮುಟ್ಟಿದರೆ ಗೊತ್ತೇ ಆಗೋದಿಲ್ಲ ಅಂತ ರೀತಿಯಲ್ಲಿರ್ತಕ್ಕಂತಹ ಎರಡು ಪ್ರತ್ಯೇಕ ಜಾತಿಯ ತೃಣಗಳು. ಆ ತೃಣ ಈ ತೃಣಕ್ಕಿಂತ ಈ ತೃಣ ಬೇರೆ ಅಂತ ತಿಳಿಯುವುದು ಎಷ್ಟು ಕಷ್ಟವೋ ಅಷ್ಟು ಕಷ್ಟ ಈ ಜೀವ ಮತ್ತು ಈಶ ಇವರದ್ದು ಬೇರೆಯಾಗಿ ತಿಳಿಯುವುದು. ಯಾಕೆಂದರೆ ಶರೀರದ ಒಳಗೆ ದೇವ ಮತ್ತು ಜೀವ ಹೇಗಿದ್ದಾರೆ ಅಂದರೆ ಹಾಲು ನೀರುಗಳು ಬೆರೆತ ಹಾಗೆ ಇದ್ದಾರೆ. ಅಥವಾ ಕೆಂಡ ಮತ್ತು ಬೆಂಕಿ, ಕೆಂಡ ಬೇರೆ ಬೆಂಕಿ ಬೇರೆ ಅಲ್ವಾ. ಕೆಂಡವನ್ನು ನೀರಿಗೆ ಹಾಕಿದಾಗ ಬೆಂಕಿ ಮಾತ್ರ ಹೋಗ್ತದೆ, ಕೆಂಡ ಮಾತ್ರ ಉಳಿತದೆ. ಆದರೆ ಕೆಂಡದಲ್ಲಿ ಬೆಂಕಿ ಇದ್ದಾಗ ಇದು ಕೆಂಡ ಇದು ಬೆಂಕಿ ಅಂತ ಹೇಗೆ ಪ್ರತ್ಯೇಕೀಕರಿಸಿ ತಿಳಿಯುವುದಕ್ಕೆ ಸಾಧ್ಯ ಇಲ್ಲವೋ, ಕೆಂಡದ ಆ ನಖಾಂತ ಆ ಶಿಖಾಂತ ಸಂಪೂರ್ಣ ಬೆಂಕಿ ಆವರಿಸಿ ಹೇಗಿರ್ತದೋ ಹಾಗೆ ಈ ಜೀವನ ಒಳ ಹೊರಗೆ ಅಪ್ರತಿಘನಾಗಿ ಭಗವಂತ ವ್ಯಾಪಿಸಿ ನಿಂತಿರುವುದರಿಂದ ಜೀವ ಮತ್ತು ಪರಮಾತ್ಮ ಅನ್ನುವ ಎರಡು ಜ್ಯೋತಿಸ್ಸುಗಳನ್ನು ಪ್ರತ್ಯೇಕೀಕರಿಸುವುದು ತುಂಬ ಕಷ್ಟ ಅಂತೆ.
ಹೇಗೆ? ಇಲ್ಲಿ ಅದರ ಬೆಳಕು ಇಲ್ಲಿದೆ, ಇದರ ಬೆಳಕು, ಒಂದು ಬಲ್ಬು ಒಂದು ಟ್ಯೂಬ್ ಅಂತ ಅನ್ಕೊಳ್ಳಿ. ಟ್ಯೂಬಿನ ಬೆಳಕು ಈ ರೂಮಿನಲ್ಲಿ ಎಲ್ಲಿ ತನಕ ಇದೆ? ಸಂಪೂರ್ಣ ಇದೆ. ಆ ಬಲ್ಬಿನ ಬೆಳಕು ಎಲ್ಲಿದೆ? ಸಂಪೂರ್ಣವಾಗಿದೆ. ಒಂದಕ್ಕೆ ಒಂದು ತಾಗುವುದಿಲ್ಲ. ಅದು ಅದಿದ್ದಲ್ಲಿ ಇದು ಸೇರಿಕೊಳ್ತದೆ, ಇದಿದ್ದಲ್ಲಿ. ಬೆಳಕಿನ ಸ್ವಭಾವ ಹಾಗೆ. ಅದನ್ನು ಅಪ್ರತಿಘ ಅಂತ ಕರೀತಾರೆ. ಇಲ್ಲಿ 2 ದೀಪಗಳಿದ್ರೆ 2 ದೀಪದ ಬೆಳಕು ಎಲ್ಲಿದೆ? ಆ ದೀಪದ ಬೆಳಕು ಎಲ್ಲೆಲ್ಲಿದೆಯೋ ಅಲ್ಲೇ ಈ ದೀಪದ ಬೆಳಕು ಇದೆ. ಈ ದೀಪದ ಬೆಳಕು ಬೇರೆಯೇ, ಆ ದೀಪದ ಬೆಳಕು ಬೇರೆಯೇ. ಆದರೆ ಆ ದೀಪದ ಬೆಳಕು ಈ ದೀಪದ ಬೆಳಕನ್ನು ತಡೆಯುವುದಿಲ್ಲ. ಅಪ್ರತಿಘ ಪದಾರ್ಥಗಳು ಅಂದ್ರೆ ಹಾಗೆ. ಅದು ಇನ್ನೊಂದನ್ನು ತಾನಿದ್ದ ಜಾಗದಲ್ಲೇ ಇರುವುದಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಪದಾರ್ಥಗಳು ಅಂತ. ಜೀವ ಪರಮಾತ್ಮ ಅನ್ನೋ ಪದಾರ್ಥಗಳು ಹಾಗೆ. ಅದು ತೇಜೋರೂಪ, ಒಂದು ಪರಂಜ್ಯೋತಿ ಆದರೆ ಮತ್ತೊಂದು ಜ್ಯೋತಿ. ಆ ಚೇತನಗಳು ಏಕ ಪ್ರದೇಶದಲ್ಲಿ ಅಷ್ಟೂ ಕೂಡ ವ್ಯಾಪಿಸಿಕೊಂಡಿರತಕ್ಕಂಥದ್ದು. ಆದ್ರಿಂದ ಇದು ಜೀವ, ಇದು ಜೀವಾತ್ಮ, ಇದು ಪರಮಾತ್ಮ ಅಂತ ಆ ಆತ್ಮತತ್ವದ ವಿವೇಕ ಅತ್ಯಂತ ಕ್ಲಿಷ್ಟವಾದದ್ದು. ಅಂತಹ ಕ್ಲಿಷ್ಟವಾದ ಜೀವಚೇತನ ಏನು ಈ ಶರೀರದಲ್ಲಿದೆ, ಆ ಶರೀರದಲ್ಲಿ ಶ್ವಾಸ ಅನ್ನುವ ಪ್ರಾಣದೇವ ಅದನ್ನು ಶರೀರದಲ್ಲಿ ನೆಲೆಗೊಳಿಸಿರ್ತಾನೆ. ಯಾವಾಗ ಶ್ವಾಸನೆಂಬಂತಹ ಪ್ರಾಣ ಶರೀರದಿಂದ ಹೊರಗೆ ಹೋಗ್ತಾನೆ ಅಂದರೆ ಅಲ್ಲಿ ಪ್ರಾಣೋತ್ಕ್ರಮಣ ಅಂತ ಇದನ್ನು ಕರಿತೇವೆ. ಶ್ವಾಸವೆಂಬ ಪ್ರಾಣ ಹೊರಗೆ ಹೋಗುವಾಗ ಈ ಪ್ರಾಣದೇವ, ಶ್ವಾಸವೆಂಬ ಪ್ರಾಣ ಏನು ಮಾಡ್ತಾನೆ ಅಂದರೆ ತನ್ನ 2 ಭುಜದಲ್ಲಿ ಇಬ್ಬರನ್ನು ಕೂಡಿಸಿಕೊಂಡು ಹೋಗ್ತಾನಂತೆ. ಒಂದು ಭುಜದಲ್ಲಿ ದೇವನನ್ನು, ಮತ್ತೊಂದು ಭುಜದಲ್ಲಿ ಜೀವನನ್ನು. ಅಂದರೆ ಪ್ರಾಣನಿಗೆ ಗೊತ್ತಾಗ್ತದೆ ಇದು ದೇವ, ಇದು ಜೀವ. ಉಳಿದವರಿಗೆ ದೇವ ಜೀವ ಅನ್ನೋದು 2 ಬೆಳಕಿನ ಹಾಗೆ ಸೇರಿದ್ರಿಂದ ಯಾವುದು ದೇವ ಯಾವುದು ಜೀವ ಅಂತ ಗೊತ್ತಾಗುವುದಿಲ್ಲ. ಅದನ್ನು ವಿವಿಕ್ತವಾಗಿ ತಿಳಿಯತಕ್ಕಂತಹ ಪ್ರಾಣದೇವ ಹೇಗೆ ಹನುಮಂತ ತನ್ನ ಬಲಭುಜದಲ್ಲಿ ಶ್ರೀರಾಮಚಂದ್ರನನ್ನು, ಎಡಭುಜದಲ್ಲಿ ಲಕ್ಷ್ಮಣನನ್ನು ಇಟ್ಟುಕೊಂಡು ಆ ಋಷ್ಯಮೂಕವನ್ನು ಹತ್ತಿಕೊಂಡು ಸುಗ್ರೀವನ ಸನಿಹಕ್ಕೆ ಹೋದ್ನೋ, ಹಾಗೆ ಈ ಪ್ರಾಣದೇವ ತನ್ನ 2 ಭುಜದಲ್ಲಿ ಜೀವ ದೇವರನ್ನು ಧರಿಸಿ, ದೇವಸ್ಯ ಭರ್ಗ ಸಹ ಯತೋಜನೀ, ದೇವಸ್ಯ ಭರ್ಗ, ದೇವರನ್ನು ಭರಣಗಮನ ಮಾಡುವವ, ಎತ್ತಿಕೊಂಡು ಹೋಗುವವ, ಹಾಗೆ ಹೊರಗೆ ಬರ್ತಾನೆ. ಬರುವಾಗ ಶರೀರದ ಪಂಚ ಇಂದ್ರಿಯಗಳ ಮೂಲಭೂತ ರಸವನ್ನು ಕೂಡ ಕಿತ್ತುಕೊಂಡು ಬರ್ತಾನಂತೆ. ಶ್ರೋತ್ರಂ ಚಕ್ಷು ಸ್ಪರ್ಶನಂಚ ರಸನಂ ಘ್ರಾಣಮೇವಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನುಪಸೇವತೆ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನ್ ಇವಾಶಯಾತ್ ಅಂತ ಕೃಷ್ಣ ಗೀತೆಯಲ್ಲಿ ಮಾತುಗಳನ್ನು ಹೇಳ್ತಾರೆ. ಹಾಗಾಗಿ ಈ ಶರೀರವನ್ನು ನಿಯಂತ್ರಿಸ್ತಕ್ಕಂಥ ಓ ಪ್ರಾಣ, ಓ ಪವಮಾನ, ಇಂದ್ರ ಎಂದೋ ಪರಿಶ್ರವ, ಯತ್ರ ಜ್ಯೋತಿರಜಸ್ರಂ ಯಸ್ಮಿನ್ ಲೋಕೆ ಸ್ವರ್ಹಿತಂ ತಸ್ಮಿನ್ ಮಾಂ ಧೇಹಿ ಪವಮಾನ ಅಮೃತೇ ಲೋಕೆ ಅಕ್ಷಿತ ಇಂದ್ರ ಎಂದೋ ಪರಿಶ್ರವ. ನನ್ನನ್ನು ನೀನು ಎಲ್ಲಿಗೆ ಕರ್ಕೊಂಡು ಹೋಗಬೇಕು? ಪವಮಾನನಲ್ಲಿ ಪ್ರಾರ್ಥಿಸುವುದು. ಯತ್ರ ಜ್ಯೋತಿರಜಸ್ರಂ, ನಾನು ಹಾಗೆ ಹೇಳಿದೆ, ಮೋಕ್ಷ ಅಂದರೆ ಇಲ್ಲಿ ಇಂಥ ಒಂದು ವ್ಯವಸ್ಥೆ ಇಲ್ಲ. ನಾವೊಂದು ವ್ಯವಸ್ಥೆಯಲ್ಲಿ ಇದು ವೈಕುಂಠ ಮತ್ತೊಂದು ಅಂತ ಹೇಳುವುದೇ ಹೊರತು ವಸ್ತುತಃ ಮೋಕ್ಷ ಯಾವ ಕಡೆಯಲ್ಲೂ ಆಗುವುದು. ಚೇತನಕ್ಕಿರತಕ್ಕಂತಹ ಕರ್ಮ ಬಂಧದ ನಿವೃತ್ತಿಗೆ ಮೋಕ್ಷ ಅಂತ ಹೆಸರು. ಆ ನಿವೃತ್ತಿಯಾಗಿ ಆ ಚೇತನ ಇಲ್ಲೇ ಓಡಾಡ್ತಾ ಇರ್ಬೋದು. ಅಂದರೆ ಚೇತನಕ್ಕೆ ಮೋಕ್ಷಕ್ಕೆ ಇದೇ ಜಾಗ ಅನ್ನೋ ಒಂದು ವ್ಯವಸ್ಥೆ ಇಲ್ಲ. ಮುಕ್ತ ವಿಹರಣ ಸ್ಥಾನ ಅಂತಿದೆ. ಶಾಂತವಾಗಿ ಅಲ್ಲಿ ತತ್ಸಾಮಗ ಎನ್ನಾಸ್ತೆ ಹಾವು ಅಂತ, ಇಲ್ಲೆಲ್ಲ ಹಾವು ಅಂತ ಹೇಳಿದ್ರೆ ನಾವೆಲ್ಲ ಗಲಾಟೆ ಮಾಡ್ತೇವೆ, ನಮಗೆ ಟಿವಿ ನೋಡ್ಲಿಕ್ಕೆ ರಗಳೆ ಆಗ್ತದೆ, ಸುಮ್ಮನಿರು ಅಂತ ಹೇಳ್ತೇವೆ. ಅದಕ್ಕೆ ಅವರದೇ ಒಂದು ವಿಹರಣ ಸ್ಥಾನ ಅನ್ನೋದಿದೆ, ಮುಕ್ತ ವಿಹರಣ ಸ್ಥಾನ. ಆದರೆ ಅವರು ಇರುವುದಕ್ಕೆ ಅದೇ ಜಾಗ ಅಂತಲ್ಲ, ಎಲ್ಲಿ ಬೇಕಾದರೂ ಆ ಚೇತನಗಳಿಗೆ ಪ್ರವೇಶ ಅನ್ನೋದಿದೆ, ಮುಕ್ತ ಚೇತನಗಳಿಗೆ. ಅಂತಹ ಚೇತನ ಅದು ಹೇಳ್ತದೆ, ನನ್ನನ್ನು ಎಲ್ಲಿಗೆ ನೀನು ಕರ್ಕೊಂಡು ಹೋಗ್ಬೇಕು? ಯತ್ರ ಜ್ಯೋತಿರಜಸ್ರಂ, ಎಲ್ಲಿ ಹಗಲು ರಾತ್ರಿ ಎಂಬ ವಿಭೇದ ಇಲ್ಲದೆ ಹಗಲೇ ಇರ್ತದೋ ಅಲ್ಲಿಗೆ ಅಂತ. ಹಾಗಾದರೆ ಈ ಮೋಕ್ಷದ ಸ್ವಭಾವ ಹೇಗಿದೆ ಅಂದರೆ ಹಗಲು ರಾತ್ರಿಗಳೆಂಬ ಪ್ರಭೇದ ಇಲ್ಲ, ಅಲ್ಲಿ ಹಗಲು ಮಾತ್ರ ಇರ್ತದೆ. ಇದು ವಸ್ತುತಃ ರಗಳೆ ಅಲ್ವಾ? ನಮಗೆ ಹಗಲೇ ಇದ್ದರೆ ತುಂಬ ಬೋರ್ ಆಗ್ತದೆ. ಒಂದು ರಾತ್ರಿ ಇನ್ನೂ ರಾತ್ರಿ ಬರಲಿಲ್ಲ ಅಂತ, ಅದೇ ರಾತ್ರಿಯೇ ಇದ್ದರೆ ಇನ್ನೂ ಹಗಲಾಗಲಿಲ್ಲ. ಅದಕ್ಕೆ ದೇವರು ಈ ವ್ಯವಸ್ಥೆಯನ್ನು ಮಾಡಿಟ್ಟದ್ದು. ಒಂದು 12 ಗಂಟೆ ಹಗಲು ದಾಟಿದರೆ ನಿಮಗೆ ಸಾಯಂಕಾಲದ ಹೊತ್ತಿಗೆ ಒಂದು ರಾತ್ರಿ ಬಂದರೆ ಚೆನ್ನಾಗಿರ್ತದೆ ಅಂತ ಅನಿಸ್ತದೆ. ರಾತ್ರಿ ಬಂದು ರಾತ್ರಿ 12 ಆಯಿತು, ಬೆಳಗ್ಗೆ 4 ಆಯಿತು, 5 ಆಯಿತು, ಇನ್ನೂ ರಾತ್ರಿ ಹೋಗಲಿಲ್ಲ, ಒಂದು ಹಗಲು ಬಂದರೆ ಚೆನ್ನಾಗಿರ್ತದೆ. ಈ ಮಳೆಗಾಲದಲ್ಲಿ ಮನುಷ್ಯನಿಗೆ ಮಳೆ ಒಂದಷ್ಟು ದಿವಸ ಬಂದ ಮೇಲೆ ಎಂಥ ಶನಿ ಮಳೆ, ಜಡಿ ಮಳೆ ಹಿಡ್ಕೊಂಡು ಬಿಟ್ಟಿದೆ. ಆ ಮಳೆಯನ್ನು ಬೈತಾ ಇರ್ತಾನೆ, ಕೊಡೆಯನ್ನು ಬೈತಾ ಇರ್ತಾನೆ. ಆದರೆ ಯಾರ ಹತ್ರ ಅದು ಕೊಡೆಯನ್ನು ಕೊಡು ಅಂತ ಹೇಳಿದರೆ ನಾ ಕೊಡೆ ಅಂತಲೇ ಹೇಳ್ತಾನೆ. ಅವನಿಗೆ ಯಾವುದು ನಿರಂತರವಾಗಿ ಸುಖ ಸಾಧನವೋ ದುಃಖ ಸಾಧನವೋ ಜೊತೆಗಿದ್ರೆ ಅದರ ಮೇಲೆ ಒಂದು ರೀತಿ ಅಸಡ್ಡೆ ಬರಲಿಕ್ಕೆ ಶುರುವಾಗ್ತದೆ. ಅದಕ್ಕೋಸ್ಕರ ದೇವರು ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಅನ್ನೋ ಒಂದು ಚಕ್ರವನ್ನು ವ್ಯವಸ್ಥೆ ಮಾಡಿದ್ದಾನೆ.
ಅಥವಾ ಬೇಸಿಗೆಗಾಲದ ನಂತರ ಇಂಥದ್ದು ಅಂತ ಒಂದು ಕಾಲದ ವ್ಯವಸ್ಥೆಯನ್ನು, ಹಗಲಾದ ಮೇಲೆ ರಾತ್ರಿಯನ್ನು ಒಂದು ವ್ಯವಸ್ಥೆ, ಇವೆಲ್ಲ ವ್ಯವಸ್ಥೆಗಳಿರುವುದರಿಂದ ಮನುಷ್ಯನಿಗೆ ಏನೋ ಸುಖ ಇದೆ ಅಂತ ಅನಿಸ್ತಾ ಇದೆ. ನಿಜವಾಗಿ ಸುಖಾನಂತರದಲ್ಲಿ ಬರುವುದು ದುಃಖ. ಆದರೆ ಅವನು ಅದನ್ನೇ ನಿರೀಕ್ಷೆ ಮಾಡ್ತಾ ಇರ್ತಾನೆ. ರಾತ್ರಿ ಅಂದರೆ ಒಂಥರದ ದುಃಖವೇ, ಆದರೆ ಅವನಿಗೆ ನಿರೀಕ್ಷೆ, ಒಂದು ಸ್ವಿಚ್ ಹಾಕಿ ಒಂದು ಲೈಟ್ ಅಲ್ಲಿರಬೇಕು ಅಂತ. ಕರೆಂಟ್ ಹೋದಾಗ ಮತ್ತೆ ದುಃಖ ಆಗ್ತದೆ. ಇದೇ ಒಳ್ಳೆಯದು, ಬೆಳಕೇ ಇರ್ತದೆ, ಕರೆಂಟ್ ಹೋದರೆ, ಈ ಬೆಳಕು ಇಲ್ಲದೆ ಹೋದರೆ ಅದೇ ಚಂದ ಅಂತ. ಈ ಅಂಧಕಾರದಲ್ಲಿ ಆನಂದವನ್ನು ಅನುಭವಿಸುವಂತಹ ಮನಸ್ಥಿತಿಯು ಕೂಡ ಮನುಷ್ಯನಿಗಿದೆ. ವಿಭಿನ್ನ ಬುದ್ಧಿಯಾದಂತಹ ಮನುಷ್ಯ ಬೇರೆ ಬೇರೆ ರೀತಿಯ ಸುಖವನ್ನು ತಾನು ಅಭಿಲಷಿಸ್ತಾನೆ. ಆದರೆ ಮೋಕ್ಷ ಅನ್ನುವ ಪರಿಸ್ಥಿತಿಯಲ್ಲಿ ನಿರಂತರ ಆನಂದ ಎಂಬುದು ಕತ್ತಲೆಯಿಂದ ಲಭ್ಯವಾಗುವಂಥದ್ದಲ್ಲ, ಅದು ಬೆಳಕಿನಿಂದ ಲಭ್ಯವಾಗುವಂಥದ್ದು. ಯತ್ರ ಜ್ಯೋತಿರಜಸ್ರಂ, ಅಜಸ್ರಂ ಅಂದರೆ ನಿರಂತರವಾಗಿ, ಅಂತರ ಅಂದರೆ ತಡೆಯೇ ಇಲ್ಲದೆ. ಯತ್ರ ಜ್ಯೋತಿಹಿ, ನಿರಂತರ ಬೆಳಕು. ಮೋಕ್ಷದಲ್ಲಿ ನಿರಂತರ ಬೆಳಕಿರುವುದಕ್ಕೆ ಕಾರಣ ಏನಂದರೆ, ಈಗ ಇಲ್ಲಿ ಬೆಳಕು ಇಲ್ಲ ಅನ್ನುವುದಕ್ಕೆ ಕಾರಣ ಏನು? ಬೆಳಕಿನ ಪದಾರ್ಥ ಅನ್ನೋದು ನಮಗಿಂತ ಬೇರೆಯಾದದ್ದು ಕಾರಣ. ನಾವು ಬೇರೆ, ದೀಪ ಬೇರೆ. ಆದ್ದರಿಂದ ನಾನು ದೀಪ ಬಿಟ್ಟು ಹೋಗ್ಬೋದು, ಅಥವಾ ನನ್ನನ್ನು ದೀಪ ಬಿಟ್ಟು ಹೋಗ್ಬೋದು. ಈ ಕಾರಣದಿಂದ ನಮಗೆ ಬೆಳಕು ರಾತ್ರಿಗಳ ಸ್ಥಿತಿ ನಮ್ಮಲ್ಲಿದೆ. ಲೋಕದೀಪವಾದ ಸೂರ್ಯ ಇಲ್ಲ ಅಂದರೆ ರಾತ್ರಿ, ಸೂರ್ಯ ಇದ್ದರೆ ಬೆಳಕು ಅಂತ. ಆದರೆ ಮೋಕ್ಷದ ಸ್ಥಿತಿ ಹಾಗಲ್ಲ. ಸೂರ್ಯನಿಂದಾಗಿ ಅಲ್ಲಿ ಬೆಳಕು ಅಲ್ಲ, ಮತ್ತೆ ತಾನೇ ಬೆಳಕು. ನಾವು ಹೇಳ್ತೇವೆ ಜೀವ ಜ್ಯೋತಿಸ್ವರೂಪನಾದ ಜೀವ ಎಲ್ಲಿದ್ದಾನೆ ಅಲ್ಲಿ ಬೆಳಕು. ಕತ್ತಲೆ ಆಗಬೇಕಾದ್ರೆ ಏನು ಮಾಡಬೇಕು? ಜೀವನಿಗೆ ಏನಾದರೂ ಒಂದು ಬಟ್ಟೆ ಹಾಕಬೇಕು. ಈಗ ದೀಪ ಬಲ್ಬು ಸಿಕ್ಕಾಪಟ್ಟೆ ಬೆಳಕು ಹಾಕ್ತಾ ಇದೆ, ಕೊನೆಗೆ ಅದಕ್ಕೊಂದು ಕೃಷ್ಣಾಜಿನ ಸುತ್ತಿಟ್ಟರೆ ಆವಾಗ ಬೆಳಕು ಬರುವುದಿಲ್ಲ ಅಲ್ವಾ? ಅದನ್ನೇನಾದರೂ ಆಚ್ಛಾದನೆ ಮಾಡಿಟ್ರೆ ಆಗ ಬೆಳಕು ಬರುವುದಿಲ್ಲ. ಆದರೆ ಇದು ಸ್ವಪ್ರಕಾಶವಾದ್ರಿಂದ, ಚೇತನ ಸ್ವಪ್ರಕಾಶ ಅಂದರೆ ಏನರ್ಥ? ಅದಕ್ಕೊಂದು ಆಚ್ಛಾದನೆ ಉಂಟಾಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ. ಯಾಕಂದರೆ ಅದು ತನ್ನನ್ನು ತಾನು ತಿಳ್ಕೊಳ್ತಾ ಇರ್ತದೆ. ಈಗ ದೀಪ ಅದು ನಮಗೆ ಇನ್ನೊಂದನ್ನು ತೋರಿಸ್ತದೆ. ದೀಪವು ಪಕ್ಕದಲ್ಲಿದ್ದಂತಹ ಪುಷ್ಪವನ್ನು ತೋರಿಸುವುದಕ್ಕೆ ದೀಪ ಬೇಕು. ದೀಪವನ್ನು ತೋರಿಸುವುದಕ್ಕೆ ಟಾರ್ಚ್ ಹಾಕಬೇಕಾ? ಆ ದೀಪ ಏನು ಮಾಡ್ತದೆ? ಇನ್ನೊಂದನ್ನು ಅದು ಹೇಗೆ ತೋರಿಸ್ತದೋ ತನ್ನನ್ನು ತಾನೇ ತೋರಿಸ್ತದೆ. ಅದಕ್ಕೆ ಸ್ವಪ್ರಕಾಶ ಅಂತ ಕರೆಯುವುದು. ಅದು ಇನ್ನೊಂದನ್ನು ಪ್ರಕಾಶಿಸುವ ಹಾಗೆ ತನ್ನನ್ನು ತಾನೇ ಪ್ರಕಾಶ ಮಾಡಿಸುತ್ತೆ. ಜೀವನು ಸ್ವಪ್ರಕಾಶ ಅಂದರೆ ಏನರ್ಥ? ಜೀವ ತನ್ನನ್ನು ತಾನು ತೋರಿಸಿಕೊಳ್ತಾನೆ. ಅಂದರೆ ಜೀವನಿಗೆ ತನ್ನನ್ನು ತಾನು ತಿಳಿಯುವುದಕ್ಕೆ ಮತ್ತೊಂದರ ಅಪೇಕ್ಷೆ ಇಲ್ಲ. ಅದು ಸ್ವಪ್ರಕಾಶ. ಸ್ವಯಮೇವ ಭಾಷೆ, ಸ್ವವಿಷಯಕ ಜ್ಞಾನ ವಿಷಯ ಅಂತ ಅರ್ಥ. ತಾನೆಂಬ ಜ್ಞಾನಕ್ಕೆ ತಾನೇ ವಿಷಯವಾಗಿದ್ದಾನೆ. ಆದ್ದರಿಂದ ತನ್ನನ್ನು ಅವನು ತಿಳಿದಿದ್ದಾನೆ. ಈಗ ದೀಪವು ತನ್ನನ್ನು ಬೆಳಗ್ತಾ ಇದೆ ಅಲ್ವಾ? ಅದಕ್ಕೊಂದು ಅಡ್ಡ ಹಾಕಿದ್ರಿಂದ ಪರಿಣಾಮ ಏನಾಯಿತು? ಅದಕ್ಕೊಂದು ನೀವು ಒಂದು ಚಿಕ್ಕ ತೂತುಳ್ಳಂತಹ ಪಾತ್ರೆ ಹಾಕಿದಿರಿ, ಯಾಕಂದರೆ ಅದು ಆರಿ ಹೋಗಬಾರ್ದು ಅಂತ ತೂತು ಇಟ್ಟದ್ದು. ಈ ಪಾತ್ರೆ ಹಾಕಿದ್ರಿಂದ ಏನಾಯಿತು ಅಂದರೆ ಅಕ್ಕಪಕ್ಕದಲ್ಲಿದ್ದ ವಸ್ತು ಅನ್ನೋದು ಬೆಳಗುವುದಿಲ್ಲ. ಆದರೆ ಅದು ತನ್ನನ್ನು ತಾನು ಬೆಳಗಿಕೊಳ್ಳುವುದನ್ನು ಬಿಡ್ತದ? ನಿಮಗೆ ಅದು ಕಾಣಿಸುವುದಿಲ್ಲ ಸರಿ, ಆದರೆ ಆ ದೀಪ ತನ್ನನ್ನು ತಾನು ಬೆಳಗುವುದನ್ನು ಒಳಗಿದ್ದು ಮಾಡುತ್ತಲ್ವಾ? ಅದು ಸ್ವಪ್ರಕಾಶ. ಆದರೆ ಅದನ್ನು ಯಾರೂ ತಡೆಯುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದನ್ನೇ ನಂದಿಸಬೇಕಷ್ಟೇ. ಅದು ಇರುವ ಹೊತ್ತಿಗೆ ಅದು ತಿಳಿಸುವುದನ್ನು ತಡೆಯುವುದಕ್ಕಾಗುವುದಿಲ್ಲ. ಅದು ಆತ್ಮಸ್ವರೂಪ ಯಾವಾಗ ತನ್ನನ್ನು ತಾನು ಬೆಳಗುವಂತಹದ್ದು, ಅರ್ಥಾತ್ ತನ್ನ ಜ್ಞಾನ ತನಗಿದೆಯೋ, ತಾನೆಂಬ ಸುಖವನ್ನು ತಾನು ಅನುಭವಿಸ್ತಾ ಇದೆಯೋ, ಅಂತಹ ಚೇತನವನ್ನು ಮುಚ್ಚುವುದಕ್ಕೆ ಅವಕಾಶ ಇಲ್ಲ. ಸ್ವಪ್ರಕಾಶವನ್ನು ಯಾರೂ ಕೂಡ ಪ್ರತಿಬಂಧ ಮಾಡುವುದಕ್ಕೆ ಆಗುವುದಿಲ್ಲ. ಆ ಕಾರಣದಿಂದ ಯತ್ರ ಜ್ಯೋತಿರಜಸ್ರಂ, ಅಲ್ಲಿ ಯಾವ ಕಾಲಕ್ಕೂ ಬೆಳಕಿಲ್ಲ ಅಂತ ಆಗುವುದಿಲ್ಲ. ಜ್ಞಾನ ಇಲ್ಲ ಅನ್ನುವ ಸ್ಥಿತಿಯೇ ಇಲ್ಲ. ಅಂತಹ ಮೋಕ್ಷದ ಸ್ಥಿತಿಗೆ ಯಸ್ಮಿನ್ ಲೋಕೆ ಸ್ವರ್ಹಿತಂ, ಯಾವ ಲೋಕದಲ್ಲಿ ಸ್ವಹ ನಿರಂತರವಾಗಿ ಹಿತ ಅಂದರೆ ನಿಹಿತವಾಗಿದೆಯೋ, ಸ್ವಹ ಅಲ್ಲಿ ಇದೆ ಅಂದರೆ ಏನು? ಸ್ವಹ ಅಂದರೆ ನಾವು ಅಮರಕೋಶ ನೋಡಿದರೆ ಸ್ವರವ್ಯಯಂ ಸ್ವರ್ಗನಾಕಸ್ತ್ರಿದಿವಸ್ತ್ರಿತಶಾಲಯ ತ್ರಿತಶಾಲಯ ಅಂತ ಸ್ವರ್ಗಲೋಕವನ್ನು ಸರ್ ಅಂತ ಕರೆದಿದ್ದಾರೆ ಅಲ್ಲಿ. ಆದರೆ ಸ್ವರ್ ಅನ್ನೋ ಶಬ್ದವನ್ನು ಮೀಮಾಂಸಾಶಾಸ್ತ್ರ ವ್ಯಾಖ್ಯಾನಿಸ್ತದೆ. ಯನ್ನ ದುಃಖೇನ ಸಂಭಿನ್ನಂ ನಚಗ್ರಸ್ತಮನಂತರಂ ಅಭಿಲಾಷೋಪನೀತಂಚ ತತ್ಪದಂ ಸ್ವಪದಾಶ್ರಯಂ. ಸ್ವಹ ಅಂತ ಒಂದು ವಸ್ತುವನ್ನು ಕರಿಬೇಕಾದ್ರೆ ಅದು ಹೇಗಿರಬೇಕು ಅಂತ. ಹೀಗೊಂದು ಹಸು ಅಂತ ಕರಿಬೇಕಾದ್ರೆ ಹೇಗಿರಬೇಕು ನಾವು ಹೇಳೋದಿಲ್ವಾ? ಅದು ಕುತ್ತಿಗೆ ಅಡಿಯಲ್ಲಿ ಗಂಗೆ ದೊಗಲಿರಬೇಕು, 2 ಕೋಡು ಕನಿಷ್ಠವಾಗಿ ನಮ್ಮ ಈ ತೋರು ಬೆರಳಿನಷ್ಟಾದರೂ ಉದ್ದಕ್ಕೆ ಒಂದು ಕೋಡು ಬಂದಿರಬೇಕು. ಕೋಡು ಬರಲಿಲ್ಲ ಅಂದರೆ ಗವಯ ಅಂತ ಕರಿಬೇಕು, ಕೋಡು ಬಂದಿದ್ರೆ ಗೋ ಅಂತ ಕರಿಬೇಕು ಅಂತ. ಹೀಗೆ ಅದಕ್ಕೊಂದು ಸ್ವರೂಪ ಲಕ್ಷಣ ಅನ್ನೋದಿದೆ. ಹಾಗೆಯೇ ಸ್ವಹ ಅನ್ನುವುದಕ್ಕೊಂದು ಸ್ವರೂಪ ಇದೆ. ಸ್ವಹ ಕಣ್ಣಿಗೆ ಕಾಣಿಸುವಂಥದ್ದಲ್ಲ ನಮ್ಮ ಸಾಮಾನ್ಯ ಮನುಷ್ಯನ ಸ್ಥಿತಿಗೆ. ಆದ್ದರಿಂದ ಅದಕ್ಕೊಂದು ಸ್ವರೂಪ ಲಕ್ಷಣವನ್ನು ಹೇಳಿ ಅದನ್ನು ತಿಳ್ಕೊಳ್ಬೇಕು.
ಸಹ ಹೇಗಿರ್ತದೆ? ಅದು ಎನ್ನ ದುಃಖೇನ ಸಂಭಿನ್ನಂ, ಎಲ್ಲಿ ದುಃಖದ ಸಂಬಂಧ ಇರುವುದಿಲ್ಲವೋ. ನಚಗ್ರಸ್ತ ಮನಂತರಂ, ಅಲ್ಲಿ ಈಗ ದುಃಖದ ಸಂಬಂಧ ಇಲ್ಲ, ಮುಂದಕ್ಕೂ ಕೂಡ ದುಃಖದ ಸಂಬಂಧ ಬರುವುದಿಲ್ಲವೋ. ಅಭಿಲಾಷೋಪನೀತಂಚ, ತಾನು ಯಾವುದನ್ನು ಬಯಸುತ್ತಾನೋ ಅದು ಬಯಸಿದ ಕ್ಷಣದಲ್ಲೇ ಕೈಗೆ ಎಟಕುತ್ತೋ ಅದು ತತ್ಪದಂ ಸ್ವಪದಾಶ್ರಯಂ. ಅಂಥದ್ದನ್ನು ಸ್ವಹ ಎಂಬ ಪದದಿಂದ ನಾವು ಕರಿಬೇಕು. ತತ್ಪದಂ ಸ್ವಪದಾಸ್ಪದಂ, ಸ್ವಹ ಎಂಬ ಪದಕ್ಕೆ ವಿಷಯವಾಗಿರ್ತಕ್ಕಂಥದ್ದು ಅಂಥದ್ದು ಅಂತ. ಇದು ಮೋಕ್ಷವನ್ನು ಬಿಟ್ಟು ನಾವಿವತ್ತು ಕರೆಯುವ ಸ್ವರ್ಗದಲ್ಲಿ ಅದು ಹೊಂದುವುದಿಲ್ಲ. ಯಾಕಂದರೆ ಸ್ವರ್ಗದಲ್ಲಿ ಅಭಿಲಾಷೋಪನೀತತ್ವ ಅನ್ನೋದಿಲ್ಲ. ಬಯಸಿದ್ದು ಬಯಸಿದ ಕೂಡಲೇ ಸ್ವರ್ಗದಲ್ಲಿ ಸಿಗುವುದಿಲ್ಲ. ಇವತ್ತು ಮೊದಲು ಅಪ್ಲಿಕೇಶನ್ ಹಾಕಿದರೆ ನಾಳೆಗೆ ಸಿಕ್ಕಿದರೆ ಅದೃಷ್ಟ, ಅದಕ್ಕೆ ಇಂದ್ರನ ಸಹಿ ಆಗಬೇಕು, ಆಮೇಲೆ ಅದು ಸಿಗೋದು. ದೇವಲೋಕದಲ್ಲೂ ಆಮೇಲೆ ಸುಖದ ಸಂಬಂಧವೇ ಇರ್ತದೆ, ದುಃಖದ ಸಂಬಂಧ ಇಲ್ಲ ಅನ್ನೋದು ಸ್ವರ್ಗದಲ್ಲಿಲ್ಲ. ಸ್ವರ್ಗದಲ್ಲಿ ರಕ್ಕಸರು ಹೊಡೆದ್ರು ಬಡಿದ್ರು ಅಂತಾದರೆ ಎಲ್ಲೋ ಹೋಗಿ ಅಡಗಿ ಕೂತ್ಕೊಳ್ಳೋದು ಅನಿವಾರ್ಯ ಆಗ್ತದೆ. ಅಂಥದ್ದು ಸ್ವರ್ಗದಲ್ಲೂ ಸಮಸ್ಯೆಗಳಿದ್ದಾವೆ. ಸಮಸ್ಯೆಯೇ ಇಲ್ಲದ ಯತ್ರ ಸುಖಂ ಅಜಸ್ರಂ, ನಿರಂತರವಾಗಿ ಸುಖವೇ ಇರುವುದು ಅನ್ನುವುದು ಅದು ಮೋಕ್ಷದಲ್ಲಿ ಮಾತ್ರ ಸಾಧ್ಯ. ಆದ್ದರಿಂದ ಸ್ವಹ ಅಂದರೆ ಅದು ಮೋಕ್ಷ. ತಸ್ಮಿನ್ ಮಾಂ ಧೇಹಿ ಪವಮಾನ ಅಮೃತೇ ಲೋಕೆ ಅಕ್ಷೀತ, ಅದಕ್ಕೆ ಅಮೃತ ಲೋಕ ಅಂತ ಹೆಸರು ಮೋಕ್ಷ ಲೋಕಕ್ಕೆ. ಸ್ವರ್ಗಲೋಕವನ್ನು ಅಮೃತ ಲೋಕ ಅಂತ ಕರೆಯುವುದಿಲ್ಲ. ಯಾಕಂದರೆ ಸ್ವರ್ಗದಲ್ಲಿ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಅವರು ಹೋಗುವಾಗಲೇ ಒಂದು ಪಾಸ್ಬುಕ್ ಕೊಟ್ಟಿರ್ತಾರೆ, ನಿಮ್ದು ಎಷ್ಟು ಪುಣ್ಯ ಇದೆ ಅಂತ ಎಲ್ಲ ಅದರಲ್ಲಿ ಎಂಟ್ರಿ ಆಗಿರ್ತದೆ. ಅಲ್ಲಿ ಹೋಗಿ ಅನುಭವಿಸಿ ಅನುಭವಿಸಿ ಸುಖ ಕ್ಷೀಣ ಆಗ್ತಾ ಇದ್ದ ಹಾಗೆ ಇವನಿಗೆ ದಿವಸ ಮೆಸೇಜ್ ಬರ್ತಾ ಇರ್ತದೆ, ಇಷ್ಟು ಹೋಗಿದೆ ಇನ್ನು ಇಷ್ಟೇ ಉಳಿದದ್ದು. ಅಷ್ಟು ಉಳಿದದ್ದು ಕೊನೆಗೆ ಮುಗಿತಾ ಬಂದು ಒಂದು 10 ಮಾತ್ರ ಉಳಿದಿದೆ ಅಂದಾಗ ಅಷ್ಟಕ್ಕೆ ಇಳಿದು ಬರ್ತಾನೆ ಅಂತ. ಈ 10 ಬೇಕು ಮುಂದೆ ಸ್ವಲ್ಪ, ಅದಕ್ಕೆ ಬಡ್ಡಿ ಹಾಕಿ ಜಾಸ್ತಿ ಮಾಡಿಕೊಳ್ಬೇಕಲ್ವಾ. ಅಂದ ಪುಣ್ಯ ಲೇಷವನ್ನು ಉಳಿಸಿಕೊಂಡು ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಅಂತ ಮತ್ತೆ ಮರ್ತ್ಯಲೋಕಕ್ಕೆ ಬರುವಂಥದ್ದು. ಆದ್ದರಿಂದ ಅದು ಅಪುನರಾವೃತ್ತಿ ಅಂತ ಕರೆಸಿಕೊಳ್ತಕ್ಕಂಥ ಲೋಕ ಅಲ್ಲ. ಆದರೆ ಮುಕ್ತಿ ಅಂತಕ್ಕಂಥದ್ದು ನಚ ಪುನರಾವರ್ತತೆ, ಪುನರಾವೃತ್ತಿ ರಹಿತವಾಗಿರುವಂಥದ್ದು. ಆ ಕಾರಣದಿಂದಲೇ ಅಮೃತ ಲೋಕ ಅಂತ ಕರೆಸಿಕೊಳ್ತದೆ. ಅಂತಹ ಅಮೃತೇ ಲೋಕೆ ಹೇ ಅಕ್ಷಿತ, ಕ್ಷಯ ಇಲ್ಲದೆ ಇದ್ದಂತಹ ಓ ದೇವ, ಇಂದ್ರ ಎಂದೋ ಪರಿಸ್ರವ, ಆ ಲೋಕದಲ್ಲಿರುವ ಭಗವಂತನ ಸನಿಹಕ್ಕೆ ನನ್ನನ್ನು ಪರಿಸ್ರವ ದಾಟಿಸು. ಯತ್ರ ರಾಜ ವೈವಸ್ವತೋ ಯತ್ರ ಅವರೋಧಾನಂ ದಿವಃ ಯತ್ರ ಮೂರ್ಯಕ್ವತೀರಾಪಸ್ತತ್ರ ಮಾಮೃತಂ ಕೃಧೀಂದ್ರ ಎಂದೋ ಪರಿಸ್ರವ. ಇದು ಸ್ವಲ್ಪ ವಿಶಿಷ್ಟವಾಗಿದೆ ಈ ಮಂತ್ರ. ಇದೇನು ಹೇಳ್ತದೆ ಅಂದರೆ, ಯತ್ರ ವೈವಸ್ವತೋ ರಾಜ, ಎಲ್ಲಿ ವಿವಸ್ವಂತನ ಮಗನೇ ರಾಜನಾಗಿದ್ದಾನೋ. ವಿವಸ್ವಾನ್ ಅಂದರೆ ಸೂರ್ಯ, ಸೂರ್ಯನ ಮಗ ಅಂದರೆ ಅನೇಕರಿದ್ದಾರೆ. ಒಬ್ಬ ರವಿಕುಮಾರ ಅಂತ ಕರೆದ್ರೆ ಯಾರು? ಶನಿ, ಅವನು ಸೂರ್ಯನ ಮಗ. ಮತ್ತೊಬ್ಬ ರವಿಕುಮಾರ ಅಂತ ಕರೆಸಿಕೊಳ್ಳುವುದು ಯಮ, ಅವನು ಕೂಡ ಸೂರ್ಯನ ಮಗ. ವೈವಸ್ವತ ಯಮ ಅಂತ ಅವನನ್ನು ಕರಿತೇವೆ. ಎಲ್ಲಿ ಯಮನೇ ರಾಜನಿದ್ದಾನು, ಯತ್ರ ವೈವಸ್ವತೋ ರಾಜ. ಅಷ್ಟೇ ಅಲ್ಲ, ಯತ್ರ ಅವರೋಧನಂ ದಿವ, ದೇವಲೋಕದ ಅಂತಃಪುರಗಳು ಎಲ್ಲಿದ್ದಾವೋ. ಯತ್ರಾಮೂಹು ಯಕ್ವತೀಹಿ ಆಪಹ, ಎಲ್ಲಿ ಗಂಗೆ ಯಮುನೆ ಮೊದಲಾದಂತಹ ನೀರು ಚೆನ್ನಾಗಿ ಹರಿತಾ ಇದೆಯೋ. ತತ್ರ ಮಾಂ ಅಮೃತಂ ಕೃಧಿ, ಅಲ್ಲಿ ನನ್ನನ್ನು ಅಮೃತನನ್ನಾಗಿಸಿಬಿಡು. ಇಂದ್ರ ಎಂದೋ ಪರಿಸ್ರವ. ಇದೀಗ ಮೋಕ್ಷ ಬಿಟ್ಟು ಎಲ್ಲೋ ಭಾರತ ದೇಶಕ್ಕೆ ಬಂದ ಹಾಗುಂಟು. ಯಾಕಂದರೆ ಯತ್ರ ವೈವಸ್ವತಃ ರಾಜ, ವಿವಸ್ವಂತನ ಮಗ ಯಮರಾಜನಾಗಿರುವುದು ಅಂತ ಹೇಳಿದರೆ ಅದು ಯಮಲೋಕ, ದಕ್ಷಿಣ ದಿಕ್ಕಿನಲ್ಲಿರತಕ್ಕಂಥ ಯಮಲೋಕ, ಅಲ್ಲಿ ಯಮನೇ ರಾಜ. ಯತ್ರ ಅವರೋಧನಂ ದಿವ, ದೇವಲೋಕದ ಅಪ್ಸರೆಯರು ಇರತಕ್ಕಂಥ ಪ್ರದೇಶ ಅಂತ ಹೇಳಿದರೆ ದೇವಲೋಕವೇ. ಮತ್ತು ಯಮನೇ ರಾಜನಾಗುಳ್ಳ ದೇವಲೋಕದ ಅಪ್ಸರೆಯರು ಇರತಕ್ಕಂತಹ ಯತ್ರಾಮೋಹು ಯಕ್ವತೀಹಿ ಆಪಹ, ಚೆನ್ನಾಗಿ ಹರಿಯತಕ್ಕಂತಹ ಈ ನದಿಗಳು, ಗಂಗಾದಿ ನದಿಗಳು ಅದು ಇರುವುದು ಅಂದರೆ ಮತ್ತೆ ಭೂಮಿ. ಹೀಗೆ ಒಂದು ಸಲ ದೇವಲೋಕ ಹೇಳ್ತಾರೆ, ಒಂದು ಸಲ ಯಮಲೋಕ ಹೇಳ್ತಾರೆ, ಇನ್ನೊಂದು ಸಲ ಭೂಮಿ ಹೇಳ್ತಾರೆ. ತತ್ರ ಮಾಂ ಅಮೃತಂ ಕೃಧಿ ಅಂತ ಹೇಳ್ತಾನೆ ಬೇರೆ, ಅಲ್ಲಿ ನನ್ನನ್ನು ಅಮೃತನನ್ನಾಗಿಸಿ ಬಿಡು ಅಂತ. ಇದಕ್ಕೆ ವ್ಯಾಖ್ಯಾನ ಮಾಡುವುದು ಕಷ್ಟ, ಕೆಲವು ವೇದಗಳು ಹೀಗೆ ಬಂದಾಗಲೇ ಸಮಸ್ಯೆ ಆಗುವುದು. ಆವಾಗ ಮೋಕ್ಷ ಸ್ವರೂಪವನ್ನು ಮತ್ತೆ ನಾವು ಅರ್ಥ ಮಾಡಿಕೊಳ್ಬೇಕಾಗ್ತದೆ. ನಾನು ಆಗ ಹೇಳಿದೆ, ಮೋಕ್ಷದಲ್ಲಿ ಯಾವ ಸ್ಥಿತಿ ಗತಿ ಅಥವಾ ಸುಖ ಅನ್ನುವುದಿದೆಯೋ ಅದರದ್ದೇ ಪ್ರತಿಬಿಂಬ ಸ್ವರೂಪವಾಗಿ ಇಲ್ಲೆಲ್ಲ ಇರುವಂಥದ್ದು. ಬಿಂಬ ಸುಖ ಅದೇ.
ಅದರಿಂದ ಪ್ರಪಂಚದಲ್ಲಿ ನಾವು ಯಾವ ಬಗೆಯ ಸುಖವನ್ನು ಅನುಭವಿಸಬಹುದು. ಅದೆಲ್ಲ ಈ ಉದಪಾನ ಅಂತ ಹೇಳಿದರೆ ಚಿಕ್ಕ ಚಿಕ್ಕ ನೀರಿನ ಹೊಂಡಗಳು. ಸಾಗರ ಒಂದು ತುಂಬಿದೆ ಅಂತ ಆದರೆ ಆವಾಗ ಉದಪಾನದಿಂದ ಏನು ಪ್ರಯೋಜನ ಅಂತ ಕೃಷ್ಣ ಗೀತೆಯಲ್ಲಿ ಒಂದು ಮಾತು ಕೇಳ್ತಾನೆ. ಅಂದರೆ ಸಾಗರ ಅದು ಎಂಥ ಸಾಗರ? ಶುದ್ಧಾಪಹ, ಲವಣ ಸಾಗರ ಅಲ್ಲ, ಪರಿಶುದ್ಧವಾದ ಶುದ್ಧೋದ ಸಾಗರ. ಎಲ್ಲ ಕಡೆ ಶುದ್ಧೋದ ಸಾಗರ ತುಂಬಿದಾಗ ಈ ಪುಟ್ಟ ಪುಟ್ಟ ಹೊಂಡಗಳಲ್ಲಿದ್ದ ನೀರು, ನಾವು ಕುಡಿಯುವುದಕ್ಕೋ ಮತ್ತೊಂದಕ್ಕೋ ಬಾವಿಯ ನೀರುಗಳೆಲ್ಲ ಉಂಟಲ್ಲ, ಅವೆಲ್ಲ ಪ್ರಯೋಜನಕ್ಕೆ ಬರುವುದಿಲ್ಲ. ಯಾಕಂದರೆ ಈ ಸಾಗರದ ಮುಂದೆ ಅದೆಲ್ಲ ಏನು ಲೆಕ್ಕಕ್ಕೆ ಇಲ್ಲ. ಹಾಗೆ ನಮ್ಮ ಈ ಸಂಸಾರದ ಸುಖಗಳು ಅಥವಾ ದೇವಲೋಕದ ಸುಖಗಳು ಇದೆಲ್ಲ ಒಂದು ಬಾವಿ, ಒಂದು ಕೆರೆ, ಒಂದು ಹೊಂಡ, ಇಷ್ಟೇ. ಅದರಲ್ಲಿದ್ದ ನೀರಿನ ಹಾಗೆ ಇದೆಲ್ಲ. ಮೋಕ್ಷ ಸುಖ ಅನ್ನುವುದು ಅದು ತುಂಬಿದ ಪ್ರಳಯಾಂಬುದಿ ಇದ್ದ ಹಾಗೆ, ಶುದ್ಧಾಪಸಾಗರ, ಶುದ್ಧೋದ ಸಾಗರ ಇದ್ದ ಹಾಗೆ. ಆ ಸಾಗರದಲ್ಲಿ ಈ ಎಲ್ಲ ಸುಖಗಳು ಕೂಡ ಅಂತರ್ಗಡುವಾಗಿ ಬಿಡ್ತವೆ. ಅದರಲ್ಲಿ ಪೂರ್ಣವಾದ ಸುಖ ಅನ್ನೋದು ತುಂಬಿದೆ. ಅಂತಹ ಪೂರ್ಣ ಸುಖವೆಂಬಂತಹ ಮೋಕ್ಷ ಅಂದರೆ ಅಲ್ಲಿ ಈ ವೈವಸ್ವತ ರಾಜನಾಗಿರ್ತಕ್ಕಂತಹ ಯಮಲೋಕದ ಸುಖ. ನಮಗೊಂದು ತಪ್ಪು ಕಲ್ಪನೆ ಏನಿದೆ ಅಂದರೆ ಯಮಲೋಕ ಅಂದರೆ ನರಕ ಅಂತ ನಾವು ತಿಳ್ಕೊಳ್ತೇವೆ. ವಸ್ತುತಃ ದೇವಲೋಕದ ಏನು ಸುಖ ಅಂತ ನಾವು ಪರಿಕಲ್ಪನೆ ಪುರಾಣ ಮಾರ್ಗದಲ್ಲಿ ಕೇಳ್ತೇವೆ, ಅದಕ್ಕಿಂತ ಒಂದು ಹಂತ ಜಾಸ್ತಿ ಅನ್ನುವಷ್ಟು ಯಮಲೋಕದ ಸುಖ ಇದೆ. ಯಮ ಆತನಿಗೆ ಅನೇಕ ರೂಪಗಳಿದ್ದಾವೆ. ಅದರಲ್ಲಿ ದಕ್ಷಿಣ ದ್ವಾರದಿಂದ ಆತ ಕಾಣುವ ರೂಪ ಅದು 32 ಕೈಗಳಲ್ಲಿ 32 ಆಯುಧಗಳನ್ನು ಹಿಡಿದಂತಹ ಭಯಾನಕವಾದ ರೂಪ. ಆದರೆ ಉಳಿದ 3 ದ್ವಾರಗಳಲ್ಲಿ, ಪೂರ್ವದ್ವಾರ, ಪಶ್ಚಿಮ ದ್ವಾರ ಮತ್ತು ಉತ್ತರ ದ್ವಾರದಲ್ಲಿ ಯಮ ಆತ ಪರಿಶುದ್ಧವಾದ ಇಂದ್ರಾದಿ ದೇವತೆಗಳ ಹಾಗೆ ನಗುಮುಖದಿಂದ ಬಂದಂತಹ ವಿಷ್ಣು ಭಕ್ತರನ್ನು, ಬಂದಂತಹ ಸಾಧಕರನ್ನು, ಅಪರೋಕ್ಷ ಜ್ಞಾನಿಗಳನ್ನು ಕೈ ಹಿಡಿದು ಆಧರಿಸಿ ತನ್ನ ಲೋಕದಲ್ಲಿ ಉಪಚಾರ ಮಾಡ್ತಾನಂತೆ. ಆವಾಗ ಅಲ್ಲಿ ಉಪಚಾರಕ್ಕೆ ಒಳಗಾದ ವ್ಯಕ್ತಿಗಳು ಯಾರಿದ್ದಾರೆ ಅವರಿಗೆಲ್ಲ ದೇವಲೋಕ ಅಂದರೆ ಏನು ಅನ್ನುವುದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅಂತೆ. ಅಂತಹ ಯಮನ ಸದನ ಅನ್ನುವುದೇನಿದೆ, ಶ್ಯಾಮಲಾದೇವಿಯ ಸದನ, ಆ ಸದನ ಯತ್ರ ವೈವಸ್ವತೋ ರಾಜ ಅಂತ ಹೇಳಿದರೆ ಅದು ಒಂದು ಸ್ವರ್ಗ ತುಲ್ಯವಾದಂತಹ ಸ್ಥಾನ. ಯತ್ರ ಅವರೋಧನಂ ದಿವಹ ಅದು ಒಂದು ಸ್ವರ್ಗ ಸ್ವರೂಪ. ಯತ್ರಾಮೂಹು ಯಹ್ವತೀರಾಪಹ ಹರಿಯತಕ್ಕಂತಹ ಗಂಗಾ ಯಮುನಾದಿ ನದಿಗಳು ಅಂತ ಹೇಳಿದರೆ ಅದು ಕೂಡ ಮೋಕ್ಷದಲ್ಲಿರುವ ಆನಂದದ ಒಂದು ಪ್ರತಿಬಿಂಬ ಸ್ವರೂಪ. ಅಂತಹ ಮೋಕ್ಷ ಸ್ವಭಾವದಲ್ಲಿ ಮಾಂ ಅಮೃತಂ ಕೃಧಿ. ಇನ್ನೊಂದು ಅಭಿಪ್ರಾಯ ಇದೆ. ನಮ್ಮ ಈ ಶರೀರದಲ್ಲಿ ಗಂಗಾದಿ ನದಿಗಳು ಹರಿತಾ ಇದ್ದಾವೆ. ನದಿ ಅನ್ನುವುದು ಮತ್ತು ನಾಡಿ ಅನ್ನುವುದು ಅಧ್ಯಾತ್ಮ ಮತ್ತು ಅಧಿಭೂತದಲ್ಲಿ ಸಮಾನ. ಇಡೀ ಬ್ರಹ್ಮಾಂಡದಲ್ಲಿ ಎಷ್ಟು ನದಿ ಹರಿಯುತ್ತೆ? ಪುರಾಣ ಶಾಸ್ತ್ರದಲ್ಲಿ ವೇದವ್ಯಾಸರು ಹೇಳುವುದು ಸಾರ್ಧ ತ್ರಿಕೋಟಿ ಅಂತ. ಭಾಗೀರಥ್ಯಾದಿ ಸಾರ್ಧ ತ್ರಿಕೋಟಿ ತೀರ್ಥ ಅಂತ ಕರೀತಾರೆ. ಅಂದರೆ ಗಂಗೆಯಿಂದ ಪ್ರಾರಂಭಿಸಿ ಒಟ್ಟು 3.5 ಕೋಟಿ ನದಿಗಳು ಬ್ರಹ್ಮಾಂಡದಲ್ಲಿ ಇದ್ದಾವೆ ಅಂತ. ಈ 3.5 ಕೋಟಿ ನದಿಗಳು ಬ್ರಹ್ಮಾಂಡದಲ್ಲಿದ್ದರೆ ಈ ಮಾನವ ಶರೀರದಲ್ಲಿ ಎಷ್ಟು ನಾಡಿಗಳಿದ್ದಾವೆ ಅಂತ ನೋಡಿದರೆ, ಅದನ್ನು ಚರಕ ಸಂಹಿತೆಯಲ್ಲಿ ನಾವು ಕೇಳಿದರೆ ಚರಕ ಹೇಳ್ತಾನೆ, ಸಾರ್ಧ ತ್ರಿಕೋಟ್ಯಸ್ತು ನಾಡ್ಯ. ಮನುಷ್ಯನ ಶರೀರದಲ್ಲಿ 3.5 ಕೋಟಿ ನಾಡಿಗಳಿದ್ದಾವೆ. ಆ ನಾಡಿಗಳಲ್ಲಿ ಕೆಲವು ವ್ಯತ್ಯಾಸ ಇದೆ. ಕೆಲವು ಸಂಜ್ಞಾ ನಾಡಿಗಳು ಅಂತಿದ್ದಾರೆ, ಅಂದರೆ ಸೆನ್ಸ್, ಜ್ಞಾನ ಬರುವುದಕ್ಕೋಸ್ಕರ ಇರತಕ್ಕಂಥ ನಾಡಿಗಳು. ಕೆಲವು ಕಫವಾತ ಪಿತ್ತಾದಿಗಳು ಹರಿಯುವುದಕ್ಕೋಸ್ಕರ ಇರತಕ್ಕಂಥ ನಾಡಿಗಳು. ಕೆಲವು ರಕ್ತ ಪ್ರಸಾವಕ ನಾಡಿಗಳು, ಅಂದರೆ ರುಧಿರವನ್ನು ಶರೀರದಲ್ಲಿ ಬೇಕಾದ ಜಾಗದಲ್ಲಿ ತುಂಬಿಸ್ತಕ್ಕಂಥ ನಾಡಿಗಳು. ಹೀಗೆ ಅನೇಕ ಬಗೆಯದ್ದಾದ ನಾಡಿಗಳಿದ್ದಾವೆ. ಅಷ್ಟೂ ನಾಡಿಗಳನ್ನು ಸೇರಿಸಿದರೆ ಒಟ್ಟು ಶರೀರದಲ್ಲಿ ನಾಡಿಗಳೆಷ್ಟು ಅಂತ ಹೇಳಿದರೆ 3.5 ಕೋಟಿ ನಾಡಿ ಅಂತ. ಹಾಗಾದರೆ ಶರೀರದ ನಾಡಿಗೂ ಬ್ರಹ್ಮಾಂಡದಲ್ಲಿದ್ದ ನದಿ ಸಂಖ್ಯೆಗೂ ಸಮಾನ ಸಂಖ್ಯೆಯತ್ವ ಇರುವ ಕಾರಣದಿಂದ ಒಂದು ಬ್ರಹ್ಮಾಂಡ ಮತ್ತು ಪಿಂಡಾಂಡ ಅಂದರೆ ಈ ಶರೀರ, ಇವೆರಡರಲ್ಲೂ ಕೂಡ ಉಪಾಸನಾ ಮಾರ್ಗದಲ್ಲೂ ಅತ್ಯಂತ ಸಾಮ್ಯ ಇದೆ. ಬ್ರಹ್ಮಾಂಡವನ್ನು ಶರೀರದ ಒಳಗೆ ಚಿಂತಿಸತಕ್ಕಂತಹ ಒಂದು ವಿಧಾನ ಇದೆ. ಅದನ್ನು ಪುರಂದರದಾಸರು ತಮ್ಮ ಪದ್ಯಗಳಲ್ಲಿ ಕಣ್ಣಿನೊಳಗೆ ನೋಡು ಹರಿಯ ಮೂಜಗ ದೊರೆಯ ಅನ್ನುವ ಪದ್ಯದಲ್ಲಿ ಅದನ್ನು ಸುಂದರವಾಗಿ ನಿರೂಪಿಸಿದ್ದಾರೆ. ಹಾಗಾದರೆ ಹೊರಗಿನ ನದಿಗಳು ನಮ್ಮ ಶರೀರದಲ್ಲೂ ಚಿಂತನೀಯ ಅಂತಾದಾಗ ಇಲ್ಲೊಂದು ಅಧ್ಯಾತ್ಮದ ಚಿಂತನೆಯನ್ನು ಈ ಮಂತ್ರ ಹೇಳ್ತದೆ. ಶರೀರದಲ್ಲಿ ನದಿಗಳಿದ್ದಾವೆ. ಶರೀರದಲ್ಲಿ ದಿವಹ ಅವರೋಧನಂ ಅಂತ ಕರೆಸತಕ್ಕಂತಹ ದೇವಲೋಕದ ಭಾಗಗಳು ಶರೀರದಲ್ಲಿದ್ದಾವೆ. ವೈವಸ್ವತಃ ರಾಜ ಯತ್ರ ಅಂತ ಹೇಳ್ತಕ್ಕಂತಹ ವಿವಸ್ವಂತನ ಮಗನಾದಂತಹ ಯಮನ ರಾಜ್ಯ ಆಧಿಪತ್ಯಕ್ಕೆ ಒಳಪಟ್ಟಂತಹ ಭಾಗಗಳು ಶರೀರದಲ್ಲಿದ್ದಾವೆ. ಅಂದರೆ ಎಲ್ಲ ದೇವತೆಗಳು ಶರೀರಕ್ಕೆ ಅಭಿಮಾನಿಗಳಾಗಿ ಶರೀರದ ಭಿನ್ನ ಭಿನ್ನ ಭಾಗಗಳನ್ನು ನಿಯಂತ್ರಿಸ್ತಾ ಇದ್ದಾವೆ. ಅಂತಹ ಜಾಗದಲ್ಲಿ ನಾನಿದ್ದೇನೆ ಸ್ವಾಮಿ. ಅಂಥವನನ್ನು ಇಂದ್ರ ಆಯೇಂದೋ ಪರಿಸ್ರವ, ಓ ಇಂದೋ, ಓ ಸೋಮವನ್ನು ನಿಯಂತ್ರಿಸ್ತಕ್ಕಂತಹ ಪವಮಾನ ಸೋಮನೇ,
ನೀನು ಇಂದ್ರಾಯ ಪರಮೇಶ್ವರ್ಯ ಸಂಪನ್ನನಾದಂತಹ ಭಗವಂತನ ಕಡೆಗೆ ನನ್ನನ್ನು ಪರಿಸ್ರವ ದಾಟಿಸು. ಯತ್ರ ಆನುಕಾಮಂ ಚರಾಣಂ ತ್ರಿನಾಕೆ ತ್ರಿದಿವೇ ದಿವಃ ಲೋಕ ಯತ್ರ ಜ್ಯೋತಿಷ್ಮಂತಸ್ತತ್ರ ಮಾಂ ಅಮೃತಂ ಕೃಧೀಂದ್ರ ಆಯೇಂದ್ರೋ ಪರಿಸ್ರವ. ಇವತ್ತು ಇನ್ನೊಂದು 10 ನಿಮಿಷ ನೋಡುವ. ನಾಳೆ ಒಂದು 3/4 ಗಂಟೆ ಮಾತ್ರ ಪುರುಸೊತ್ತಾದೀತು. ಅದಕ್ಕೆ ಇವತ್ತು ಒಂದು 6-7 ಮಂತ್ರ ಮಾತ್ರ ನಾಳೆಗೆ ಉಳಿಸಿಕೊಂಡ್ರೆ ಸರಿ. ಯತ್ರಾನುಕಾಮಂ ಚರಣಂ ತ್ರಿನಾಕೆ ತ್ರಿದಿವೇ ದಿವಃ. ಮೋಕ್ಷದ ಸ್ವರೂಪ ಹೇಗಿದೆ? ಯತ್ರಾನುಕಾಮಂ ಚರಣ. ಮನುಷ್ಯನಿಗೆ 3 ಬಗೆಯಲ್ಲಿ ನಿಯಂತ್ರಣ ಇರುವುದು. ಒಂದು ಸಂಚಾರ, ಇಲ್ಲಿ ಸಂಚರಿಸಬಹುದು, ಇಲ್ಲಿ ಸಂಚರಿಸಬಾರದು ಅಂತ ಒಂದು ನಿಯಮ ಇದೆ. ಇಂಥಲ್ಲಿ ಹೋಗಬಾರ್ದು, ಇಂಥಲ್ಲಿ ಹೋಗಬೇಕು ಅಂತ. ಕಾಮಚಾರ ಅಂತ ಒಂದಿದೆ. ಕಾಮಚಾರ ಅಂದ್ರೆ ಏನು? ಅವನು ಬಯಸಿದಲ್ಲಿ ಹೋಗ್ತಾನೆ, ಅವನಿಗೆ ಯಾರು ತಡೆಯುವವರಿಲ್ಲ, ಕಾಮಚರಣ ಅಂತ. ಇನ್ನೊಂದು ವಾದ. ವಾದ ಅಂದರೆ ಮಾತು. ಮಾತಿನಲ್ಲಿ ನಿಯಂತ್ರಣ ಇದೆ. ಇಂಥದ್ದನ್ನು ಮಾತಾಡಬೇಕು, ಇಂಥದ್ದನ್ನು ಮಾತಾಡಬಾರ್ದು ಅಂತ ಒಂದು ನಿಯಂತ್ರಣ ಮನುಷ್ಯನಿಗಿದೆ. ಕಾಮವಾದ ಅಂತ ಉಂಟು. ಏನು ಬೇಕಾದರೂ ಮಾತಾಡ್ತಾನೆ, ಅವನ ನಾಲಿಗೆ ಹಿಡಿತದಲ್ಲೇ ಇಲ್ಲ ಅಂತಾದರೆ ಕಾಮವಾದ. ಇನ್ನೊಂದು ಭಕ್ಷಣದ ವಿಷಯದಲ್ಲಿ ಕಾಮ ಭಕ್ಷಣ ಅಂತ, ಬಯಸಿದ್ದನ್ನು ತಿನ್ನುವುದು. ಮನುಷ್ಯನಿಗೆ ಈ 3ರಲ್ಲೂ ಕೂಡ ಅವನಿಗೆ ಒಂದು ಚೌಕಟ್ಟಿದೆ. ಕಾಮಚಾರ, ಕಾಮವಾದ, ಕಾಮಭಕ್ಷಣ ಅನ್ನೋದು ಮನುಷ್ಯನಿಗೆ ನಿಷಿದ್ಧ. ಅವನಿಗೆ ವ್ಯವಸ್ಥೆ ಇದೆ. ಇಂಥದ್ದನ್ನು ಮಾತಾಡ್ಬೋದು, ಇಂಥದ್ದನ್ನು ತಿನ್ನಬಹುದು, ಇಂಥಲ್ಲಿಗೆ ಸಂಚಾರ ಮಾಡಬಹುದು ಅಂತ. ಮೋಕ್ಷ ಅಂದರೆ ಈ ಕಾಮಚಾರ, ಕಾಮವಾದ, ಕಾಮಭಕ್ಷಣ ಸ್ಥಿತಿಯೇ ಮೋಕ್ಷ. ಮೋಕ್ಷದಲ್ಲಿ ಯಾವ ಕಟ್ಟುಪಾಡು ಕೂಡ ಇಲ್ಲ. ಯತ್ರಾನುಕಾಮಂ ಚರಣಂ. ಆ ಮೋಕ್ಷವನ್ನು ತ್ರಿನಾಕ, ತ್ರಿದಿವ ಅನ್ನುವ ಶಬ್ದದಿಂದ ಕರೀತಾರೆ. ಸಂಸ್ಕೃತದಲ್ಲಿ ಅಕ ಅಂದರೆ ದುಃಖ. ಅಕ ಅನ್ನುವ ಶಬ್ದಕ್ಕೆ ದುಃಖ ಅಂತ ಅರ್ಥ. ಕಂ ಸುಖಂ, ಅಕಂ ದುಃಖಂ. ನಾಕಂ ಅಂದರೆ ದುಃಖ ಇಲ್ಲದೇ ಇರುವುದು. ತುಂಬ ವಿಚಿತ್ರವಾದ ಶಬ್ದ. ಕಂ ಅಂದರೆ ಸುಖ, ಅಕ ಅಂದರೆ ಸುಖವಲ್ಲದ್ದು ದುಃಖ, ಆಮೇಲೆ ನಾಕ ಅಂದರೆ ಮತ್ತೆ ಸುಖ. ಅಂದರೆ ನಾಕ ಲೋಕ ಅಂತ ಹೇಳ್ತೇವಲ್ಲ, ಸುಖದ ಲೋಕ ಅಂತ ಅರ್ಥ ಅದಕ್ಕೆ. ಆದರೆ ನಿಜವಾಗಿ ನೋಡಿದರೆ ಹಾಗರ್ಥ ಅಲ್ಲ. ಕಂ ಅಂದರೆ ಸುಖಂ, ಅಕಂ ಅಂದರೆ ಸುಖವಲ್ಲದ್ದು, ನಾಕಂ ಅಂದರೆ ಸುಖವಲ್ಲದ್ದು ಅಲ್ಲ ಅಂತ. ಸುಖವಲ್ಲದ್ದು ಅಲ್ಲ ಅಂದರೆ ಅದು ಎಲ್ಲಿಗೆ ಬರ್ತದೆ? ಸುಖದಲ್ಲೇ ಬಂದು ನಿಲ್ತದೆ. ಹಾಗಾದರೆ 2 ನಿಷೇಧವನ್ನು ಹಾಕಿದ ಕಾರಣದಿಂದ ಏನು ತೀರ್ಮಾನ ಆಗ್ತದೆ? ಅಲ್ಲಿ ದುಃಖದ ಸಂಬಂಧವೇ ಇಲ್ಲ ಅಂತ ತೀರ್ಮಾನ ಆಗ್ತದೆ. ದ್ವೌನೌ ಪ್ರಕೃತಮರ್ಥಂ ಸಾತಿಶಯಂ ಗಮಯತಃ. ನಾನು ನಾಳೆ ಬರ್ತೇನೆ ಅಂತ ಹೇಳಿದರೆ ಏನರ್ಥ? ಬರ್ತೇನೆ ಅಷ್ಟೇ. ನಾನು ನಾಳೆ ಬರುವುದಿಲ್ಲ ಅಂತಿಲ್ಲ ಅಂತ ಹೇಳಿದರೆ ಬಂದೇ ಬರ್ತೇನೆ ಅಂತ. ಅದರಲ್ಲಿ ಒಂದು ಸಾತಿಶಯತ್ವ ಉಂಟು ಅಲ್ವಾ? ಅದು 2 ನೆಗೆಟಿವ್ ಸೇರಿದರೆ ಒಂದು ಪರ್ಫೆಕ್ಟ್ ಪಾಸಿಟಿವ್ ಆಗೋದು ಅಲ್ವಾ? ಹಾಗೆ ದ್ವೌನೌ ಪ್ರಕೃತಮರ್ಥಂ ಸಾತಿಶಯಂ ಗಮಯತಃ ಅಂತ. ಇಲ್ಲಿ ಸಾತಿಶಯ ಗಮನ ಏನು? ನಾಕ ಅಂತ ಹೇಳಿದರೆ ಅಲ್ಲಿ ದುಃಖದ ಲವಲೇಶವೂ ಇಲ್ಲ. ಆದ್ದರಿಂದ ನಾಕ ಎಂಬ ಶಬ್ದ, ಸ್ವಹ ಎಂಬ ಶಬ್ದ ಹೇಗೆ ಮೋಕ್ಷವಾಚಕವೋ, ವೇದಗಳಲ್ಲಿ ನಾಕ ಶಬ್ದ ಬಂದರೆ ಅದಕ್ಕೆ ಮೋಕ್ಷ ಅಂತ ಅರ್ಥ. ನಾವು ಪುರಾಣ ಸಾಹಿತ್ಯದಲ್ಲೂ ಅಥವಾ ಲೋಕ ಪ್ರಯೋಗದಲ್ಲೂ ನಾಕ ಅನ್ನುವುದನ್ನು ಸರ್ಗದಲ್ಲಿ ಬಳಸ್ತೇವೆ. ಮೋಕ್ಷ ವಸ್ತುತಃ ನಾಕ ಶಬ್ದದ ಅವಯವದಿಂದ ಲಭ್ಯವಾಗುವ ಅರ್ಥ, ಅದರಲ್ಲಿರ್ತಕ್ಕಂಥ ಶಬ್ದಗಳನ್ನು ಒಡೆದು ನೋಡಿದಾಗ ಲಭ್ಯವಾಗುವ ಅರ್ಥ, ಅದು ಮೋಕ್ಷವನ್ನು ಹೇಳುವಂಥದ್ದು. ತ್ರಿನಾಕೆ, ನಾಕದಲ್ಲಿ 3 ಅಂತ ಹೇಳಿದರೆ ವೈಕುಂಠ, ಅನಂತಾಸನ, ಶ್ವೇತದ್ವೀಪ ಅಂತ ಹೇಳ್ತಕ್ಕಂತಹ 3. ತ್ರಿನಾಕೆ ತ್ರಿದಿವೇ ದಿವಃ ಲೋಕ ಯತ್ರ ಜ್ಯೋತಿಷ್ಮಂತಃ. ಲೋಕ ಅಂದರೆ ಶರೀರ ಅಂತ ಅರ್ಥ. ಮೋಕ್ಷದಲ್ಲಿ ಲೋಕವೇ ಬೆಳಗುತ್ತೆ ಅಂತ ಒಂದು ಮಾತು. ಲೋಕಾಹ ಯತ್ರ ಜ್ಯೋತಿಷ್ಮಂತಃ. ಇಲ್ಲಿ ನಮ್ಮ ಶರೀರ ಬೆಳಗುವುದಿಲ್ಲ, ಶರೀರಕ್ಕೆ ಬೆಳಕೇ ಇಲ್ಲ, ಅದನ್ನು ಬೆಳಗುವುದಕ್ಕೆ ಬೇರೆ ಬೆಳಕೇ ಬೇಕು. ಆದರೆ ಮೋಕ್ಷದಲ್ಲಿ ಈ ಭೌತಿಕವಾದ ಏನು ಸ್ಥೂಲ ಶರೀರ ಇದೆ ಅದು ಆತ್ಮನಿಗಿರುವುದಿಲ್ಲ. ಆ ಸ್ಥೂಲ ಶರೀರದ ಒಳಗಿರತಕ್ಕಂತಹ ಅನಿರುದ್ಧ ದೇಹ ಅಂತ ಕರೆಯುವ ತತ್ವಾಭಿಮಾನಿಗಳ ತಾಣ ಅದು ಕೂಡ ಮೋಕ್ಷದಲ್ಲಿ ಇರುವುದಿಲ್ಲ. ಅದರ ಒಳಗಿರತಕ್ಕಂತಹ ಲಿಂಗದೇಹ ಅಂತ, ಅದೊಂದು ಅಕ್ಕಿಯ ಮೇಲೆ ಹೇಗೆ ಹೊಟ್ಟು ಇರ್ತದೋ ಭತ್ತದಲ್ಲಿ, ಆ ರೀತಿಯಲ್ಲಿ ಜೀವಾತ್ಮನ ಹೊರಗೆ ಒಂದು ಹೊಟ್ಟಿನ ಹಾಗೆ ಅಂಟಿಕೊಂಡಿರ್ತಕ್ಕಂತಹ ಒಂದು ಶರೀರ ಲಿಂಗದೇಹ ಅಂತ ಕರಿತೇವೆ. ಆ ಲಿಂಗದೇಹವೂ ಕೂಡ ಮೋಕ್ಷದಲ್ಲಿ ಇರುವುದಿಲ್ಲ. ಅದರ ಒಳಗಿರತಕ್ಕಂತಹ ಆತ್ಮಸ್ವರೂಪ ದೇಹ ಮಾತ್ರ ಇರುವುದು. ಆ ಆತ್ಮಸ್ವರೂಪ ದೇಹ ಯಾವಾಗ ಲಿಂಗದೇಹವೆಂಬಂತಹ ಆಚ್ಛಾದನೆ ಭಗ್ನವಾಗ್ತದೋ ಆವಾಗ ಆತ್ಮಸ್ವರೂಪವನ್ನು ತಾನೇ ತಾನಾಗಿ ಅನುಭವಿಸಿಕೊಳ್ತದೆ. ಈ ರೀತಿ ಅನುಭವಿಸತಕ್ಕಂತಹ ಆತ್ಮಸ್ವರೂಪ ಏನಿದೆ ಅದು ಬೆಳಕೊಳ್ಳದು. ಅಂದರೆ ಲೋಕ ಅಂದರೆ ಇಲ್ಲಿ ಸ್ವರೂಪ ದೇಹ.
ಅಸ್ಮಾಲ್ಲೋಕಾತ್ ಪ್ರೇತ್ಯ, ಈ ಮೋಕ್ಷವನ್ನು ಹೇಳುವಾಗ ಉಪನಿಷತ್ ಏನು ಹೇಳ್ತದೆ ಅಂದರೆ ಅಸ್ಮಾತ್ ಲೋಕಾತ್ ಪ್ರೇತ್ಯ, ಈ ಲೋಕ ಅಂದರೆ ಈ ಶರೀರ, ಈ ಶರೀರದಿಂದ ಪ್ರೇತ್ಯ ಅಂದರೆ ಹೊರಗೆ ಹೋದ ಮೇಲೆ ಏತಮನ್ನಮಯಮಾತ್ಮಾನಮುಪಸಂಕ್ರಮ್ಯ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂತ ಹೇಳುವ ಭಗವಂತನ ಪಂಚರೂಪಗಳನ್ನು ತಾನು ಪ್ರವೇಶಿಸಿ ಅಂದರೆ ಅದನ್ನು ಸಮೀಪಿಸಿ, ಆ ಸಮೀಪಿಸಿದ ನಂತರ ಆ ಪರಮಾತ್ಮನ ಜೊತೆಗೆ ಆತ ಮುಕ್ತ ತಾಣವನ್ನು ಹೊಂತಾನೆ ಅಂತ ಮೋಕ್ಷಕ್ಕೆ ಹೋಗೋ ಒಂದು ವಿಧಾನವನ್ನು ಹೇಳಿದ್ದಾರೆ. ಅದನ್ನಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ತ್ರಿನಾಕೆ ತ್ರಿದಿವೇ ದಿವಹ ಲೋಕ ಯತ್ರ ಜ್ಯೋತಿಷ್ಮಂತಃ, ಯಾವ ಮೋಕ್ಷದಲ್ಲಿ ಶರೀರಗಳೆಲ್ಲವೂ ಕೂಡ ಬೆಳಗತಕ್ಕಂಥವುಗಳು, ತತ್ರ ಮಾಂ ಅಮೃತಂ ಕೃಧಿ, ಅಲ್ಲಿ ನನ್ನನ್ನು ಅಮೃತತ್ವವನ್ನು ಕೊಟ್ಟು ಪರಿರಕ್ಷಣೆ ಮಾಡು, ಅಮೃತನನ್ನಾಗಿಸು, ಇಂದ್ರ ಎಂದೋ ಪರಿಸ್ರವ. ಯತ್ರ ಕಾಮಾನಿ ಕಾಮಾಶ್ಚ ಯತ್ರ ಬ್ರಧ್ನಸ್ಯ ವಿಷ್ಟಪಂ ಸ್ವಧಾ ಚ ಯತ್ರ ತೃಪ್ತಿಶ್ಚ ತತ್ರ ಮಾಂ ಅಮೃತಂ ಕೃಧೀಂದ್ರ ಎಂದೋ ಪರಿಸ್ರವ. ಮೋಕ್ಷದ ಆನಂದವನ್ನು 5 ಬಗೆಯಲ್ಲಿ ಕರೀತಾರೆ. ಕಾಮಾಹ, ನಿಕಾಮಾಹ, ಬ್ರಧ್ನಸ್ಯ ವಿಷ್ಟಪಂ, ಸ್ವಧಾ ಮತ್ತು ತೃಪ್ತಿ ಅಂತ 5 ಶಬ್ದದಿಂದ ಕರೆದಿದ್ದಾರೆ. ಎಲ್ಲ ಒಂದು ಆನಂದದ ಪ್ರಭೇದಗಳು. ಕಾಮ ಅಂದರೆ ಯಾವುದು ವಿಶೇಷವಾದ ಬಯಕೆಗಳು, ಅದಕ್ಕೆ ಕಾಮನೆಗಳು ಅಂತ ಹೆಸರು. ನಿಕಾಮ ಅಂದರೆ ದಿನನಿತ್ಯದ ಬಯಕೆಗಳು ನಿಕಾಮನೆಗಳು ಅಂತ ಕರೆಸಿಕೊಳ್ತಾರೆ. ಅಂದರೆ ಮನುಷ್ಯನಿಗೆ ಪ್ರತಿನಿತ್ಯ ಒಂದು ರಾತ್ರಿ ಆದರೆ ಒಂದು ಹೊದಿಕೆ ಮತ್ತು ಹಾಸಿಗೆ ಬೇಕು ಅಂತ ಬಯಕೆ ಇರ್ತದೆ, ಮಧ್ಯಾಹ್ನ ಆದರೆ ಹೊಟ್ಟೆಗೆ ಒಂದು ಊಟ ಬೇಕು ಅಂತ, ಇದೆಲ್ಲ ದಿನನಿತ್ಯ, ಇವತ್ತು ಮಾತ್ರ ಬಯಕೆ ಅಲ್ಲ, ಪ್ರತಿನಿತ್ಯದ ಬಯಕೆಗಳು ಕಾಮನೆಗಳನ್ನು ನಿಕಾಮನೆಗಳು ಅಂತ ಕರೆಯುವುದು. ಕೆಲವೊಂದು ವಿಶೇಷವಾಗಿ ನನಗೆ ಸ್ವರ್ಗ ಸಿಗಬೇಕು ಅಂತ ಕೆಲವರಿಗೆ ಬಯಕೆ ಇರಬಹುದು, ಕೆಲವರಿಗೆ ನಾನೊಂದು ದೊಡ್ಡ ವಾಹನವನ್ನು ತೆಗೊಳ್ಳಬೇಕು ಅಂತ ಬಯಕೆ ಬರ್ಬೋದು. ಅದು ಕೆಲವು ಕಾಲದಲ್ಲಿ ವಿಶೇಷವಾಗಿ ಬರ್ತಕ್ಕಂತಹ ಬಯಕೆಗಳು, ಅಂಥದ್ದನ್ನು ಕಾಮಾಹ ಅಂತ ಕರೀತಾರೆ. ಉದಾಹರಣೆಗೆ ವಯಸ್ಸಿಗೆ ಬಂದ ಹುಡುಗನಿಗೆ ಒಂದು ಮದುವೆ ಆಗಬೇಕು ಅಂತ ಬಯಕೆ, ಅದನ್ನು ನಿಕಾಮ ಅಂತ ಕರೆಯುವುದಿಲ್ಲ, ಕಾಮ ಅಂತ ಕರೆಯುವುದು. ಆದರೆ ಮೋಕ್ಷದಲ್ಲಿ ಯತ್ರ ಕಾಮಾನಿ ಕಾಮಾಶ್ಚ, ಕಾಮ ನಿಕಾಮಗಳು ಬಂದು ಹೋಗುವಂಥದ್ದಲ್ಲ, ಮತ್ತೆ ಅವನಿಗೆ ಯಾವತ್ತೂ ಕೂಡ ಪ್ರಾಪ್ತವೇ ಆಗಿರ್ತದೆ. ಕಾಮನಿಕಾಮನೆಗಳು ಹುಟ್ಟುವುದೇ ಇಲ್ಲ. ಈಗ ಬಯಕೆ ಹುಟ್ಟುವುದು ಯಾವಾಗ? ಬಯಕೆ ಅನ್ನುವ ಶಬ್ದವನ್ನು ಹೇಳುವುದೇ ತನಗೆ ಸಿಗದೇ ಇದ್ದದ್ದು ಸಿಗುವಲ್ಲಿಯ ತನಕ ಇರುವ ಮನಸ್ಥಿತಿಯನ್ನು ಬಯಕೆ ಅಂತ ಕರೆಯುವುದು. ಈಗ ನನಗೆ ಊಟ ಮಾಡಬೇಕು ಅಂತ ಬಯಕೆ, ಏಕಾದಶಿಯ ದಿವಸ ಊಟ ಮಾಡುವ ಬಯಕೆ ಇರುವುದಿಲ್ಲ. ದ್ವಾದಶಿ ಬೆಳಗ್ಗೆ 6 ಗಂಟೆಗೆ ಶುರು ಆಗ್ತದೆ, ಸೂರ್ಯೋದಯ ಎಷ್ಟೊತ್ತಿಗೆ? 6:40 ಅಂತ. ಬೇಗ ಸೂರ್ಯೋದಯ ಆಗಲಿ, ಅದು ಬಯಕೆ. ಈ ಬಯಕೆ ಎಲ್ಲಿಯ ತನಕ ಇರ್ತದೆ? ಆ ಸೂರ್ಯೋದಯ ಆಗುವಲ್ಲಿಯ ತನಕ ಬಯಕೆ ಇರ್ತದೆ. ಆಮೇಲೆ ನನಗೆ ಸೂರ್ಯೋದಯ ಆಗಲಿ ಅಂತ ಬಯಕೆ ಉಂಟಾ? ಇಲ್ಲ. ಹಾಗಾದರೆ ಬಯಕೆ ಅನ್ನೋದೇನಿದೆ ಅದು ತಾನು ಯಾವುದನ್ನು ಅಭಿಲಷಿಸಿದ್ದಾನೆ ಅದು ಸಿಗುವಲ್ಲಿಯ ತನಕ ಇರತಕ್ಕಂಥ ಒಂದು ಮನಸ್ಥಿತಿಯನ್ನು ಕಾಮನೆ ಅನ್ನೋ ಶಬ್ದದಿಂದ ಕರೆಯುವುದು. ಈ ಕಾಮನೆಯನ್ನೇ ದುಃಖ ಅಂತ ಕರೆಯುವುದು. ದುಃಖ ಅಂದರೆ ಅಷ್ಟೇ. ಈಗ ಏಕಾದಶಿಯ ದಿವಸ ಊಟ ಮಾಡಬೇಕು ಅಂತ ಅನಿಸ್ಲಿಲ್ಲಲ್ವ, ಅವನಿಗೆ ಊಟದ ಬಗ್ಗೆ ದುಃಖವೂ ಇಲ್ಲ. ಈ ಹೊತ್ತಿಗೆ ಬೇಕು ಅಂತ ಅನಿಸಿತಾ ಸಿಗುವಲ್ಲಿಯ ತನಕದ ಕಾಲಾವಧಿಯ ಮಾನಸವಾದ ವೃತ್ತಿ ವಿಶೇಷವನ್ನು ದುಃಖ ಅಂತ ಕರೆಯುವುದು. ಬಯಸಿ ಸಿಗದೇ ಹೋದಾಗ ದುಃಖವಾಗ್ತದೆ. ಈ ಚತುರ್ಮುಖ ಬ್ರಹ್ಮ ಅವನಿಗೆ ಇನ್ನೂ ಮೋಕ್ಷ ಆಗಲಿಲ್ಲ. ಈಗಿನ ಬ್ರಹ್ಮ, ಮುಕ್ತರಾದ ಆ ಬ್ರಹ್ಮರು ಅನಂತ ಇದ್ದಾರಲ್ವ, ಈಗಿನ ಚತುರ್ಮುಖ ಬ್ರಹ್ಮನಿಗೆ ಮೋಕ್ಷ ಇಲ್ಲ, ಈಗಿಲ್ಲ. ಆ ಚತುರ್ಮುಖ ಬ್ರಹ್ಮನಿಗೆ ದುಃಖ ಉಂಟೋ ಇಲ್ಲೋ? ಮೋಕ್ಷ ಇಲ್ಲೋ ಅಲ್ಲ. ಈಗ ದುಃಖ ಚೂರಾದರೂ ಇದೆಯೋ? ಚೂರೇ ಚೂರು ದುಃಖ ಇದೆ ಅಂತೆ. ಎಷ್ಟು ದುಃಖ ಇದೆ? ಕ್ಷಣ ಮಾತ್ರ ದುಃಖ. ಅಂದರೆ ಕಾಲದ ಲೆಕ್ಕದಲ್ಲಿ ಇದೆಲ್ಲ 1 kg ದುಃಖ, 2 kg ದುಃಖ ಹಾಗಲ್ಲ, ಕ್ಷಣ ಮಾತ್ರ ದುಃಖ ಅಂತ ಕಾಲದ ಲೆಕ್ಕಾಚಾರದ ದುಃಖ. ಅಂದರೆ ಚತುರ್ಮುಖ ಬ್ರಹ್ಮನಿಗೆ ಏನಾದರೂ ಬೇಕು ಅಂತ ಅನಿಸಿದರೆ ಅದು ಸಿಗುವುದಕ್ಕೆ 1 ಕ್ಷಣ ವಿಳಂಬ ಉಂಟಂತೆ. ಕ್ಷಣ ಅಂದರೆ ಎಷ್ಟು ಅಂತ ಕೇಳಿದರೆ ಮತ್ತೆ ನಮಗೆ ಆಶ್ಚರ್ಯ ಆಗ್ತದೆ. ಅದು 1,000 ಎಲೆಗಳನ್ನು ಒಟ್ಟಿಗಿಟ್ಟು ಜೋರಾಗಿ ಗುದ್ದಿದಾಗ ಅದು 1,000ವೂ ಕೂಡ ಸೂಜಿಯಲ್ಲಿ ತೂತಾದಾಗ ಒಂದು ಎಲೆ ತೂತಾಗಿ ಮತ್ತೊಂದು ಎಲೆ ತೂತಾಗುವುದಕ್ಕೆ ಮಧ್ಯದಲ್ಲಿರುವ ಕಾಲ. ಪೂರ್ವಾಪರ ಕಲಾ ವಿಕಲಃ ಕಾಲಃ ಕ್ಷಣ ಅಂತ ಅತ್ಯಂತ ಸೂಕ್ಷ್ಮವಾದ ಕಾಲ. ಆ ಕಾಲದಷ್ಟು ದುಃಖ ಅಂದರೆ ಅವನು ಬಯಸಿ ಸಿಗುವುದಕ್ಕೆ ಅಷ್ಟು ಕಾಲ ಉಂಟಲ್ಲ, ಅದಕ್ಕೆ ದುಃಖ ಅಂತ ಹೆಸರು. ಚತುರ್ಮುಖನಿಗೆ ಅಷ್ಟು ದುಃಖ ಉಂಟಂತೆ. ಆದರೆ ಮೋಕ್ಷದಲ್ಲಿ ದುಃಖವೇ ಇಲ್ಲ. ಯಾಕೆಂದರೆ ಅವನು ಅಲ್ಲಿ ಇಚ್ಛೆಯೇ ಸೃಷ್ಟಿ. ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ. ಇಚ್ಛೆಯಿಂದ ಸೃಷ್ಟಿ ಅಲ್ಲ. ಅದು ಏನು? ಯಂ ಸುಖಿ ಕಾಮಯತೀರ್ಥ ಮಾತ್ರ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ. ಅದು ಬಯಸಿದ ಹೊತ್ತಿಗೆ ಅದೆಲ್ಲವೂ ಅವನಿಗೆ ಪ್ರಾಪ್ತಿಯಾಗ್ತದೆ ಅನ್ನುವ ಕಾರಣದಿಂದ ಆ ಮೋಕ್ಷದಲ್ಲಿ ದುಃಖವೇ ಇಲ್ಲ. ಯತ್ರ ಬ್ರಧ್ನಸ್ಯ ವಿಷ್ಟಪಂ, ಬ್ರಧ್ನ ಅಂದರೆ ಸೂರ್ಯ ಅಂತ ಅರ್ಥ.
ಬ್ರಧ್ನ ಅಂದರೆ ಸೂರ್ಯನಿಗೆ ಬೆಳಕು ಕೊಟ್ಟವ ಅಂತ ಅರ್ಥ. ಸೂರ್ಯನಿಗೆ ಬೆಳಕು ಕೊಟ್ಟವ ಯಾರು? ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ಅಂತ ಉಪನಿಷತ್ತು ಹೇಳುವ ಹಾಗೆ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಆ ಭಗವಂತನ ಬೆಳಕಿನಿಂದ ಸೂರ್ಯ, ನ ತದ್ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕ. ಆ ಭಗವಂತನ ಬೆಳಕಿನಿಂದ ಸೂರ್ಯನ ಬೆಳಕು ಆದ್ರಿಂದ ಆ ಭಗವಂತ, ಆ ಬೆಳಕು, ಸೂರ್ಯಾದಿಗಳಿಗೆ ಬೆಳಕು ಕೊಟ್ಟಿರ್ತಕ್ಕಂಥ ಭಗವಂತನ ವಿಷ್ಟಪ, ಅವನ ಆಸನ, ಅವನ ಸ್ಥಾನ ಎಲ್ಲಿದೆ? ಜೊತೆಗೆ ಸ್ವಧಾ ಚಯತ್ರ. ಸ್ವಧಾ ಅಂದರೆ ಆನಂದ ಅನ್ನೋದು ನಿರಂತರವಾಗಿರುವುದಕ್ಕೆ ಸ್ವಧಾ ಅಂತ ಹೆಸರು. ಧಾ ಅಂದರೆ ಧಾರಣೆ. ಇಲ್ಲಿಯ ಆನಂದಗಳೆಲ್ಲ ಈಗ ಭಕ್ಷಣಾನಂದ ಅಂತ ಎಲ್ಲರಿಗೂ ಅನುಭವಕ್ಕೆ ಬರುವಂಥ ಒಂದು ಆನಂದ, ಅದನ್ನೇ ಹೆಚ್ಚು ದೃಷ್ಟಾಂತವನ್ನಾಗಿ ಕೊಡ್ತಾರೆ ಶಾಸ್ತ್ರಕಾರರು. ಯಾಕಂದರೆ ಅನುಭವದಲ್ಲಿದ್ದದ್ದು ದೃಷ್ಟಾಂತ ಆಗಬೇಕಲ್ವಾ. ಭಕ್ಷಣಾನಂದ ಎಷ್ಟು ಹೊತ್ತು? ಯಾವುದೋ ಒಂದು ಪದಾರ್ಥ ಹಾಕಿದ್ದಾರೆ, ಅದಕ್ಕೆ ಉಪ್ಪೇ ಹಾಕಲಿಲ್ಲ ಅಂತ ಅನಿಸುವ. ಉಪ್ಪು ಹಾಕಲಿಲ್ಲ ಅಂತೇಳಿ ನಾವು ಅದನ್ನು ಅಷ್ಟು ಉಪ್ಪು ಹಾಕಿ ಆರೋಗ್ಯ ಕೆಡಿಸಿಕೊಳ್ಳುವ ಕೆಲಸ ಎಲ್ಲ ಮಾಡ್ತೇವೆ. ನಿಜವಾಗಿ ಉಪ್ಪು ಹಾಕಿದ್ರಿಂದ ಆನಂದ ಎಷ್ಟು ಹೊತ್ತು ಅಂದರೆ ಬಾಯಿಯಲ್ಲಿ ಹಾಕಿ ಒಳಗೆ ಇಳಿಯುವಲ್ಲಿ ತನಕ ಮಾತ್ರ ಆನಂದ. ಒಳಗೆ ಇಳಿದ ಮೇಲೆ ಇಷ್ಟು ಉಪ್ಪು ಹೊಟ್ಟೆಗೆ ಹೋಯಿತು, ರಗಳೆ ಅಂತ ಅದು ರಗಳೆ ಆಗೋದು. ಕೇವಲ ಅಲ್ಪ ಕಾಲದಲ್ಲಿ ಮಾತ್ರ ಆ ಒಂದು ಕ್ಷಣದ ಆನಂದಕ್ಕೋಸ್ಕರ ನಾವೇನೇನೋ ಮಾಡ್ತಾ ಇರ್ತೇವೆ. ಈ ಕ್ಷಣಾನಂದ ಅಂತ ಅಲ್ಪಾನಂದ ಅದೇನಾಗುವುದಿಲ್ಲ, ಅದು ಸ್ವಧಾ ಆಗುವುದಿಲ್ಲ. ಆ ಆನಂದವನ್ನು ಸ್ವಧಾ ಅಂತ ಕರೆಯುವುದಿಲ್ಲ, ಅದನ್ನು ಮೋದ ಅಂತ ಅಷ್ಟೇ ಕರೆಯುವುದು, ಅಲ್ಪಕಾಲಿಕವಾದ ಆನಂದ. ಆದರೆ ಮೋಕ್ಷದಲ್ಲಿ ಹಾಗಲ್ಲ. ಸ್ವಧಾ ಆಚಯತ್ರ ತೃಪ್ತಿಶ್ಚಯತ್ರ. ತೃಪ್ತಿ ಅಂದರೆ ಅಲಂಭಾವ. ನಾವು ನಿಜವಾಗಿ ತೃಪ್ತಿ ಅಂದರೆ ಸುಮ್ಮನೆ ಶಬ್ದ ಪ್ರಯೋಗ ಮಾಡ್ತೇವೆ ನಾವು, ನನಗೆ ತೃಪ್ತಿ ಆಯಿತು. ತೃಪ್ತಿ ಆಯಿತು ಅಂದರೆ ಇನ್ನೇನು ಬೇಡ ಅಂತ ಅನಿಸೋದು. ಸಾಕು ಅನ್ನುವ ಭಾವಕ್ಕೆ ತೃಪ್ತಿ ಅಂತ ಹೆಸರು. ಮೋಕ್ಷದ ವಿಶೇಷತೆ ಏನು ಅಂದರೆ ಬೇಕು ಅಂತ ಅನಿಸುವುದೇ ಇಲ್ಲ, ಅಂದರೆ ತೃಪ್ತಿಯೇ ಯಾವತ್ತೂ ಇರ್ತದೆ. ಈ ಬೇಕು ಅಂತ ಯಾರಿಗೆ ಅನಿಸುವುದಿಲ್ವೋ ಅಂಥವರಿಗೆ ಸಾಕು ಅಂತ ಯಾಕೆ ಅನಿಸಬೇಕು? ಸಾಕು ಅನ್ನೋ ಸ್ಥಿತಿಯಲ್ಲಿ ಎಲ್ಲ ಕಾಲದಲ್ಲೂ ಇರ್ತಾರೆ. ಅಂಥದ್ದು ತೃಪ್ತಿಶ್ಚಯತ್ರ ತತ್ರ ಮಾಂ ಅಮೃತಂ ಕೃಧೀಂದ್ರ ಆಯೇಂದ್ರೋ ಪರಿಸ್ರವ ಯತ್ರ ಆನಂದಾಶ್ಚ ಮೋದಾಶ್ಚ ಮುದ ಪ್ರಮುದ ಆಸಾತೆ ಕಾಮಸ್ಯ ಯತ್ರಾಪ್ತಾಃ ಕಾಮಾಸ್ತತ್ರ ಮಾಂ ಅಮೃತಂ ಕೃಧೀಂದ್ರ ಆಯೇಂದೋ ಪರಿಸ್ರವ. ಯತ್ರ ಆನಂದಾಹ, ಅಲ್ಲಿ ಆನಂದ ಇದೆ ಅಂತೆ, ಮೋದ ಇದೆ ಅಂತೆ, ಮುದಃ ಮುತ್ ಇದೆ ಅಂತೆ, ಪ್ರಮುದಃ ಪ್ರಮುತ್ ಅನ್ನುವುದಿದೆ, ಕಾಮಸ್ಯ ಯತ್ರಾಪ್ತಾಃ ಕಾಮಾಹ ಕಾಮ್ಯ ಪದಾರ್ಥಗಳು ಅಂತೇನಿವೆ ಅವೆಲ್ಲವೂ ಕೂಡ ಅವನಿಗೆ ಲಭ್ಯವಾಗಿದೆ. ಹೀಗೆ 5 ಬಗೆಯ ಸುಖ ಇರತಕ್ಕಂತಹ ಯಾವ ಲೋಕ ಇದೆಯೋ ತತ್ರ ಮಾಂ ಅಮೃತಂ ಕೃಧಿ. ಇವಕ್ಕೆಲ್ಲ ಭಿನ್ನ ಭಿನ್ನವಾದ ಅರ್ಥವನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಆನಂದ ಅಂದರೆ ಬಾಹ್ಯ ಪದಾರ್ಥಗಳಿಲ್ಲದೆ ಆಗುವ ಸುಖ. ಈಗ ನಾವೇ ಊಟ ಮಾಡಿದಾಗ ಆನಂದ ಆಗುವುದಕ್ಕೆ ಮೋದ ಅಂತ ಹೆಸರು. ಇನ್ನೊಬ್ಬರಿಗೆ ಊಟ ಹಾಕಿದಾಗ ಒಂದು ಆನಂದ ಆಗುತ್ತಲ್ಲ, ಅದಕ್ಕೆ ಆನಂದ ಅಂತ ಹೆಸರು. ಹೀಗೆ ಆನಂದದಲ್ಲಿ ಅನೇಕ ಪ್ರಭೇದ. ನೋಡಿದಾಗ ಆಗುವ ಆನಂದವನ್ನು ಪ್ರಮೋದ ಅಂತ ಕರೀತಾರೆ. ಮುಟ್ಟಿದಾಗ ಆಗುವ ಆನಂದವನ್ನು ಮುತ್ ಅನ್ನುವ ಶಬ್ದದಿಂದ ಕರೀತಾರೆ. ಹೀಗೆ ಮುತ್, ಪ್ರಮುತ್, ಆನಂದ, ಜೊತೆಗೆ ಕಾಮಸ್ಯ ಯತ್ರಾಪ್ತಾಃ ಕಾಮಾಃ ಬಯಕೆ ಇಲ್ಲದೇ ಇರುವುದರಿಂದ ಸಿಗತಕ್ಕಂತಹ ಆನಂದ ವಿಶೇಷವನ್ನು ಕಾಮಸ್ಯ ಆಪ್ತಾಃ ಕಾಮಾಃ ಅಂತ ಕರೀತಾರೆ. ಅಂಥದ್ದೆಲ್ಲ ಯತ್ರ ತತ್ರ ಮಾಂ ಅಮೃತಂ ಕೃಧಿ. ಇಲ್ಲೆಲ್ಲ ಏನು ಬರ್ತಾ ಇದೆ ಅಂದರೆ ಯತ್ರ ಎಲ್ಲಿಯೋ ಅಲ್ಲಿಗೆ ನನ್ನನ್ನು ತಲುಪಿಸು, ಅಲ್ಲಿಗೆ ನನ್ನನ್ನು ತಲುಪಿಸು ಅಂತ ಹೀಗೆ ಮಾತು ಬರ್ತಾ ಇದೆ. ಇಲ್ಲೆಲ್ಲ ಯತ್ರ ಯತ್ರ ಅಂದರೆ ಅದು ಯಾವುದೋ ಲೋಕ ವಿಶೇಷ ಅಲ್ಲ. ಯತ್ರ ಅಂದರೆ ಭಗವಂತನಲ್ಲಿ ಅಂತ ಅರ್ಥ. ಅಂದರೆ ಮುಕ್ತ ಸ್ಥಾನ ಯಾವುದು ಅಂದರೆ ಭಗವಂತ, ಭಗವಂತನಲ್ಲಿ ಪ್ರವೇಶಿಸುವುದು. ತಮ್ ಅಭಿಸಂವಿಶಂತೀತಿ, ಆ ಭಗವಂತನನ್ನು ಪ್ರವೇಶಿಸತಕ್ಕಂಥದ್ದನ್ನು ಬೇಡತಕ್ಕಂಥದ್ದು. ಕೊನೆಗೆ ಒಂದು ಶ್ಲೋಕ, ಯೈಂದೋ ಪವಮಾನಸ್ಯ ನುಧಾಮಾನ್ಯಕ್ರಮೀತ್ ತಮಾಹುಸ್ಸು ಪ್ರಜಾ ಇತಿ ಯಸ್ತೆ ಸೋಮಾವಿ ಧನ್ಮನ ಇಂದ್ರ ಆಯೇಂದೋ ಪರಿಸ್ರವ. ಇಲ್ಲಿ ಇಂದು, ಇಂದ್ರ, ಸುಪ್ರಜಾಹ ಮತ್ತು ಸೋಮ ಅನ್ನೋ ಇಷ್ಟು ಶಬ್ದಗಳು ಈ ಮಂತ್ರದಲ್ಲಿ ಇದ್ದಾವೆ. ಸುಪ್ರಜಾ ಅಂದರೆ ಜಾ ಅಂದರೆ ಹುಟ್ಟಿದವ, ಪ್ರಜಾ ಅಂದರೆ ಪ್ರಕೃಷ್ಟವಾದಂತಹ ಜನನವನ್ನು ಪಡೆದವ, ಸುಪ್ರಜಾ ಅಂದರೆ ಇನ್ನಷ್ಟು ಪ್ರಕರ್ಷ ಉಳ್ಳವ ಅಂತ. ವಸ್ತುತಃ ಪ್ರಜಾ ಅಂದರೆ ಜ್ಞಾನ ಅಂತ ಅರ್ಥ ಶಾಸ್ತ್ರದಲ್ಲಿ. ಪ್ರಜಾತಂತುಮ್ಮಾ ವ್ಯವಚ್ಛೇತ್ಸಿ ಅಂತ ಗುರುಗಳು ಪಾಠ ಹೇಳಿದ ಮೇಲೆ ಅವನನ್ನು ಗುರುಕುಲದಿಂದ ಸಮಾವರ್ತನೆ ಮಾಡಿ ಕಳಿಸಿಕೊಡುವಾಗ ಹೇಳ್ತಾನೆ, ಪ್ರಜಾತಂತುಮ್ಮಾ ವ್ಯವಚ್ಛೇತ್ಸಿ, ನಾನು ಕೊಟ್ಟಂತಹ ಪ್ರಜ್ಞಾತಂತು ಅದನ್ನು ನೀನು ಛೇದನೆ ಮಾಡಬೇಡ. ಅಂದರೆ ನಾನು ಕೊಟ್ಟ ಜ್ಞಾನ ನಿನ್ನಲ್ಲೇ ಕೊನೆ ಆಗಬಾರ್ದು, ಈ ಜ್ಞಾನವನ್ನು
ಪರಂಪರಾ ರೂಪದಿಂದ ಪಸರಿಸುವ ಕೆಲಸವನ್ನು ನೀನು ಮಾಡಬೇಕು. ಅದಕ್ಕೆ ಶಿಷ್ಯರು ನಿನಗೆ ಸಿಗದೆ ಹೋದರೆ ಒಂದು 5-6 ಮದುವೆ ಆಗಿ ಒಂದು 60-70 ಮಕ್ಕಳನ್ನು ಮನೆಯಲ್ಲಿ ಮಾಡ್ಕೊಂಡು ಬಿಡು ಅಂತ ಹೇಳ್ತಾರೆ ಅವರು. ನಿನಗೆ ಶಿಷ್ಯರು ಬೇಕಲ್ಲ, ನಿನ್ನ ಜ್ಞಾನವನ್ನು ಪಸರಿಸುವುದಕ್ಕೆ ಬೇಕಾಗಿ ಪ್ರಜಾತಂತು ಮಾವ್ಯವಚ್ಛೇಸಿ, ಪ್ರಜ್ಞಾತಂತುವನ್ನು ಉಳಿಸುವುದಕ್ಕೋಸ್ಕರ ಪ್ರಜಾತಂತುವನ್ನು ಮುಂದುವರಿಸಿಕೊಂಡು ಹೋಗು. ಅಂದ ಪ್ರಜಾ ಅಂದರೆ ಪ್ರಕೃಷ್ಟ ಜಾಯತೆ ಅನಯ, ಯಾವುದರಿಂದ ವ್ಯಕ್ತಿ ಪ್ರಕೃಷ್ಟನಾಗ್ತಾನೋ ಅಂತದ್ದಕ್ಕೆ ಪ್ರಜಾ ಅಂತ ಹೆಸರು, ಪ್ರಜ್ಞೆ ಅಂತ ಅರ್ಥ. ಆ ಪ್ರಜ್ಞೆ ಅದು ವಿಶೇಷವಾಗಿದ್ದರೆ ಅವನಿಗೆ ಸುಪ್ರಜಾಹ ಅಂತ ಹೆಸರು. ಯಾರಿಗೆ ಮುಕ್ತಿ, ಮುಕ್ತಿಗೆ ಮೂಲ ಹೇತುವಾದದ್ದೇ ಸುಪ್ರಜಾಸ್ತ್ವ, ಅಂದರೆ ಅವನು ವಿಶಿಷ್ಟವಾದ ಭಗವಜ್ಞಾನವನ್ನು ಪಡೆದಿರಬೇಕು. ಆ ಭಗವಂತನ ಜ್ಞಾನ ಅನ್ನೋದು ಭಗವಂತನ ಪ್ರೀತಿಕರವಾದದ್ದು. ಈ ಜ್ಞಾನವೆಂಬಂತಹ ಮಾರ್ಗದ ಮೂಲಕ ಪ್ರೀತನಾದಂತಹ ಭಗವಂತ ಇವನಿಗೆ ನಾನು ಮುಕ್ತಿತಾಣವನ್ನು ಕೊಡ್ತೇನೆ ಅಂತ ಸಂಕಲ್ಪ ಮಾಡ್ತಾನೆ. ಅವನ ಸಂಕಲ್ಪದ ಬಲದಿಂದ ಇವನ ಲಿಂಗದೇಹ ಭಂಗವಾಗಿ ಇವನು ಸ್ವರೂಪ ದೇಹದಿಂದ ತನ್ನನ್ನು ತಾನು ಅನುಭವಿಸುವಂತಹ ಸ್ಥಿತಿ ಪ್ರಾಪ್ತವಾಗ್ತದೆ. ಆದ್ದರಿಂದ ಭಗವಂತ ಅವನು ಜ್ಞಾನ, ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚ ಸಹ ಆನಂದದಶ್ಚ ಮುಕ್ತಾನಾಂ ಸಯೇವೈಕೋ ಜನಾರ್ದನಃ ಅನ್ನುವ ಮಂತ್ರದ ಅಭಿಪ್ರಾಯವನ್ನು ಹೇಳ್ತಕ್ಕಂತಹ ಈ 16ನೆಯ ಮಂತ್ರದ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಭಗವಂತನಲ್ಲಿ ಸಮರ್ಪಣೆ ಮಾಡುವ. ಇನ್ನು 19 ಮಂತ್ರ ಅಂದರೆ ಇನ್ನೊಂದು 3 ಮಂತ್ರ ಉಳಿದಿದೆ ಇದರಲ್ಲಿ. ಅದಾದ ಮೇಲೆ ಒಂದು 6 ಪರಿಶಿಷ್ಟ ಮಂತ್ರಗಳು, ಅದು ಓದಿದ್ರೇನೆ ಅರ್ಥ ಆಗತಕ್ಕಂಥ ಒಂದು ಪರಿಶಿಷ್ಟ ಮಂತ್ರಗಳು. ಇವುಗಳ ಅರ್ಥ ವಿವರಣೆಯನ್ನು ನಾಳೆ ಒಂದು ಸ್ವಲ್ಪ ಬೇಗ ಶುರು ಮಾಡೋಣ. ಯಾಕಂದರೆ ನಮಗೆ ನಾಳೆ ಊರಿಗೆ ಹೊರಡುವಂಥ ಬಸ್ಸಿಗೆ ಹೋಗಬೇಕಾಗಿದೆ. ಹಾಗಾಗಿ ನಾನು ವಿದ್ಯಾಪೀಠದಿಂದ 5:15 ಹೊರಡ್ತೇನೆ. ಬಹುಶಃ 6ರಿಂದ 6:15 ಬರ್ಬೋದು. 6 ಗಂಟೆಗೆ ಅಂತ ಇಟ್ಟುಕೊಳ್ಳ. ನಾಳೆ 6 ಗಂಟೆಯಿಂದ 7 ಗಂಟೆಯ ತನಕ ನಾಳೆ ಚಿಂತನೆಯನ್ನು ನಡೆಸೋಣ. ಶ್ರೀಕೃಷ್ಣಾರ್ಪಣಮಸ್ತು.